ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ 2001ರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಎರಡು ಸಾವಿರದ ಒಂದು ಕೆ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಇತ್ತೀಚೆಗೆ ವಿಧ್ವಂಸಕರು ಆಕ್ರಮಣ ಮಾಡಿದ ಪೆಂಟಗಾನ್ ಇರುವ ಸ್ಥಳ ಯಾವುದು? ಸೊ ಪೆಂಟಗಾನ್ ನಮಗೆ 2001ರಲ್ಲಿ ಪ್ರಶ್ನೆ ಕೇಳಿದರೆ ಓಕೆ, ಬಟ್ ನಮಗೆ ಪೆಂಟಗಾನ್ ಅಂತ ಇರ್ತಕ್ಕಂಥ ಸ್ಥಳ ಪ್ಲೇಸ್ ಯಾವುದು ಅಂತ ನೋಡಿದ್ರೆ ಸಾಕು ಸ್ನೇಹಿತರೆ. ಆಪ್ಷನ್ ಈ ರೀತಿ ಇದೆ: ನ್ಯೂಯಾರ್ಕ್, ನ್ಯೂಜೆರ್ಸಿ, ಚಿಕಾಗೋ ಮತ್ತು ವಾಷಿಂಗ್ಟನ್ ಅಂತ ಕೊಟ್ಟಿದ್ದಾರೆ. ಪೆಂಟಗಾನ್ ಇರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 ವಾಷಿಂಗ್ಟನ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ ಏನಿದೆ: ಫ್ರಾನ್ಸಿನ ಕ್ರಾಂತಿಯು ಆರಂಭವಾದಂಥ ವರ್ಷ ಯಾವುದು ಅಂತ ಕೇಳಿದರೆ 1738, 1776, 1717, 1789. ಫ್ರಾನ್ಸಿನ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿ ಆರಂಭವಾದಂಥ ವರ್ಷ 1789. ಆಪ್ಷನ್ 4 ಆಗಿರುತ್ತೆ ಸ್ನೇಹಿತರೆ. ನಾನು ನೋಡ್ತಾ ಹೋದರೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದು ನೆಲೆಸಿದ ಯುರೋಪಿಯನ್ನರು ಯಾರಂತ ಕೇಳಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷರು ಬರ್ತಕ್ಕಂಥದ್ದು 1600ರಲ್ಲಿ ಭಾರತಕ್ಕೆ ಬರ್ತಾರೆ. ಡಚ್ಚರು ಬಂದು 1602ರಲ್ಲಿ ಭಾರತಕ್ಕೆ ಬರ್ತಕ್ಕಂಥದ್ದು. ಪೋರ್ಚುಗೀಸರು 1498ರಲ್ಲಿ ವಾಸ್ಕೋಡಿಗಾಮನು ಈ ಒಂದು ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡು ಬರ್ತಕ್ಕಂಥದ್ದಾಗಿರುತ್ತೆ. ಫ್ರೆಂಚರು 1664ರಲ್ಲಿ ಬರ್ತಾರೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಅಂತ ಹೇಳಿದ್ರೆ ಆಪ್ಷನ್ 3 ಪೋರ್ಚುಗೀಸರು ಆಗಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಸ್ಥಳ ಯಾವುದಂತ ಕೇಳಿದರೆ ಪ್ಯಾರಿಸ್, ವಾಷಿಂಗ್ಟನ್, ಜಿನೇವಾ, ಹೇಗ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರ್ತಕ್ಕಂಥ ಒಂದು ಸ್ಥಳ ಬಂದು ನೆದರ್ಲ್ಯಾಂಡ್ನ ಹೇಗ್ ಅಂತಕ್ಕಂಥದ್ದು. ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಯಾರು ಅಂತ ಕೇಳಿದರೆ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು 2001 ಆದರೆ ಸ್ನೇಹಿತರೆ, ಇವಾಗ ಯಾರಂತ ಹೇಳಿದರೆ ಭಾರತ ಪ್ರಸ್ತುತ ವಿದೇಶಾಂಗ ಸಚಿವರು ಬಂದು ಜೈಶಂಕರ್ ಅವರು. ಎಸ್ ಜೈಶಂಕರ್. ಸೊ 2025ಕ್ಕೆ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಬಂದು ಎಸ್ ಜೈಶಂಕರ್ ಅವರಾಗಿರ್ತಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ: ಯಶವಂತ್ ಸಿನ್ಹಾ, ಪ್ರಮೋದ್ ಮಹಾಜನ್, ಜಸ್ವಂತ್ ಸಿಂಗ್ ಅಂಡ್ ಎಲ್.ಕೆ. ಅಡ್ವಾಣಿ. ಬಟ್ ಈಗ 2025ಕ್ಕೆ ಸ್ನೇಹಿತರೆ ಅದು ನೋಡ್ಕೊಳ್ತಾ ಹೋಗಿ ಎಸ್ ಜೈಶಂಕರ್ ಅವರು. ಸೊ ಅವಾಗ 2001ಕ್ಕೆ ಇರ್ತಕ್ಕಂಥ ಜಸ್ವಂತ್ ಸಿಂಗ್ ಆಗಿರ್ತಾರೆ. ಬಟ್ ಈಗ ಅದು ಆನ್ಸರ್ ಏನು ಬೇಕಿಲ್ಲ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಖ್ಯಾತಿ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು. ಸೊ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆದಿರ್ತಕ್ಕಂಥ ನಗರ ಅಂತ ಹೇಳಿರೋದು ಬೆಂಗಳೂರು ಸ್ನೇಹಿತರೆ. ಬೆಂಗಳೂರು ಆಗಿರುತ್ತೆ. ಈ ಬೆಂಗಳೂರಿನ ಹೊಂದಿರತಕ್ಕಂಥದ್ದು ಕರ್ನಾಟಕ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಗಾಂಧೀಜಿ, ಜಾರ್ಜ್ ಆರ್ವೆಲ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೂರ್. ದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಕರ್ತೃ ಅಂತ ನೋಡ್ತಾ ಹೋದ ಸ್ನೇಹಿತರೆ. ಸೊ ಆನ್ಸರ್ ಜವಾಹರ್ಲಾಲ್ ನೆಹರೂರವರು, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು? ನೀರು, ಸೂರ್ಯನ ಬೆಳಕು, ಪತ್ರ ಹರಿತು, ಇಂಗಾಲದ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕು ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಪತ್ರ ಹರಿತು ಬೇಕು, ಇಂಗಾಲ ಡೈಆಕ್ಸೈಡ್ ಎಲ್ಲ ಬೇಕು. ಆದರೆ ಶಕ್ತಿಯ ಮೂಲ ಯಾವುದು ಅಂತ ಹೇಳಿದ್ರೆ ಸೂರ್ಯನ ಬೆಳಕಾಗಿರುತ್ತೆ, ಸನ್ರೈಸ್ ಅಂತಕ್ಕಂಥದ್ದು ಆಗಿರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂಥ ಅನಾರೋಗ್ಯ ಯಾವುದು? ಬೇರಿ ಬೇರಿ, ರಿಕೆಟ್ಸ್, ರಾತ್ರಿ ಕುರುಡು. 4th ಒನ್ ಬಂದು ಸ್ಕರ್ವಿ. ಓಕೆ, ಸೊ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಯಾವುದಂತ ಹೇಳಿದ್ರೆ ನೋಡಿ, ಬೇರೆ ಬೇರೆ ಅಂತ ಹೇಳಿದಾಗ ಇದು ವಿಟಮಿನ್ ಬಿ ಬರುತ್ತೆ, ರಿಕೆಟ್ಸ್ ಅಂತ ಹೇಳಿದಾಗ ವಿಟಮಿನ್ ಡಿ ಬರುತ್ತೆ, ಆ್ಯಂಡ್ ರಾತ್ರಿ ಕುರುಡು ಬಂದು ವಿಟಮಿನ್ ಎ ಬರುತ್ತೆ, ವಿಟಮಿನ್ ಸಿ ಇಂದ ಸ್ಕರ್ವಿ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 4 ಸ್ಕರ್ವಿ ಸರಿಯಾದಂಥ ಒಂದು ಉತ್ತರ. ಟೆಲಿಫೋನ್ನ ಕಂಡಿಡಿದವರು ತುಂಬ ಈಸಿ ಕ್ವಶನ್. ಆಪ್ಷನ್ 1 ಗ್ರಹಂ ಬೆಲ್ ಅವರಾಗಿರ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ? ಜ್ಯೋತಿಷಾಸ್ತ್ರ, ಖಗೋಳಶಾಸ್ತ್ರ, ಭೂವಿಜ್ಞಾನ, ಜ್ಯೋತಿ ಭೌತ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಆಕಾಶಕಾಯಗಳಂತ ಹೇಳಿದ್ರೆ ಖಗೋಳ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಖಗೋಳಶಾಸ್ತ್ರ ಆಗಿರುತ್ತೆ. ಸೊ ಜ್ಯೋತಿಷಾಸ್ತ್ರ, ಭೂವಿಜ್ಞಾನ ಅಂದರೆ ಭೂಮಿಗೆ ಸಂಬಂಧಪಟ್ಟಂತ ಬರುತ್ತೆ. ಜ್ಯೋತಿಷಾಸ್ತ್ರ ಅಂತ ಹೇಳಿದ್ರೆ ಸೊ ಅದು ಜ್ಯೋತಿಷ, ಸೊ ಆ ರೀತಿ ಬರ್ತಾ ಹೋಗ್ತಕ್ಕಂಥದ್ದಾಗಿರುತ್ತೆ. ಖಗೋಳಶಾಸ್ತ್ರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ.
ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪಕ ಯಂತ್ರ ಯಾವುದು? ಅಲ್ಟಿಮೀಟರ್, ಎಲೆಕ್ಟ್ರೋಸ್ಕೋಪ್, ಅನಿಮೋಮೀಟರ್ ಆ್ಯಂಡ್ ಗ್ಯಾಲ್ವನೋಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ ಅಲ್ಟಿಮೀಟರ್ ಬಂದು ಎತ್ತರವನ್ನು ಅಳಿತಕ್ಕಂಥ ಒಂದು ಮೀಟರ್ ಆಗಿರುತ್ತೆ. ಆ್ಯಂಡ್ ಅನಿಮೋಮೀಟರ್ ಬಂದು ಗಾಳಿಯ ವೇಗವನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಸೊ ಗ್ಯಾಲ್ವನೋಮೀಟರ್ ಬಂದು ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಒಂದು ಮಾಪಕ ಆಗಿರುತ್ತೆ, ಮಾಪಕದ ಯಂತ್ರ ಆಗಿರುತ್ತೆ, ಸಾಧನ. ನೆಕ್ಸ್ಟ್ ಜೈವಿಕ ವಿಕಾಸದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಚಾರ್ಲ್ಸ್ ಡಾರ್ವಿನ್, ಮೆಂಡಲ್, ಲ್ಯಾಮಾರ್ಕ್ ಅಂಡ್ ಲಿನೇಯಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಚಾರ್ಲ್ಸ್ ಡಾರ್ವಿನ್, ಮೆಂಡಲ್, ಲ್ಯಾಮಾರ್ಕ್ ಮತ್ತು ಲಿನೇಯಸ್ ಅಲ್ಲಿ ಜೈವಿಕ ವಿಕಾಸದ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಂತಕ್ಕಂಥವ್ರು ಯಾರಂತ ಹೇಳಿದ್ರೆ ಅದು ಬಂದು ಚಾರ್ಲ್ಸ್ ಡಾರ್ವಿನ್ ಆಗಿರ್ತಾರೆ. ಆಪ್ಷನ್ 1 ಚಾರ್ಲ್ಸ್ ಡಾರ್ವಿನ್. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ, ದೇಹದ ಯಾವ ಅಂಗವು ಕ್ಷಯರೋಗಕ್ಕೆ ತುತ್ತಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಆಪ್ಷನ್ಸ್ಗಳು ನೋಡಿ. ಕ್ಷಯ ರೋಗಕ್ಕೆ ತುತ್ತಾಗ್ತಕ್ಕಂಥ ಒಂದು ಅಂಗಾಂಗ ಯಾವುದು? ಪಿತ್ತಜನಕಾಂಗ, ಉದರ, ಹೃದಯ, ಶ್ವಾಸಕೋಶ. ಸೊ ಕ್ಷಯ ರೋಗಕ್ಕೆ ತುತ್ತಾಗ್ತಕ್ಕಂಥ ಒಂದು ಅಂಗ ಅಂತ ಹೇಳಿರೋದು ಕ್ಷಯ ಆಗಿರುತ್ತೆ. ಆಪ್ಷನ್ 4. ಸೊ ಟಿ ಬಿ ಕಾಯಿಲೆ ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಸೊ ಅದು ಕ್ಷಯ ಕೋಶಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ನು ಹೇಳ್ಬೇಕಂದ್ರೆ ದಮ್ಮು ಅಥವಾ ಕೆಮ್ಮು, ಸೊ ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ದ್ವಿದಳ ಧಾನ್ಯದಲ್ಲಿ ಇದು ಯಥೇಚ್ಛವಾಗಿರ್ತದೆ. ಎಣ್ಣೆ, ವಿಟಮಿನ್, ಪಿಷ್ಟ, ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಸೊ ಎಣ್ಣೆ, ವಿಟಮಿನ್, ಪಿಷ್ಟ, ಪ್ರೋಟೀನಲ್ಲಿ ಯಾವುದರಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಯಾವುದರಲ್ಲಿ ಅಂತ ನೋಡ್ತಾ ಹೋದ ಸ್ನೇಹಿತರೆ ನೋಡಿ ಇಲ್ಲಿ ಎಣ್ಣೆ ಮತ್ತು ಪಿಷ್ಟ, ಇದೆಲ್ಲ ಎಣ್ಣೆ ಮತ್ತು ಪಿಷ್ಟ ಬರ್ತಕ್ಕಂಥದ್ದು ಲಿಪಿಡ್ಸಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ವಿಟಮಿನಲ್ಲಿ ಬರಲ್ಲ. ಆನ್ಸರ್ ಆಪ್ಷನ್ 4 ಪ್ರೋಟೀನಲ್ಲಿ ಬರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು. ಗಳಗಂಡ ಕಾಯಿಲೆ ಈ ಕೆಳಗಿನ ಕೊರತೆಯಿಂದ ಉಂಟಾಗುತ್ತದೆ. ಕಬ್ಬಿಣ, ಕ್ಯಾಲ್ಸಿಯಂ, ಸೋಡಿಯಂ ಮತ್ತು ಅಯೋಡಿನ್ ಅಂತ ಕೊಟ್ಟಿದ್ದಾರೆ. ಗಳಗಂಡ ಕಾಯಿಲೆ ಯಾವ ಒಂದು ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ 4 ಅಯೋಡಿನ ಪ್ರಮಾಣ ಕಡಿಮೆಯಾದಾಗ ಗಳಗಂಡ ರೋಗ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಬ್ಬಿಣದಿಂದ ಅಂದರೆ ಐರನ್ ಕೊರತೆಯಿಂದ ಬರ್ತಕ್ಕಂಥದ್ದು ಅನಿಮಿಯಾ ಆಗಿರುತ್ತೆ, ಅನಿಮಿಯಾ. ಸೊ ಆ್ಯಂಡ್ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು ಈ ಒಂದು ಬೋನ್, ಮೂಳೆ ಮತ್ತು ಟೀತ್, ಹಲ್ಲುಗಳ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಥೈಲ್ಯಾಂಡ್ ದೇಶದ ನಾಣ್ಯದ ಹೆಸರು ಅಂತ ಕೊಟ್ಟಿದ್ದಾರೆ. ರೂಪಾಯಿ, ಪೀಸೋ, ಬಾಹಟ್ ಮತ್ತು ಡಾಲರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ರೂಪಾಯಿ ಅಂತಕ್ಕಂಥದ್ದು ಇಂಡಿಯಾದ ಒಂದು ಕರೆನ್ಸಿನೇ ಬರುತ್ತೆ ಸ್ನೇಹಿತರೆ. ಸೊ ಥೈಲ್ಯಾಂಡ್ನ ಒಂದು ಕರೆನ್ಸಿ ಯಾವುದು ಅಂತ ಹೇಳಿದ್ರೆ ಬಾಹಟ್ ಆಗುತ್ತೆ. ಆಪ್ಷನ್ 3 ಬಾಹಟ್ ಅಂತಕ್ಕಂಥದ್ದು. ಬಾಯ್ ಸ್ಕೌಟ್ ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಅನಿ ಬೆಸೆಂಟ್, ಸುಭಾಷ್ ಚಂದ್ರ ಬೋಸ್, ಬೇಡನ್ ಪೋವೆಲ್, ವಿಲಿಯಂ ಬೆಂಟಿಕ್. ಸೊ ಬಾಯ್ ಸ್ಕೌಟ್ಸ್ನ ಒಂದು ಸ್ಥಾಪನೆ ಮಾಡ್ತಕ್ಕಂಥದ್ದು ಆಪ್ಷನ್ 3 ಬೇಡನ್ ಪೋವೆಲ್ ರವರು. ನೆಕ್ಸ್ಟ್ ಮೊದಲ ಆಧುನಿಕ ಒಲಿಂಪಿಕ್ ಪಂದ್ಯ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಮೊದಲ ಆಧುನಿಕ ಒಲಿಂಪಿಕ್ ಪಂದ್ಯ ನಡೆದ ಸ್ಥಳ ಯಾವುದು? ಆಪ್ಷನ್ ಅಥೆನ್ಸ್, ಪ್ಯಾರಿಸ್, ಮ್ಯಾಡ್ರಿಡ್ ಆ್ಯಂಡ್ ಮಾಸ್ಕೋ ಅಂತ ಕೊಟ್ಟಿದ್ದಾರೆ. ಆಧುನಿಕ ಮೊಟ್ಟ ಮೊದಲ ಒಂದು ಒಲಿಂಪಿಕ್ ನಡೆದಂಥ ಒಂದು ಸ್ಥಳ ಅದೊಂದು ಆಪ್ಷನ್ 1 ಅಥೆನ್ಸ್ ಆಗಿರುತ್ತೆ. ನೆಕ್ಸ್ಟು ಭಾರತದ ಕರ್ಣಮಲ್ಲೇಶ್ವರಿಗೆ ಒಲಿಂಪಿಕ್ ಪ್ರಶಸ್ತಿ ದೊರಕಿದ ಕ್ರೀಡೆ ಯಾವುದು ಅಂತ ಕೇಳಿದರೆ ಅಥ್ಲೆಟಿಕ್ಸು, ವೆಯ್ಟ್ ಲಿಫ್ಟಿಂಗ್, ಶಾರ್ಟ್ ಪುಟ್ ಆ್ಯಂಡ್ ಶೂಟಿಂಗ್ ಅಂತ ಕೊಟ್ಟಿದ್ದಾರೆ. ಕರ್ಣಂ ಮಲ್ಲೇಶ್ವರಿಯವರಿಗೆ ಒಲಿಂಪಿಕ್ನಲ್ಲಿ ದೊರೆತಂಥ ಪ್ರಶಸ್ತಿ ಓಕೆ, ಬಟ್ ಯಾವ ಒಂದು ಕ್ರೀಡೆಗೆ ಅಂತ ಹೇಳಿದರೆ ಅದು ವೆಯ್ಟ್ ಲಿಫ್ಟಿಂಗ್ ಆಗಿರುತ್ತೆ. ಆಪ್ಷನ್ 2. ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವ ದೇಶ ಯಾವುದು ಅಂತ ಕೇಳಿದರೆ ಪಾಕಿಸ್ತಾನ, ಇಂಡಿಯಾ, ಇಂಡೋನೇಷ್ಯಾ ಆ್ಯಂಡ್ ಆಫ್ಘಾನಿಸ್ತಾನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರ್ತಕ್ಕಂಥ ಒಂದು ದೇಶ ಯಾವುದು ಅನ್ನೋದಾದರೆ ಅದು ಇಂಡೋನೇಷ್ಯಾ. ಆಪ್ಷನ್ 3 ಆಗಿರುತ್ತೆ. ಭಾರತದ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪಾರಿತೋಷಿಕ ದೊರಕಿದ ಕ್ಷೇತ್ರ ಯಾವುದು ಅಂತ ಕೇಳಿದರೆ 1999ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಭಾರತದ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪಾರಿತೋಷಿಕ ದೊರಕಿದ ಕ್ಷೇತ್ರ ಅಂತ ಹೇಳಿದರೆ ಅದು ಅರ್ಥಶಾಸ್ತ್ರ ಸ್ನೇಹಿತರೆ. ಆಪ್ಷನ್ 1 ಆಗಿರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಕರುಣಾಕರನ್, ಕೆಂಗಲ್ ಹನುಮಂತಯ್ಯ, ಜಯಲಲಿತಾ, ಜ್ಯೋತಿ ಬಸು. ಸೊ ಆನ್ಸರ್ ಆಪ್ಷನ್ 4 ಜ್ಯೋತಿ ಬಸು. ಮುಂದಿನ ಪ್ರಶ್ನೆ, ಅರವಿಂದೋ ಆಶ್ರಮ ಇರುವ ಸ್ಥಳ ಯಾವುದು? ಅರವಿಂದೋ ಆಶ್ರಮ ಇರುವ ಸ್ಥಳ ಯಾವುದು? ಕಲ್ಕತ್ತಾ, ಪೂನಾ, ಪಾಂಡಿಚೇರಿ ಆ್ಯಂಡ್ ಅಡ್ಯಾರ್. ಓಕೆ, ಸೊ ಅಡ್ಯಾರ್ ಬಿಟ್ಟಾಕಿ. ಸೊ ಈ ಒಂದು ಅರವಿಂದೋ ಆಶ್ರಮ ಇರ್ತಕ್ಕಂಥದ್ದು ಆಪ್ಷನ್ 3 ಪಾಂಡಿಚೇರಿಯಲ್ಲಿ. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸುವಂಥ ದಿನಾಂಕ ಯಾವುದು? ಸೆಪ್ಟೆಂಬರ್ 8, ಸೆಪ್ಟೆಂಬರ್ 5, ಮಾರ್ಚ್ 8, ಜನವರಿ 30. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ಸೆಪ್ಟೆಂಬರ್ 8 ಏನಿದೆಯೋ ಸೆಪ್ಟೆಂಬರ್ 8 ಬಂದು ರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 5 ಬಂದು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ, ಶಿಕ್ಷಕರ ದಿನಾಚರಣೆ ಬರುತ್ತೆ. ಆ್ಯಂಡ್ ಮಾರ್ಚ್ 8 ಬಂದು ಈ ಒಂದು
ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ್ಯಂಡ್ ಜನವರಿ 30 ಬಂದು ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಿಸ್ತಕ್ಕಂಥ ಒಂದು ತಾರೀಕಾಗಿರುತ್ತೆ. ಸೊ ಇದೆಲ್ಲ ಬಂದು ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಕೇಳಿರ್ತಕ್ಕಂಥ 2001ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ. ಹೇಸ್ ಫಸ್ಟ್ ಕ್ವಶನ್ ಈ ರೀತಿ ಇದೆ. ವನ ಪದದ ಕನ್ನಡ ರೂಪ ಯಾವುದು ಅಂತ ಕೇಳಿದರೆ ತೋಟ, ಬನ, ಕಾಡು, ಅಡವಿ. ಸೊ ವನ ಅಂತ ಹೇಳಿದಾಗ ಅದಕ್ಕೆ ಕಾಡು, ಅಡವಿ, ಬನ, ತೋಟ ಎಲ್ಲ ಒಂದು ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ವನ ಪದದ ಕನ್ನಡ ರೂಪ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ 2 ಬನ ಆಗಿರುತ್ತೆ. ಸೊ ಈಗ ನೀವು ತತ್ಸಮ ತದ್ಭವ ಅಥವಾ ಸಂಸ್ಕೃತ ಕನ್ನಡ ಪದಗಳಂತ ಏನು ಹೇಳ್ತೀವೋ ಸ್ನೇಹಿತರೆ, ಸೊ ವನ ಪದದ ಕನ್ನಡ ರೂಪ ಬನ ಆಗಿರುತ್ತೆ. ಕನ್ನಡ ನಾಡಿನ ರಾಜ್ಯ ಭಾಷೆ ಯಾವುದು ಅಂತ ಕೇಳಿದ್ರೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನ್ನು. ಕನ್ನಡ ನಾಡಿನ ಅಥವಾ ಕರ್ನಾಟಕದ ಒಂದು ರಾಜ್ಯ ಭಾಷೆ ಯಾವುದು? ಕೊಡವ, ಕೊಂಕಣಿ, ಕನ್ನಡ, ಕೊರವ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಕನ್ನಡ ಆಗಿರುತ್ತೆ. ಹೇಸ್ 3ನೇ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಜು ಕೊಟ್ಟಿದ್ದಾರೆ ಇನ್ಯ ನ ನ ಮ. ಓಕೆ, ಸೊ ಇದು ಜಾ ಆಗಬಾರ್ದಿತ್ತು ಆ್ಯಕ್ಚುಲಿ. ಓಕೆ, ಸೊ ಈ ರೀತಿ ಬರಬೇಕಿತ್ತು. ಇನ್ಯ ನ ನಾಮ ಧ್ವನಿಗಳು ಯಾವುದಂತ ಕೇಳಿದರೆ ಅನುಸ್ವರ ಧ್ವನಿಗಳು, ಅನುನಾಸಿಕ ಧ್ವನಿಗಳು, ಅಲ್ಪಪ್ರಾಣ, ಅವರ್ಗೀಯ ಧ್ವನಿಗಳು. ಸೊ ಅನುಸ್ವರ ವಿಸರ್ಗ ಅಂತಕ್ಕಂಥ ನೋಡ್ತಾ ಹೋದ್ರೆ ಸ್ನೇಹಿತರೆ, ಅನುಸ್ವರ ಯಾವ್ದು ಬರುತ್ತೆ? 1 ನಾವು ಅನುಸ್ವರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ಕಮ್. ಓಕೆ, ಸೊ ಈ ರೀತಿ 1 ಬರ್ತಕ್ಕಂಥ ಅನುಸ್ವರ ಅಂತ ಹೇಳ್ತೀವಿ. 2 ಬಂದರೆ ಅದನ್ನು ವಿಸರ್ಗ ಅಂತ ಕರಿತೀವಿ, ಹೌದಲ್ವಾ? ಸೊ ಅದೇ ರೀತಿ ನೋಡ್ತಾ ಹೋದಾಗ ಅನುನಾಸಿಕ ಧ್ವನಿಗಳು ಯಾವ್ದಾವ್ದು ಬರುತ್ತೆ ಅಂತ ಹೇಳಿದಾಗ ಇನ್ಯ ನ. ಓಕೆ, ಇನ್ಯ ನ ನ ಮ. ಸೊ ಇದನ್ನು ನಾವು ಅನುನಾಸಿಕ, ಇಟ್ ಮೀನ್ಸ್ ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಶಬ್ದಗಳು ಅಥವಾ ಅಕ್ಷರಗಳು, ಧ್ವನಿಗಳಂತ ಹೇಳ್ತಾ ಹೋಗಬಹುದು ಸ್ನೇಹಿತರೆ. ಅಲ್ಪಪ್ರಾಣ ಅಂತ ಹೇಳಿದಾಗ ಯಾವ್ದು ಬರುತ್ತೆ? ಕಡಿಮೆ ಉಸಿರಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಕ, ಚ, ಟ, ತ, ಪ, ಅದರ ಜೊತೆಗೆ ಗ, ಜ, ಡ, ದ, ಬ. ಸೊ ಇದು ಅಲ್ಪ ಪ್ರಾಣ ಧ್ವನಿಗಳ ಬರುತ್ತೆ. ಅದರ ನಂತರ ನಮಗೆ ಬರ್ತಕ್ಕಂಥದ್ದು ಸೊ ಮಹಾಪ್ರಾಣ ಅಂತ ಹೇಳಿದಾಗ 2ನೇದು ಬರುತ್ತಲ್ಲ, ಕವರ್ಗ ಮತ್ತು ಒಂದು ಚವರ್ಗ ಬರ್ತಕ್ಕಂಥದ್ದು. ಸೊ ಇದನ್ನು ನಾವು ಮಹಾಪ್ರಾಣಾಕ್ಷರಗಳಂತ ಹೇಳ್ತೀವಿ. ಸೊ ಇನ್ನು ಅವರ್ಗೀಯ ಧ್ವನಿಗಳಂತ ಹೇಳಿದ್ರೆ ಗುಂಪಿಲ್ಲದಂಥ ಇರ್ತಕ್ಕಂಥ ಅಕ್ಷರಗಳನ್ನು ನಾವು ಅವರ್ಗೀಯ ಧ್ವನಿಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಯಾ ಟು ಲಾ ಬರುತ್ತೆ. ಯಾ ಟು ಲ ಅವರ್ಗೀಯ ಧ್ವನಿಗಳು ಅಥವಾ ಅವರ್ಗೀಯ ವ್ಯಂಜನಗಳಂತ ಹೇಳ್ತೀವಿ. ಸೊ ಇಲ್ಲಿ ಅನುಸ್ವರ ಧ್ವನಿಗಳು ಗೊತ್ತಾಯಿತು. ಸೊ ಅನುನಾಸಿಕ ಅಂತ ಹೇಳಿದಾಗ ಕೊಟ್ಟಿರ್ತಕ್ಕಂಥ 5 ಅಕ್ಷರಗಳು ಅಥವಾ ಧ್ವನಿಗಳಿಂದೋ ಇದನ್ನು ನಾವು ಅನುನಾಸಿಕ ಧ್ವನಿಗಳು, ಮೂಗಿನ ಸಹಾಯದಿಂದ, ನಾಸಿಕ ಮೀನ್ಸ್ ಮೂಗು, ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಧ್ವನಿಗಳಾಗಿರುತ್ತೆ. ಮುಂದಿನ ಪ್ರಶ್ನೆ, 1 ಮತ್ತು 2, 4 ಮತ್ತು 5ನೇ ಸಾಲು ಒಂದಕ್ಕೊಂದು ಸಮನಾಗಿದ್ದು 3 ಮತ್ತು 4 ಮಾತ್ರೆಗಳ 4 ಗಣ, 3 ಮತ್ತು 6ನೇ ಸಾಲು ಒಂದೇ ಆಗಿದ್ದು 3, 4 ಮಾತ್ರೆಗಳ 6 ಗಣ ಮೇಲೊಂದು ಗುರುವಿನಿಂದ ಕೂಡಿರುವ ಪದ್ಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಇಲ್ಲಿ ಕೇಳಿದರೆ ಸ್ನೇಹಿತರೆ ಆಲ್ಮೋಸ್ಟ್ ನಾವು ನೋಡ್ತಾ ಹೋದಾಗ ಷಟ್ಪದಿ ಅಂತ ಹೇಳಿದಾಗ 6 ಸಾಲುಗಳ ಪದ್ಯ ನೋಡ್ತಾ ಹೋಗ್ತೀವಿ. ಸೊ ಅಲ್ಲೇನಾಗುತ್ತೆ 1, 2, 4, 5 ಒಂದು ನಿಯಮವನ್ನು ಹೊಂದಿರುತ್ತೆ. ಆ್ಯಂಡ್ 3ನೇದು ಮತ್ತು 6ನೇದು ಒಂದು ರೂಲನ್ನು ಹೊಂದಿರುತ್ತೆ ಷಟ್ಪದಿಯಲ್ಲಿ, ಹೌದಾ? ಸೊ ಇಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ ಕ್ವಶನ್ ಏನು ಕೊಟ್ಟಿದ್ದಾರೆ, 1, 2, 4, 5ನೇ ಸಾಲು ಒಂದಕ್ಕೊಂದು ಸಮಾನಾಗಿದ್ದು, ಸೊ ಎಲ್ಲ ಷಟ್ಪದಿಯಲ್ಲೂ ಒಂದಕ್ಕೊಂದು ಸಮಾನಾನೇ ಇರುತ್ತೆ. 1, 2, 4, 5 ಏನಿರುತ್ತೋ ಒಂದಕ್ಕೊಂದು ಸಮ ಇರುತ್ತೆ. 3 ಮತ್ತು 6 ಒಂದೇ ಸಮ ಇರುತ್ತೆ. 4 ಮಾತ್ರೆಗಳ 4 ಗಣ ಅಂತ ಕೊಟ್ಟಿದ್ದಾರೆ. 4 ಮಾತ್ರೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, 4 ಮಾತ್ರೆಗಳ 1 ಲೈನು, 2 ಲೈನು, 4 ಲೈನು, 5 ಲೈನಲ್ಲಿ 4 ಮಾತ್ರೆಗಳ 4 ಗಣ. ಸೊ ಈ ರೀತಿ ಬರುತ್ತೆ, 4 ಮಾತ್ರೆಗಳ 4 ಗಣ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಅದಾದ ನಂತರ 3 ಮತ್ತು 6ನೇ ಸಾಲುಗಳು ಒಂದೇ ಸಮಾನಾಗಿದ್ದು 3, 4 ಮಾತ್ರೆಗಳ. ಓಕೆ, ಸಾರಿ ಸ್ನೇಹಿತರೆ, ಇದು 3 ಮತ್ತು 4 ಮಾತ್ರೆಗಳು. ಓಕೆ, ಸೊ 3, 4, 3, 4. ಸೊ 3, 4, 3, 4, 3, 4 ಎಸ್ 3, 4 ಆಗಿರುತ್ತೆ. ಆ 3 ಮತ್ತು 6ನೇ ಸಾಲು ಒಂದೇ ಸಮನಾಗಿದ್ದು 3 ಮಾತ್ರೆಯ 3 ಮತ್ತು 4 ಮಾತ್ರೆಗಳ 6 ಗಣ ಕಂಡು ಬರುತ್ತೆ. ಅಂದರೆ 3, 4, 3, 4,
3 4 ಅದಾದ ನಂತರ ಒಂದು ಗುರು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ರೂಲು ಹೊಂದಿರತಕ್ಕಂಥ ಒಂದು ಷಟ್ಪದಿ ಯಾವುದು ಅಂತ ಕೇಳಿದರೆ, ಸೊ ಆ್ಯಕ್ಚುಲಿ ಇದು ಫಾರ್ಮೆಟ್ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗೆ ಭೋಗ ಷಟ್ಪದಿ, ಶರ ಷಟ್ಪದಿ, ಕುಸುಮ ಕೊಟ್ಟಿದ್ದಾರೆ, ಭಾಮಿನಿ ಷಟ್ಪದಿಯನ್ನು ಕೊಟ್ಟಿದ್ದಾರೆ. ಭೋಗ ಷಟ್ಪದಿ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ 1 2 ಮತ್ತು 4 5 ಒಂದೇ ಸಮಾನ ಆಗಿದ್ದು 3 ಬರುತ್ತೆ. 3 3 3 3 3 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ 3 ಮತ್ತು 6ನೇ ಸಾಲುಗಳಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ 3 ಮಾತ್ರೆಯ ಒಟ್ಟು 6 ಗಣಗಳು ಕಂಡು ಬಂದು 1 ಗುರು ಬರುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ, ಇಲ್ಲಿ 3 ಮತ್ತು 6ನೇ ಸಾಲಲ್ಲಿ 6 ಗಣಗಳು ಕಂಡು ಬರುತ್ತೆ, ಅದಾದ ನಂತರ 1 ಗುರು ಬರುತ್ತೆ. ಇನ್ನು ಶರ ಷಟ್ಪದಿಯಲ್ಲಿ ನೋಡ್ತಾ ಹೋದಾಗ ಶರದಲ್ಲಿ ಏನಾಗುತ್ತೆ 4 4 ಅಂತಕ್ಕಂಥದ್ದು 2 ಅಂದರೆ 1 2 4 ಮತ್ತು 5ನೇ ಗಣದಲ್ಲಿ 4 ಮಾತ್ರೆ 2 ಗಣಗಳು ಕಂಡು ಬರುತ್ತೆ. 3 ಮತ್ತು 6ನೇ ಸಾಲುಗಳಲ್ಲಿ ಏನಾಗುತ್ತೆ 4 ಮಾತ್ರೆ 4 ಗಣ 3 ಗಣ 1 ಗುರು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇದು ಬರಲ್ಲ. ಇನ್ನು ಕುಸುಮ ಷಟ್ಪದಿಯಲ್ಲಿ ನೋಡ್ತಾ ಹೋದಾಗ ಕುಸುಮದಲ್ಲಿ ಏನಾಗುತ್ತೆ ಅಂದರೆ 5 ಮಾತ್ರೆ ಬರುತ್ತೆ. 5 ಮಾತ್ರೆಯ 2 ಗಣ ಕಂಡು ಬರುತ್ತೆ, ಅಂದರೆ 1 2 4 5 ಸಾಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು 5 ಮಾತ್ರೆಯ 2 ಗಣ ಕಂಡು ಬರುತ್ತೆ. 3 ಮತ್ತು 6ನೇ ಸಾಲುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 5 ಮಾತ್ರೆಗೆ 3 ಗಣ ಕಂಡು ಬಂದು 1 ಗುರು ಕಂಡು ಬರುತ್ತೆ. 3 ಮತ್ತು 6ನೇದರಲ್ಲಿ 5 ಮಾತ್ರೆಯ 3 ಗಣ, ಅದಾದ ನಂತರ 1 ಗುರು. ಸೊ ಇದು ಕುಸುಮ ಷಟ್ಪದಿಯಲ್ಲಿ. ಭಾಮಿನಿ ಷಟ್ಪದಿ ಆ್ಯಕ್ಚುಲಿ ಇಲ್ಲಿ ಏನು ಫಾರ್ಮೇಟ್ ಇದೆಯೋ ಇದು ಭಾಮಿನಿ ಷಟ್ಪದಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಭಾಮಿನಿ ಷಟ್ಪದಿ ನಾವು ಏನು ಮಾಡ್ತೀವಿ 3 4 3 4ಕ್ಕೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಭೋಗ ಷಟ್ಪದಿಯಲ್ಲಿ 3 ಮಾತ್ರೆಗೆ ಡಿವೈಡ್ ಮಾಡ್ತೀವಿ, ಶರ ಷಟ್ಪದಿಯಲ್ಲಿ 4 ಮಾತ್ರೆಗೆ ಡಿವೈಡ್ ಮಾಡ್ತೀವಿ, ಕುಸುಮ ಷಟ್ಪದಿಯಲ್ಲಿ 5 ಮಾತ್ರೆಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಪರಿವರ್ಧಿನಿ ಮತ್ತು ವಾರ್ಧಕನ ನೋಡ್ತಾ ಹೋದಾಗ ಪರಿವರ್ಧಿನಿ. ಓಕೆ, ಸೊ ಪರಿವರ್ಧಿನಿ ಏನಿದೆಯೋ ಈ ಒಂದು ಪರಿವರ್ಧನೆ 4 ಮಾತ್ರೆಗೆ ಡಿವೈಡ್ ಮಾಡ್ತಕ್ಕಂಥದ್ದು. 4 ಮಾತ್ರೆ 4 ಗಣಗಳು ಕಂಡು ಬರುತ್ತೆ. ಇನ್ನು ವಾರ್ಧಕದಲ್ಲಿ 5 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಭಾಮಿನಿ ಷಟ್ಪದಿ. ಬೇಸಗಿ ಪದದ ಗ್ರಾಮ್ಯ ಜನಪದ ರೂಪ ಯಾವುದು? ಬ್ಯಾಸಿಗಿ, ಬೇಸಿಗೆ, ಬ್ಯಾಸುಗೆ, ಬ್ಯಾಸಿಕ್ಕಿ ಅಂತ ಕೊಟ್ಟಿದ್ದಾರೆ. ಬೇಸಗೆ ಪದದ ಸರಿಯಾದಂಥ ಒಂದು ಗ್ರಾಮ್ಯ ರೂಪ ಯಾವುದಂತ ಹೇಳಿದ್ರೆ ಬ್ಯಾಸಿಗಿ. ಓಕೆ, ಗೀ ಬರಬೇಕು ಲಾಸ್ಟಲ್ಲಿ. ಬ್ಯಾಸಿಗಿ ಆಪ್ಷನ್ 1. ದ.ರಾ ಬೇಂದ್ರೆಯವರ ಅರಳು ಮರಳು ಕವನ ಸಂಗ್ರಹಕ್ಕೆ ಸಂದಂತಹ ಪ್ರಶಸ್ತಿ ಯಾವುದಂತ ಕೇಳಿದರೆ ಸ್ನೇಹಿತರೆ, ದ.ರಾ ಬೇಂದ್ರೆಯವರಿಗೆ ಸೊ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯು ಸಹ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನೋಡ್ತಾ ಹೋದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಮತ್ತು ಕೇಳ್ಕರ್ ಬಹುಮಾನ ಸಹ ಪ್ರಶಸ್ತಿಯು ಸಹ ಸಿಕ್ಕಿದೆ. ಬಟ್ ಇಲ್ಲಿ ಅರಳು ಮರಳು ಒಂದು ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಪ್ಷನ್ 2 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಅರಳು ಮರಳು ಕವನ ಸಂಕಲನಕ್ಕೆ. ಸೊ ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ 4 ತಂತಿ. ಓಕೆ, 4 ತಂತಿ ಕೃತಿಗೆ ಸಿಗ್ತಕ್ಕಂಥದ್ದು 1973ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ 4 ತಂತಿ ಕೃತಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದು ಕೊಟ್ಟಂಥದ್ದು ಅರಳು ಮರಳಾಗುತ್ತೆ. ಇನ್ನು ದ.ರಾ ಬೇಂದ್ರೆಯವ್ರ ಬಗ್ಗೆ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಇವ್ರನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥದ್ದು ಇವರು ಕಂಪ್ಲೀಟ್ ಒಂದು ಸಂಪೂರ್ಣ ಆದಂಥ ಒಂದು ಹೆಸರಾಗಿರುತ್ತೆ. ಸೊ ಇವ್ರನ್ನ ಕರ್ನಾಟಕದ ವರಕವಿ ಅಂತ ಕರಿತೀವಿ. ವೆರಿ ಫೇಮಸ್ ಆಗಿರ್ತಕ್ಕಂಥ ವರಕವಿ. ಆ್ಯಂಡ್ ಇವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಅಂಬಿಕಾತನಯ ದತ್ತ. ಸೊ ವೆರಿ ಇಂಪಾರ್ಟೆಂಟು, ಅಂಬಿಕಾತನಯ ದತ್ತ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಕವನ ಸಂಕಲನ ತುಂಬ ಇದ್ದಾವೆ ಸ್ನೇಹಿತರೆ. ಗರಿ ಆಗಿರ್ಬೋದು, ಕಾಮಕಸ್ತೂರಿ ಆಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ನಾದಲೀಲೆ, 4 ತಂತಿ. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಇವರ ಮೊಟ್ಟ ಮೊದಲ ಒಂದು ಕಾವ್ಯ ಅಂತ ಹೇಳಿದ್ರೆ ಕೃಷ್ಣಕುಮಾರಿ. ವೆರಿ ಇಂಪಾರ್ಟೆಂಟು, ಕೃಷ್ಣಕುಮಾರಿ ಇವರ ಮೊಟ್ಟ ಮೊದಲ ಒಂದು ಕಾವ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಗರಿ ಆಗಿರ್ಬೋದು, ಸಖಿ ಗೀತ ಆಗಿರ್ಬೋದು, ಉಯ್ಯಾಲೆ, ಅರಳು ಮರಳು, ಮುಗಿಲ ಮಲ್ಲಿಗೆ, ನಮನ ಬರುತ್ತೆ, ಮತ್ತು ಶ್ರವಣ ಬಂತು ಆಗಿರ್ಬೋದು, ಅಥವಾ ಕಾವ್ಯ ವೈಖರಿ ಆಗಿರ್ಬೋದು. ಸೊ ಇದೆಲ್ಲ ಇವರ ಒಂದು ಕೃತಿಗಳಾಗಿರ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಂತಕ್ಕಂಥ ಒಂದು ಕವನ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ತುಂಬ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಆ್ಯಂಡ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಾಲುಗಳಂತಲೇ ಹೇಳ್ಬೋದು. ಸೊ ಈ ಒಂದು ಸಾಲುಗಳನ್ನು ಸಹ ಕೇಳ್ಬೋದು ಸ್ನೇಹಿತರೆ. ಯಾವುದಂತ ಹೇಳಿದ್ರೆ ಪಾತ್ರಗಿತ್ತಿ ಪಕ್ಕ ನೋಡಿದೇನಾ ಅಕ್ಕ ಅಂತಕ್ಕಂಥ ಒಂದು ಕವಿತೆ ಏನಿದೆಯೋ ಸೊ ಇದನ್ನು ಬರ್ತಿರ್ತಕ್ಕಂಥದ್ದು ದ.ರಾ ಬೇಂದ್ರೆಯವರೇ ಆಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಇವರನ್ನು ಕನ್ನಡದ ಟ್ಯಾಗೋರ್ ಎಂದು ಸಹ ಕರಿತಕ್ಕಂಥ ಒಂದು ಇದು ಇದೆ. ಓಕೆ, ಸೊ ಇದೆಲ್ಲ ದ.ರಾ ಬೇಂದ್ರೆಯವರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ.
ಇನ್ನು ನೆಕ್ಸ್ಟು ಕನ್ನಡದ ಕಣ್ವ ಎಂದು ಹೆಸರಾದವರು ಯಾರಂತ ಕೇಳಿದರೆ ತಿ ನಂ ಶ್ರೀ ಬಿ ಎಂ ಶ್ರೀ ಶ್ರೀರಂಗ ವಿ ಸಿ ಕನ್ನಡದ ಕಣ್ವ. ಸೊ ಇವರ ನಾವು ಶ್ರೀ ಅಂತಲೇ ಇವರ ಒಂದು ಕಾವ್ಯನಾಮದಿಂದ ಐಡೆಂಟಿಫಿಕೇಶನ್ ಮಾಡ್ತೀವಿ. ಶ್ರೀ ಕನ್ನಡದ ಕಣ್ವ ಬಂದು ಬಿ ಎಂ ಶ್ರೀನವರು. ಸೊ ಆಪ್ಷನ್ 2 ಬಿ ಎಂ ಶ್ರೀ. ಸೊ ಇವರ ಕಾವ್ಯನಾಮ ಶ್ರೀ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇವರು ಬಿ ಎಂ ಶ್ರೀಕಂಠಯ್ಯ ಅಂತ ಹೇಳ್ತೀವಿ, ಇವರ ಒಂದು ಹೆಸರು ಶ್ರೀಕಂಠಯ್ಯ ಆಗಿರುತ್ತೆ. ಇವರ ಕವನ ಸಂಕಲನ ಅಂತ ಹೇಳಿದ್ರೆ ಇಂಗ್ಲೀಷ್ ಗೀತೆಗಳಾಗಿರ್ಬೋದು, ಹೊಂಗನಸು ಬರುತ್ತೆ ಮೇಯ್ನ್ ಆಗಿ. ಸೊ ಕನ್ನಡದ ಬಾವುಟ ಆಗಿರಬಹುದು. ಸೊ ಇದೆಲ್ಲ ಇವರ ಒಂದು ಕೃತಿಗಳಾಗಿರುತ್ತೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದ ಜನಪ್ರಿಯರಾದವರು ಯಾರಂತ ಕೇಳಿದರೆ ಕನಕದಾಸ, ವಿಜಯದಾಸ, ಪುರಂದರದಾಸ ಮತ್ತು ಜಗನ್ನಾಥದಾಸ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತೀವಿ ಯಾರಂತ ಹೇಳಿದ್ರೆ ಆಪ್ಷನ್ 3 ಪುರಂದರದಾಸರು. ಯಾಕಂತ ಹೇಳಿದ್ರೆ ತುಂಬ ಕೀರ್ತನೆಗಳನ್ನು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವರು ಒಟ್ಟು 5 ಲಕ್ಷ ಕೀರ್ತನೆಗಳನ್ನು ರಚನೆ ಮಾಡಬೇಕಂತ ಅಂದ್ಕೊಂಡಿದ್ರು ಸ್ನೇಹಿತರೆ. ಬಟ್ ಇವರು ರಚನೆ ಮಾಡಿರ್ತಕ್ಕಂಥ 4,75,000 ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ 25,000 ಏನು ಉಳ್ಕೊಳ್ತೋ ಸೊ ಇವರ ಮಗರಾದಂತಹ ಮಧ್ವಪತಿದಾಸ ಅಂತ ಹೇಳ್ತೀವಿ, ಮಧ್ವಪತಿದಾಸರು. ಸೊ ಓಕೆ, ಸೊ ಇವರ ಮಗ ಅಂದರೆ ಪುರಂದರದಾಸರ ಮಗ ಆದಂತಹ ಮಧ್ವಪತಿದಾಸರು ಇನ್ನು 25,000 ಕೀರ್ತನೆಗಳನ್ನು ರಚನೆಯನ್ನು ಮಾಡ್ತಾರೆ. ಪುರಂದರದಾಸರು ಬಂದು 4,75,000 ಕೀರ್ತನೆಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಓಕೆ, ಸೊ ಇನ್ನು ನೋಡ್ತಾ ಹೋದರೆ ಈ ಪುರಂದರದಾಸರ ಒಂದು ಮೊದಲ ಪೂರ್ವ ಹೆಸರಂತ ಹೇಳಿದ್ರೆ ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ಆಗಿರುತ್ತೆ. ಶ್ರೀನಿವಾಸ ನಾಯಕ. ಓಕೆ, ಸೊ ಇಷ್ಟನ್ನು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಹೇಳ್ಬೇಕಂತಂದರೆ ಪುರಂದರದಾಸರು ಇರ್ತಕ್ಕಂಥ ಕೆಲವೊಂದು ಕೀರ್ತನೆಗಳು ಅಂದರೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇಡಿ ಉಚ್ಚಪ್ಪಗಳಿರ. ಸೊ ಅದೊಂದು ಫೇಮಸ್ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥದ್ದು ಒಂದು ಸಾಲು. ಸೊ ಇವೆರಡು ಸಾಲು ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಸಹ ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗಿ, ಅದನ್ನು ಸಹ ಕೇಳಬಹುದಾಗಿರುತ್ತೆ. ಓಕೆ, ಅವೆರಡು ಪುರಂದರದಾಸರು. ಯಾವುದಂತ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿ ಬೇಡಿರಿ ಹುಚ್ಚಪ್ಪಗಳಿರ ಅದೊಂದು ಸಾಲು, ಮತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸೊ ಇದು ಒಂದು ಸಾಲು ಪುರಂದರದಾಸರು ಬರೆದಿರ್ತಕ್ಕಂಥ ಕೀರ್ತನೆಗಳಲ್ಲಿ ಬರುವಂತಹದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಮಗು ಪದದ ಬಹುವಚನ ರೂಪವನ್ನು ಕೇಳಿದರೆ ಮಗು ಅಂತಕ್ಕಂಥದ್ದು ಸಿಂಗ್ಯುಲರ್, ಇಟ್ ಮೀನ್ಸ್ ಏಕವಚನ ಬರುತ್ತೆ. ಮಗು ಪದದ ಬಹುವಚನ ರೂಪ ಯಾವುದು? ಮಕ್ಕಳು, ಮಗು, ಮಗುಗಳು, ಮಕ್ಕಂದಿರು ಅಂತ ಕೊಟ್ಟಿದ್ರೆ. ಸೊ ನನಗೆ ಗೊತ್ತಿರೋ ಹಾಗೆ ಮಗುನ ನಾವು ಮಕ್ಕಳು ಅಂತ ಹೇಳ್ತೀವಿ ಬಹುವಚನ ರೂಪದಲ್ಲಿ. ಸೊ ಮಗು ಬರಲ್ಲ, ಮಗುಗಳು, ಮಕ್ಕಂದಿರು ಇಲ್ಲ. ಸೊ ಆಪ್ಷನ್ 1 ಮಕ್ಕಳು. ಕನ್ನಡದ ಮೊದಲ ಶಾಸನ ಯಾವುದಂತ ಕೇಳಿದರೆ ಬಾದಾಮಿ ಶಾಸನ, ತಮಟಕಲ್ಲು ಶಾಸನ, ಬೇಲೂರು ಶಾಸನ ಆ್ಯಂಡ್ ಹಲ್ಮಿಡಿ ಶಾಸನ. ಓಕೆ ಸ್ನೇಹಿತರೆ, ನೋಡ್ತಾ ಹೋದರೆ ಇಲ್ಲಿ ಕನ್ನಡದ ಮೊದಲ ಶಾಸನ ಅಂತ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಒಂದು ವಿಷಯ ಬಂತು, ಬಟ್ ಆದರೂ ಸಹ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತಲೇ ಹೇಳ್ತಕ್ಕಂಥದ್ದು. ಸೊ ಆಪ್ಷನ್ 4 ಹಲ್ಮಿಡಿ ಶಾಸನ, ಕ್ರಿಸ್ತ ಶಕ 450. ಸೊ ಆ ಒಂದು ಟೈಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇಲೂರು, ಓಕೆ, ಸೊ ಬೇಲೂರು ತಾಲೂಕಿನ ಈ ಒಂದು ಹಲ್ಮಿಡಿ ಗ್ರಾಮದಲ್ಲಿ ಸಿಗ್ತಕ್ಕಂಥ ಒಂದು ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲ ಒಂದು ಶಾಸನ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದನ್ನು ಕದಂಬ ವಂಶದ ರಾಜ ಕಾಕುತ್ಸವರ್ಮ ರಚನೆ ಮಾಡಿರ್ತಕ್ಕಂಥ, ಅಂದರೆ ಆ ಒಂದು ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಈ ಒಂದು ಹಲ್ಮಿಡಿ ಶಾಸನ ಹಳೆಗನ್ನಡ ಪ್ಲಸ್ ಬ್ರಾಹ್ಮಿ ಲಿಪಿ. ಓಕೆ, ಸೊ ಬ್ರಾಹ್ಮಿ ಲಿಪಿ ಎರಡಲ್ಲೂ ಸಹ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕನ್ನಡದ ಒಂದು ಮೊಟ್ಟ ಮೊದಲ ಶಾಸನ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 14 ಸಾಲುಗಳನ್ನು ಕಂಡು ಬರ್ತಕ್ಕಂಥದ್ದಾಗಿದೆ. ಒಟ್ಟು 14 ಸಾಲುಗಳಿದ್ದಾವೆ. ಇದೊಂದು ದತ್ತಿ ಶಾಸನವಾಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಷ್ಟು ಇನ್ಫಾರ್ಮೇಷನ್ ನೋಡ್ತಾ ಹೋಗಿ. ಇದೊಂದು ದತ್ತಿ ಶಾಸನ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇದನ್ನು 1936ರಲ್ಲಿ ಡಾಕ್ಟರ್ M.H. ಕೃಷ್ಣರವರು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಓಕೆ, ಕೃಷ್ಣರವರು M.H. ಕೃಷ್ಣ. ಸೊ ಇಷ್ಟೆಲ್ಲ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ. ಸೊ ಇತ್ತೀಚೆಗೆ ಒಂದು ಬಂದಿದೆ, ಓಕೆ, ತಾಳಗುಂದ ಶಾಸನ, ಬಟ್ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಸ್ನೇಹಿತರೆ. ಬಟ್ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತಾರೆ. ಬಟ್ ಇಡೀ ಶಾಸನ ಕನ್ನಡದಲ್ಲೇ ರಚನೆ ಆಗಿಲ್ಲ ಅಂತಕ್ಕಂಥದ್ದು ಸಹ ಒಂದು ಮಾಹಿತಿ ಇದೆ. ಬಟ್ ಈಗ ಸದ್ಯಕ್ಕೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಬಾದಾಮಿ ಶಾಸನವನ್ನು ನೋಡ್ತಾ ಹೋದ ಸ್ನೇಹಿತರೆ, ಇದೊಂದು 7 ಶತಮಾನದ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಕಪ್ಪೆ ಅರೆಭಟನ ಶಾಸನ ಅಂತ ಹೇಳ್ತೀವಿ. ಬಾದಾಮಿ
ಬಾದಾಮಿ ಶಾಸನವನ್ನು ಕಪ್ಪೆ ಅರಬಣ ಶಾಸನ ಅಥವಾ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಆಗಿದೆ ಅದು. ಓಕೆ, ಸೊ ವೆರಿ ಇಂಪಾರ್ಟೆಂಟು. ತ್ರಿಪದಿ ಶಾಸನ ಯಾವುದಂತ ಹೇಳಿದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಬಣ ಶಾಸನ. ಸೊ ಎರಡು ಒಂದನೇ, ಬಟ್ ಹೆಸರು ಎರಡು ರೀತಿ ಇದೆ ಅದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಬೆಟ್ಟದಾವರೆ ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಲೋಪಸಂಧಿ ಮತ್ತು ಗುಣಸಂಧಿ ಅಂತ ಕೊಟ್ಟಿದ್ದಾರೆ. ಬೆಟ್ಟದಾವರೆ, ಸೊ ಇಲ್ಲಿ ಎರಡು ರೀತಿನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬೆಟ್ಟದ ಪ್ಲಸ್ ತಾವರೆ ಒಂದು, ಮತ್ತೊಂದು ಬೆಟ್ಟ ಪ್ಲಸ್ ತಾವರೆ. ಸೊ ನೋಡಿ, ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಟ್ಟದ ಪ್ಲಸ್ ತಾವರೆ ಇದನ್ನು ನಾವು ವಿಗ್ರಹ ವಾಕ್ಯ ಅಂತ ಹೇಳ್ತೀವಿ. ವಿಗ್ರಹ ವಾಕ್ಯ ಮೀನ್ಸ್ ಸಮಾಸ ಪದವನ್ನು ಬಿಡಿಸಿ ಬರತಕ್ಕಂಥ ಒಂದು ರೀತಿ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಇದೊಂದು ತತ್ಪುರುಷ ಸಮಾಸ ಆಗಿರುತ್ತೆ. ಓಕೆ, ಸೊ ತತ್ಪುರುಷ ಸಮಾಸ. ಸೊ ಅದೇ ರೀತಿ ಬೆಟ್ಟ ಪ್ಲಸ್ ತಾವರೆ, ಸೊ ಇಲ್ಲಿ ಹಾ ಇದೆ ಸ್ನೇಹಿತರೆ, ದಾಲಿ ಹಾ ಇದೆ, ಹಾಗೆ ನಾವು ಷಷ್ಠಿ ತತ್ಪುರುಷ ಸಮಾಸ ಅಂತಲೂ ಸಹ ಹೇಳ್ಬಹುದು. ಇತ್ತೀಚೆಗೆಲ್ಲ ಕೊಡ್ತಿರ್ತಕ್ಕಂಥ. ಸೊ ಅದೇ ರೀತಿ ಇದೆ ಷಷ್ಠಿ ತತ್ಪುರುಷ ಸಮಾಸ, ಬೆಟ್ಟದ ಪ್ಲಸ್ ತಾವರೆ ವಿಗ್ರಹ ವಾಕ್ಯವನ್ನು ಬಿಡಿಸಿ ಬರೆದಾಗ. ಇನ್ನು ನಾವು ಸಂಧಿಗಳಿಗೆ ಹೋದಾಗ ಅದನ್ನು ನಾವು ಬೆಟ್ಟದ ಪ್ಲಸ್ ತಾವರೆ ಅಂತ ಬಿಡಿಸಲ್ಲ, ಬೆಟ್ಟ ಪ್ಲಸ್ ತಾವರೆ ಅಂತ ಬಿಡಿಸ್ತೀವಿ, ಬೆಟ್ಟದಾವರೆ ಆಗುತ್ತೆ. ಸೊ ಇಲ್ಲಿ ದಾ ಇತ್ತು, ದಾಗೆ ಬದಲಾಗಿ ತಾ ಬಂದಿದೆ. ಸೊ ಇಲ್ಲಿ ಯಾವುದಂತ ಹೇಳ್ಬೋದು, ಆಪ್ಷನ್ 2 ಆದೇಶ ಸಂಧಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 2 ಆದೇಶ ಸಂಧಿ ಆಗಿರುತ್ತೆ. ಹೆಬ್ಬಾಗಿಲು ಎಂಬುದು ಡ್ಯಾಶ್ ದ್ವಿಗು ಸಮಾಸ, ಅಂಶಿ ಸಮಾಸ, ಕರ್ಮಧಾರಿಯ ಸಮಾಸ, ತತ್ಪುರುಷ ಸಮಾಸ. ಓಕೆ, ಸೊ ಹೆಬ್ಬಾಗಿಲು ಅಂತ ಹೇಳಿದಾಗ ಇದನ್ನು ಬಿಡಿಸಿ ಬರತಕ್ಕಂಥದ್ದು ವಿಗ್ರಹ ವಾಕ್ಯ ಅಂತ ಹೇಳಿದರೆ ಹಿರಿದಾದ, ಹಿರಿದಾದ ಪ್ಲಸ್ ಬಾಗಿಲು, ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಅಂತ ಹೇಳ್ತೀವಿ. ಸೊ ಇಲ್ಲಿ ಹಿರಿದಾದ ಅಂತಕ್ಕಂಥದ್ರಲ್ಲಿ ಒಂದು ಗುಣ ವಿಶೇಷತೆ ಕಂಡು ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಆಪ್ಷನ್ 3 ಕರ್ಮಧಾರಿಯ ಸಮಾಸ. ಸೊ ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಆಗಿರ್ಬೋದು, ಅಥವಾ ಹೆರ್ಬಂಡೆ ಆಗಿರ್ಬೋದು, ಅಥವಾ ಹೆಬ್ಬಾವು ಆಗಿರ್ಬೋದು. ಸೊ ಇದನ್ನು ನಾವು ಕರ್ಮಧಾರಿಯ ಸಮಾಸಕ್ಕೆ ತಗೊಳ್ತೀವಿ. ಇನ್ನು ದ್ವಿಗು ಸಮಾಸ ಅಂತ ನೋಡ್ತಾ ಹೋದಾಗ ದ್ವಿ ಮೀನ್ಸ್ ಎರಡು ಅಂತ ಹೇಳ್ತೀವಿ. ಅಂದರೆ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳ್ತಾ ಹೋಗ್ತೀವಿ. ಅಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಂಶಿ ಭಾವ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ರಾಮ ಲಕ್ಷ್ಮಣರು ಅಂತ ಹೇಳ್ತೀವಿ, ರಾಮರು ಪ್ಲಸ್ ಲಕ್ಷ್ಮಣರು. ಸೊ ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋಲ್ಲ, ಸೇಮ್ ಆಗಿ ಸಾರಿ ಅಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಂಶಿ ಭಾವ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ದ್ವಿಗು ಸಮಾಸ ಅಂದರೆ ಎರಡು ಸಂಖ್ಯೆಗಳು ಕಂಡು ಬರ್ತಕ್ಕಂಥದ್ದು. ಅಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಂಶಿ ಭಾವ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಮುಂಬಾಗಿಲು, ಬಾಗಿಲ ಪ್ಲಸ್ ಮುಂದೆ. ಓಕೆ, ಸೊ ಅದು ಬರುತ್ತೆ ಅಂಶಿ ಸಮಾಸ. ದ್ವಂದ್ವ ಸಮಾಸದಲ್ಲಿ ರಾಮ ಲಕ್ಷ್ಮಣರು ಬರ್ತಾರೆ. ಓಕೆ, ಸೊ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಇಲ್ಲಿ ತತ್ಪುರುಷ ಫಾರ್ ಎಕ್ಸಾಂಪಲ್ ಅರಮನೆ ಆಗಿರ್ಬೋದು. ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿದ್ವಿ, ಬೆಟ್ಟದಾವರೆ ಆಗಿರ್ಬೋದು. ಸೊ ಇಟ್ ಮೀನ್ಸ್ ಅಲ್ಲಿ ಏನಾಗಿರುತ್ತೆ, ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಸಹ ಪ್ರಧಾನವಾಗಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ತತ್ಪುರುಷ ಸಮಾಸದಲ್ಲಿ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಕರ್ಮಧಾರಿಯ ಸಮಾಸ. ಗುರು ಲಘು 3 ಯಾವ ಗಣ ಅಂತ ಕೇಳಿದರೆ, ಸೊ ಇದಕ್ಕೆ ಸಿಂಪಲ್ ಅಂತ ಹೇಳಿದ್ರೆ, ಸೊ ನೋಡಿ ಫಸ್ಟ್ ಏನು ಬರುತ್ತೆ, ಗುರು ಲಘು 3 ಅಂತ ಕೇಳಿದರೆ, ಸೊ ಗುರು 3 ಲಘು 3 ಯಾವ ಗಣ ಅಂತ ಹೇಳಿದರೆ, ಸೊ ನೋಡಿ ಗುರು ಲಘು 3 ಮನಗಣ ಬರುತ್ತೆ. ಗುರು ಲಘು ಮೊದಲಿರೆ ಭಯಗಣ. ಓಕೆ, ಭಯಗಣ. ಗುರು ಲಘು ನಡುವಿರೆ ಜರಗಣ. ಗುರು ಲಘು ಕೊನೆ ಇರೆ ಸತಗಣ. ಸೊ ಮನಸ್ಸಿಗೆ ಭಯ ಆಗಿ ಜ್ವರ ಬಂದು ಸತ್ತನು. ಸೊ ಇದು ಆ್ಯಕ್ಚುಲಿ ಇರ್ತಕ್ಕಂಥ ಒಂದು ಫಾರ್ಮುಲಾ. ಮನಸ್ಸಿಗೆ ಭಯ ಆಗಿ ಜ್ವರ ಬಂದು ಸತ್ತನು. ಸೊ ಗುರು ಲಘು 3, ಅದಾದ ನಂತರ ಫಸ್ಟ್ ನೀವು ನೋಡ್ಕೋಬೇಕು, ಫಸ್ಟ್ ಗುರುನೇ ಬರಬೇಕು. ಗುರು ಲಘು 3 ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆ ಇರೆ ಸತಗಣ. ಸೊ ಗುರು ಲಘು 3 ಮನಗಣ ಆಪ್ಷನ್ 1 ಆಗಿರುತ್ತೆ. ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರಂತ ಕೇಳಿದರೆ ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ವಿ ಕೃ ಗೋಕಾಕ್, ಕುವೆಂಪು. ಸೊ ನಮ್ಗೆ ಗೊತ್ತಿರುವ ಹಾಗೆ ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಈಗ ರೀಸೆಂಟಾಗಿ 2010ರಲ್ಲಿ ಇವನ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಲಾಸ್ಟ್ ಅದೇ ಆಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಮೊಟ್ಟ ಮೊದಲಿಗೆ ಸಿಗ್ತಕ್ಕಂಥದ್ದು ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಗೆ. ಸೊ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರ್ತಕ್ಕಂಥದ್ದು 1967 ಅಂತ ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ 4 ಕುವೆಂಪು ಆಗಿರುತ್ತೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು
1973ರಲ್ಲಿ ದ ರಾ ಬೇಂದ್ರೆ ಅವರು ಬರ್ತಾರೆ ಎರಡನೇವರು. ಸೊ ಅದಾದ ನಂತರ ನೋಡ್ತಾ ಹೋದಾಗ ಶಿವರಾಮ್ ಕಾರಂತ್ ಬರ್ತಾರೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರ್ತಾರೆ. ಅದಾದ ನಂತರ ವಿಕ್ರು ಗೋಕಾಕ್ ಬರ್ತಾರೆ. ಅದಾದ ನಂತರ ಗಿರೀಶ್ ಕಾರ್ನಾಡ್ ಆಗಿರ್ಬೋದು. ಸೊ ಈ ರೀತಿ ಬರ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ 4 ಶ್ರೀರಾಮಾಯಣ ದರ್ಶನಂ ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ಮತ್ತೊಂದು ಇಲ್ಲಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸ್ನೇಹಿತರೆ, 1965ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಮಲಯಾಳಂ. ಓಕೆ, ಸೊ ಮಲಯಾಳಂ ಒಂದು ಭಾಷೆಗೆ ಸಿಕ್ಕಿರ್ತಕ್ಕಂಥದ್ದು ಜಿ ಶಂಕರ್ ಕುರುಪ್. ಸೊ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಮಲಯಾಳಂ ಕೃತಿಗೆ. ಓಕೆ, ಸೊ ಅದೊಂದು ಇನ್ಫಾರ್ಮೇಷನ್ ಇರಲಿ. ವಸ್ತ್ರ ಪದದಲ್ಲಿನ ಸು ಪ್ಲಸ್ ತು ಪ್ಲಸ್ ರು ಪ್ಲಸ್ ಆ ಸ್ತ್ರ ಎಂಬುದು ಏನು? ವಿಜಾತಿ ಒತ್ತಕ್ಷರ, ಗುಣಿತಾಕ್ಷರ, ಸಜಾತಿ ಒತ್ತಾಕ್ಷರ, ಮೂಲಾಕ್ಷರ. ಓಕೆ ಸ್ನೇಹಿತರೆ, ನೋಡ್ತಾ ಹೋದಾಗ ಸಜಾತಿ ವಿಜಾತಿ ಸೊ ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಸೊ ಆನ್ಸರ್ ಆಪ್ಷನ್ 1 ವಿಜಾತಿ. ಯಾಕಂದರೆ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಒಂದು ಅಕ್ಷರ ಬಂದು ಸೇರಿಕೊಂಡ್ರೆ ಅದನ್ನು ಸಜಾತಿ ಅಂತ ಹೇಳ್ತೀವಿ. ಬೇರೆ ಒತ್ತಕ್ಷರ ಬಂದರೆ ಅದನ್ನು ವಿಜಾತಿ ಅಂತ ಹೇಳ್ತೀವಿ. ಇಲ್ಲಿ 2 ಬಂದಿದೆ. ಸೊ ತಾ ಮತ್ತು ರಾ 2 ವಿಜಾತಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ವಿಜಾತಿ ಒತ್ತಕ್ಷರ ಆಗುತ್ತೆ. ಸಂಭಾವನಾರ್ಥಕ ಕ್ರಿಯಾಪದ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಹೋಗನು, ಹೋದನು, ಹೋದಾನು, ಹೋಗುವನು. ಸೊ ಹೋಗನು ಮೀನ್ಸ್ ಹೋಗನು ಅಂದರೆ ಇಲ್ಲ, ಅಲ್ಲಿ ಕ್ರಿಯೆ ನಡೆಯೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಷೇಧಾರ್ಥಕ ಬರುತ್ತೆ. ಇನ್ನು ಹೋದನು ದಾ ಇದೆ ಇಲ್ಲಿ. ಸೊ ಕಾಲಸೂಚಕ ಪ್ರತ್ಯಯ ಏನಿದೆ ದಾ ಇದೆ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ, ಭೂತಕಾಲ ಬರುತ್ತೆ. ಇನ್ನು ಹೋದಾನು ಅಂತಕ್ಕಂಥದ್ದು ಸಂಭಾವನಾರ್ಥಕ ಆಗುತ್ತೆ. ಹೋಗುವನು ಸೊ ಇಲ್ಲಿ ವಾ ಇದೆ. ಇದು ನಾವು ಭವಿಷ್ಯತ್ ಕಾಲಕ್ಕೆ ಹೇಳ್ತೀವಿ, ಭವಿಷ್ಯತ್ ಕಾಲ. ಸೊ ಭವಿಷ್ಯತ್ ಕಾಲದ ಒಂದು ಕಾಲ ಪ್ರತ್ಯಯ ಬಂದು ವಾ ಆಗಿರುತ್ತೆ, ಭೂತಕಾಲದ್ದು ದಾ ಆಗಿರುತ್ತೆ, ವರ್ತಮಾನ ಕಾಲದ್ದು ಉತ್ತ ಆಗಿರುತ್ತೆ. ಹೌದಾ? ಸೊ ಇಲ್ಲಿ ಹೋದಾನು, ಬಂದಾನು, ಬರಬಹುದು. ಸೊ ಇದೆಲ್ಲ ಸಂಭಾವನಾರ್ಥಕ ಕ್ರಿಯಾ ರೂಪದಲ್ಲಿ ಬರ್ತಕ್ಕಂಥ ಪದಗಳಾಗಿರುತ್ತೆ. ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಯಾವುದಂತ ಕೇಳಿದರೆ ಸ್ನೇಹಿತರೆ, ಸೊ ಶಬ್ದಾನುಶಾಸನ, ಕವಿರಾಜ ಮಾರ್ಗ, ಭಾಷಾಭೂಷಣ, ಶಬ್ದಮಣಿ ದರ್ಪಣ. ಶಬ್ದಾನುಶಾಸನ ಅಂತಕ್ಕಂಥದ್ದು ಕರ್ನಾಟಕ ಶಬ್ದಾನುಶಾಸನ ಅಂತ ಹೇಳ್ತೀವಿ. ಭಟ್ಟ ಕಳಂಕ ದೇವ ಬರೆದಿರ್ತಕ್ಕಂಥದ್ದು ಭಟ್ಟ ಕಳಂಕ ದೇವ. ಓಕೆ, ಸೊ ಇದು ಬರೋದಿಲ್ಲ ಸ್ನೇಹಿತರೆ. ಇನ್ನು ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥದ್ದು ಶ್ರೀ ವಿಜಯ. ಸೊ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಆಗುತ್ತೆ. ಮೊಟ್ಟ ಮೊದಲ ಕನ್ನಡದ ಕೃತಿ ಕವಿರಾಜ ಮಾರ್ಗ, ವೆರಿ ಇಂಪಾರ್ಟೆಂಟು. ಇನ್ನು ಭಾಷಾಭೂಷಣ ಬಂದು ನಾಗವರ್ಮ ಟು ಇವರು ರಚನೆ ಮಾಡಿರ್ತಕ್ಕಂಥದ್ದು ಭಾಷಾಭೂಷಣ. ಸೊ ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ ಎಲ್ಲ 4 ಸಹ ಈ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿಗಳೇ ಆಗಿರುತ್ತೆ. ಇನ್ನು ಶಬ್ದಮಣಿ ದರ್ಪಣ ಬರೆದಿರ್ತಕ್ಕಂಥದ್ದು ಕೇಶಿರಾಜ. ಸೊ ಕೇಶಿರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣ ಇದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಆಗಿರುತ್ತೆ. ವೆರಿ ಇಂಪಾರ್ಟೆಂಟು. ಮೊಟ್ಟ ಮೊದಲ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ, ಕೇಶಿರಾಜ ರಚನೆ ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನಜಬಜ ಜಂಜರಂ ಈ ಗಣವಿನ್ಯಾಸವಿರುವ ವೃತ್ತ ಯಾವುದಂತ ಕೇಳಿದರೆ ಉತ್ಪಲಮಾಲ, ಶ್ರಗ್ಧಾರ, ಚಂಪಕಮಾಲ ಆ್ಯಂಡ್ ಶಾರ್ದುಲ ವಿಕೃತ ವೃತ್ತ. ಸೊ ನಜಬಜ ಜಂಜರ ಅಂತಕ್ಕಂಥದ್ದು ಚಂಪಕಮಾಲ ವೃತ್ತಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಉತ್ಪಲಮಾಲ ಅಂತ ಹೇಳಿದ್ರೆ ಬರನ ಬಬರ ಅಂತ ಹೇಳ್ತೀವಿ, ಬರನ ಬರ. ಸೊ ಇದು ಬರ್ತಕ್ಕಂಥದ್ದು ಉತ್ಪಲಮಾಲ ವೃತ್ತಕ್ಕೆ ಬರುತ್ತೆ. ಇನ್ನು ಶ್ರಗ್ಧಾರ ವೃತ್ತಕ್ಕೆ ಬರ್ತಕ್ಕಂಥದ್ದು ಮ ರ ಬ ನ ಯ. ಓಕೆ, ಸೊ ಇದು ಬರ್ತಕ್ಕಂಥದ್ದು ಶ್ರಗ್ಧಾರ ವೃತ್ತ. ಇನ್ನು ಶಾರ್ದುಲ ವಿಕೃತ ವೃತ್ತಕ್ಕೆ ಬರ್ತಕ್ಕಂಥದ್ದು ಮ ಸ ಜ ಸ ತ ತ. ಸೊ ಇದು ಬರ್ತಕ್ಕಂಥದ್ದು ಶಾರ್ದುಲ ವಿಕೃತ ವೃತ್ತ. ಲಾಸ್ಟಲ್ಲಿ ಮೇಲೊಂದು ಗುರು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ನಾವು ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 3 ಚಂಪಕಮಲ ವೃತ್ತ, ನಜಬಜ ಜಂಜರಂ ಆಗುತ್ತೆ. ಸೊ ಇಲ್ಲಿ ಒಟ್ಟು ಜಾಸ್ತಿ ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಗಣ ವೃತ್ತ ಯಾವುದು ಅಂತ ಹೇಳಿದ ಸ್ನೇಹಿತರೆ ಮಹಾಶ್ರಗ್ಧಾರ ಬರುತ್ತೆ. ಮಹಾಶ್ರಗ್ಧಾರ ಇದು ಅತಿ ಹೆಚ್ಚು ಅಕ್ಷರವನ್ನು ಹೊಂದಿರತಕ್ಕಂಥದ್ದು. ಕಡಿಮೆ ಅಕ್ಷರ ಹೊಂದಿರತಕ್ಕಂಥದ್ದು ಶಾರ್ದುಲ. ಶಾರ್ದುಲ ವಿಕೃತ ವೃತ್ತ ಇದು ಅತಿ ಕಡಿಮೆ ಅಕ್ಷರಗಳನ್ನು ಹೊಂದಿರತಕ್ಕಂಥದ್ದು. ಸೊ 19 ಅಕ್ಷರಗಳನ್ನು ಹೊಂದಿದೆ. ಅಕ್ಕ ಮಹಾದೇವಿಯ ವಚನದ ಅಂಕಿತ ಯಾವುದಂತ ಕೇಳಿದರೆ ಕೂಡಲ ಸಂಗಮ ದೇವ, ಚೆನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊ ಅಕ್ಕ ಮಹಾದೇವಿ ಅಂತ ಹೇಳಿದಾಗ ಇಲ್ಲಿ ಯಾವ್ದು ಬರುತ್ತೆ ಸ್ನೇಹಿತರೆ? ಸೊ ಆನ್ಸರ್ ಆಪ್ಷನ್ 2 ಚೆನ್ನಮಲ್ಲಿಕಾರ್ಜುನ ಬಂದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಆಗಿರುತ್ತೆ. ಕೂಡಲ ಸಂಗಮ ದೇವ ಬಂದು ಬಸವಣ್ಣ ಆಗಿರುತ್ತೆ, ಬಸವಣ್ಣ. ಗುಹೇಶ್ವರ ಬಂದು ಅಲ್ಲಮ ಪ್ರಭು,
ಓಕೆ, ಸೊ ಅಲ್ಲಮ್ಮ ಪ್ರಭು ಆಗಿರುತ್ತೆ. ಇನ್ನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಂದು ಶಿವಯೋಗಿ ಸಿದ್ದರಾಮೇಶ್ವರ ಬರುತ್ತೆ. ಶಿವಯೋಗಿ ಸಿದ್ದರಾಮೇಶ್ವರ. ಓಕೆ, ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿಯವರು. ತತ್ಪುರುಷ ಸಮಾಸಕ್ಕೆ ನಿದರ್ಶನ ಅಂತ ಕೇಳಿದರೆ, ಸೊ ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಅರಮನೆ ಬರುತ್ತೆ ಸ್ನೇಹಿತರೆ. ಬಿಡಿಸ್ಬಾರ್ದಾಗ ಅರಸನ ಪ್ಲಸ್ ಮನೆ, ಅರಮನೆ. ಸೊ ಇದೊಂದು ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್. ದಬ ದಬ ಎಂಬುದು ಏನು? ಕೃದಂತಾವ್ಯಯ, ಕ್ರಿಯಾರ್ಥಕ ಅವ್ಯಯ, ಹವಾಧಾರಣಾರ್ಥಕ ಅವ್ಯಯ ಆ್ಯಂಡ್ ಅನುಕರಣ ಅವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಏನಿದೆ, ಫಸ್ಟು ದಬ ದಬ ಅಂತ ಕೊಟ್ಟಿದ್ದಾರೆ. ದಬ ದಬ ಅಂತ ಹೇಳಿದಾಗ ಅದೊಂದು ಒಂದು ಪದ 2 ಸಾರಿ ರಿಪೀಟ್ ಆದರೆ ನಾವು ಅದನ್ನು ದ್ವಿರುಕ್ತಿ ಅಥವಾ ಅನುಕರಣೆ ಅಂತ ಹೇಳ್ತೀವಿ. ಸೊ ದ್ವಿರುಕ್ತಿಲಿ ಏನಾಗುತ್ತೆ, ಕೊಟ್ಟಿರ್ತಕ್ಕಂಥ ಪದಕ್ಕೆ ಒಂದು ಅರ್ಥ ಇರುತ್ತೆ. ಅನುಕರಣಾವ್ಯಯದಲ್ಲಿ ಅದಕ್ಕೆ ಯಾವುದೇ ಒಂದು ಅರ್ಥ ಇರಲ್ಲ, ಬಟ್ ಅನುಕರಣೆ ಇರುತ್ತೆ. ಸೊ ಇಲ್ಲಿ ದಬ ದಬ ಅಂತ ಹೇಳಿದ್ರೆ ಅನುಕರಣಾವ್ಯಯ. ಸೊ ಒಂದು ಪದ 2 ಸಾರಿ ರಿಪೀಟ್ ಆದರೆ ಅದು ಅನುಕರಣೆ ಅಥವಾ ದ್ವಿರುಕ್ತಿ. ಸೊ ಓಕೆ, ಇನ್ನು ಕೃದಂತಾವ್ಯಯ ಬರೋದಿಲ್ಲ. ಇದು ಕೃದಂತಾವ್ಯಯ ಅಂತ ಹೇಳಿದಾಗ ಅದೊಂದು ಕ್ರಿಯಾಪದ ಆಗಿರುತ್ತೆ. ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಹೌದು, ಇಲ್ಲ, ಉಂಟು, ಸಾಕು, ಬೇಕು, ಇದೆಲ್ಲ ಕ್ರಿಯಾರ್ಥಕ ಅವ್ಯಯಕ್ಕೆ ಬರುತ್ತೆ. ಅವಧಾರಣ ಅವ್ಯಯ ಅಂತ ಹೇಳಿದ್ರೆ ಅವನೇ, ಇವನೇ, ನೇ ದೀರ್ಘ ಬರುತ್ತೆ. ಸೊ ಅವನೇ, ಇವನೇ, ಅವಳೇ. ಸೊ ಅದನ್ನು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ ಸ್ನೇಹಿತರೆ. ಪಾಠಶಾಲೆ ಪದದಲ್ಲಿರುವ ಟು ಎಂಬುದು ಏನು ಅಂತ ಕೇಳಿದರೆ ಅಲ್ಪಪ್ರಾಣ, ದೀರ್ಘಾಕ್ಷರ, ಮಹಾಪ್ರಾಣಾಕ್ಷರ, ಅಘೋಷಿತಾಕ್ಷರ. ಸೊ ಅಘೋಷಿತಾಕ್ಷರ ಬರೋದಿಲ್ಲ. ಅಲ್ಪಪ್ರಾಣಾಕ್ಷರ ನಾನು ಆಲ್ರೆಡಿ ಹೇಳಿದಾಗೆ ಗಜಡದಬ ಗಜಡದಬ ಆ ರೀತಿ ಬರ್ತಾ ಹೋಗುತ್ತೆ. ದೀರ್ಘಾಕ್ಷರ ಅಂತ ಹೇಳಿದಾಗ ಇಲ್ಲಿ ಮಹಾಪ್ರಾಣಾಕ್ಷರ ಬರುತ್ತೆ. ದೀರ್ಘಾಕ್ಷರಗಳು ಸಹ ಬರೋದಿಲ್ಲ. ದೀರ್ಘಾಕ್ಷರ ಅಂತ ಹೇಳಿದಾಗ ಆ, ಈ. ಸೊ ಅದು ಒಟ್ಟು 7 ಏನು ಬರುತ್ತೋ ಸೊ ನಾವು ದೀರ್ಘಾಕ್ಷರ ಅಂತ ಹೇಳ್ತೀವಿ. ಇನ್ನು ಮಹಾಪ್ರಾಣಾಕ್ಷರದಲ್ಲಿ ಬರ್ತಕ್ಕಂಥದ್ದು ಇದಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ 3 ಮಹಾಪ್ರಾಣಾಕ್ಷರ ಯಾವುದಾದ್ರು ಬರಬಹುದು. 2ನೇ ಕ ಆಗಿರ್ಬೋದು ಅಥವಾ ಘ ಆಗಿರ್ಬೋದು. ಓಕೆ, ಸೊ ಟ ಆಗಿರ್ಬೋದು ಅಥವಾ 2ನೇ ಚ ಆಗಿರ್ಬೋದು, ಜ ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಬರುತ್ತೆ ಸ್ನೇಹಿತರೆ. ಫ, ಭ. ಸೊ ಇನ್ನು ನೆಕ್ಸ್ಟ್ ಯಾವ್ದು ಮಿಸ್ ಆಯಿತು? ತ ಮಿಸ್ ಆಯಿತು. ತ, ಧ. ಸೊ ಇದನ್ನು ನಾವು ಮಹಾಪ್ರಾಣಾಕ್ಷರ ಅಂತ ಹೇಳ್ತೀವಿ. ಕರ್ನಾಟಕ ಕವಿ ಚೂತನವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಲಕ್ಷ್ಮೀಶ, ವಾಲ್ಮೀಕಿ, ಕುಮಾರವ್ಯಾಸ, ವ್ಯಾಸ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಕವಿ ಚೂತನವನ ಚೈತ್ರ ಇರ್ತಕ್ಕಂಥದ್ದು ಲಕ್ಷ್ಮೀಶ. ಆಪ್ಷನ್ 1 ಲಕ್ಷ್ಮೀಶನಿಗೆ ಇರ್ತಕ್ಕಂಥ ಒಂದು ಬಿರುದಾಂಕಿತ. ಇಂದ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ? ಸೊ ಇಂದ ನೋಡಿ, ಇಲ್ಲಿ ಸಪ್ತಮಿ ಅಂತಕ್ಕಂಥದ್ದು ಓಲ್ಡ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ದ್ವಿತೀಯ ಹಣ್ಣು ಬರುತ್ತೆ, ಆ್ಯಂಡ್ ಷಷ್ಠಿ ಆ ಬರುತ್ತೆ, ತೃತೀಯ ಇಂದ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಓಕೆ, ಲಾಸ್ಟ್ ಕ್ವೆಶನ್. ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಪ್ರಾರಂಭದ ವರ್ಷ ಆಗಸ್ಟ್ 15ರಿಂದ ಸುವರ್ಣ ಮಹೋತ್ಸವವನ್ನು ಕೇಳಿದರೆ, ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಆಗಸ್ಟ್ 15, 1947. ಹೌದಾ? ಆಗಸ್ಟ್ 15, 1947. ಸೊ ಸುವರ್ಣ ಮಹೋತ್ಸವ ಅಂತ ಹೇಳಿದ್ರೆ 50 ವರ್ಷಗಳ ಒಂದು ಆಚರಣೆ ನಾವು ಸುವರ್ಣ ಮಹೋತ್ಸವ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ 50ಕ್ಕೆ ನಾವು ಸುವರ್ಣ ಅಥವಾ ಗೋಲ್ಡನ್ ಜುಬ್ಲಿ ಅಂತ ಏನು ಹೇಳ್ತೀವೋ, ಸೊ ಚಿನ್ನ ಆಗಿರಬಹುದು ಅಥವಾ ಗೋಲ್ಡನ್ ಜುಬ್ಲಿ ಸುವರ್ಣ ಮಹೋತ್ಸವ ಅಂತ ಹೇಳ್ತೀವಿ. 60ಕ್ಕೆ ಬಂದು ನಾವು ಡೈಮಂಡ್ ವಜ್ರ ಮಹೋತ್ಸವ ಅಂತ ಹೇಳ್ತೀವಿ. ಆ್ಯಂಡ್ 75ಕ್ಕೆ ಪ್ಲಾಟಿನಮ್ ಮಹೋತ್ಸವ ಅಂತ ಹೇಳ್ತೀವಿ, ಪ್ಲಾಟಿನಮ್ ಜುಬ್ಲಿ ಅಂತ ಹೇಳ್ತೀವಿ. ಸೊ 100ಗೆ ಸೆಂಚುರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 1947ರಿಂದ ಸೊ 50 ವರ್ಷ ಅಂತ ಹೇಳಿದಾಗ ಸ್ನೇಹಿತರೆ 1997ರಿಂದ 98ನೇ ವರ್ಷ ಏನು ಬರುತ್ತೋ ಮಧ್ಯದ್ದು, ಸೊ ಅದನ್ನು ನಾವು ಅಂದರೆ 1997 ಆಗಸ್ಟ್ 15 ಅಂತಕ್ಕಂಥದ್ದು ಏನು ಬರುತ್ತೋ ಸೊ ಅದನ್ನು ನಾವು ಸುವರ್ಣ ಮಹೋತ್ಸವ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆ ಒಂದು ಆನ್ಸರು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 25 ಕ್ವೆಶನ್ಸ್ನ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ಐ ಡ್ಯಾಶ್ ಇಫ್ ಯು ವಿಲ್ ಕಮ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ವಿಲ್, ಡೌಟ್ ಕೊಟ್ಟಿದ್ದಾರೆ, ಡೌಟೆಡ್, ಗೋಯಿಂಗ್ ಟು ಡೌಟ್, ಡೌಟ್. ಸೊ ಇಲ್ಲಿ ಬಿ ಅಂತಕ್ಕಂಥದ್ದು ಸೈಲೆಂಟ್ ಲೆಟರ್ ಆಗಿರುತ್ತೆ. ಓಕೆ, ಸೊ ಸೈಲೆಂಟ್ ಲೆಟರು. ಸೊ ಹಾಗಾಗಿ ಇಲ್ಲಿ ನಾವು ಡೌಟ್ ಅಂತ ತಗೊಳ್ತೀವಿ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಐ ಡ್ಯಾಶ್ ಇಫ್ ಯು ವಿಲ್ ಕಮ್ ಅಂತ ಹೇಳಿದಾಗ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಐ ಡೌಟ್ ಇಫ್ ಯು ವಿಲ್ ಕಮ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. is still dash what should be done. ಸೊ ಏನಿದೆ, ಈ ಸ್ಟಿಲ್
ವಾಟ್ ಶುಡ್ ಬಿ ಡನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಚಾಯ್ಸ್. ಇಲ್ಲಿ ಬರಬೇಕಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಒಂದು ಚಾಯ್ಸ್ ಯಾವುದು? ಈಸ್ ಕನ್ಸಿಡರಿಂಗ್, ವಾಸ್ ಕನ್ಸಿಡರಿಂಗ್, ವಿಲ್ ಬಿ ಕನ್ಸಿಡರಿಂಗ್, ವಿಲ್ ಕನ್ಸಿಡರ್. ಸೊ ನೋಡಿ, ಈ ಸ್ಟಿಲ್ ಅಂತ ಹೇಳಿದ್ರೆ ಇನ್ನೂ ಅದು ಕಂಟಿನ್ಯೂಸ್ ಅಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ಸೊ ಅದು ಕಂಪ್ಲೀಟ್ ಆಗಿ ದ ಪ್ರೆಸೆಂಟ್ ಅಥವಾ ಫಾಸ್ಟ್ ಅಥವಾ ಫ್ಯೂಚರ್ ಅಂತ ಅಲ್ಲ, ಅದೇನಾಗಿದೆ ಕಂಟಿನ್ಯೂಸ್ ಆಗಿ ಹೋಗ್ತಕ್ಕಂಥದ್ದಾಗಿದೆ. ಸೊ ಸ್ಟಿಲ್ ಇನ್ನೂ ಸಹ ಓಕೆ, ಇನ್ನೂ ಈ ಸ್ಟಿಲ್ ಡ್ಯಾಶ್ ವಾಟ್ ಶುಡ್ ಬಿ ಡನ್ ಅಂತ ಕೊಟ್ಟಿದ್ದಾರೆ. ಸೊ ಈಗಿರ್ಬೇಕಾದ್ರೆ ಏನಾಗುತ್ತೆ ಇಲ್ಲಿ ಈ ಸ್ಟಿಲ್ ಇಂಡಿಕೇಟ್ ಆ್ಯನ್ ಆ್ಯಕ್ಷನ್ ಬಿಗಿನ್ ಇನ್ ದ ಪಾಸ್ಟ್. ಓಕೆ, ಸೊ ಪಾಸ್ಟಿಂದ ಇನ್ನೊಂದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಸೊ ಆಗಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಈಸ್ ಕನ್ಸಿಡರಿಂಗ್, ಆಪ್ಷನ್ ಒಂದು ಈಸ್ ಕನ್ಸಿಡರಿಂಗ್ ನಾವು ತೊಗೊಳ್ತಾ ಹೋಗ್ತೀವಿ. ಈ ಸ್ಟಿಲ್ ಈಸ್ ಕನ್ಸಿಡರಿಂಗ್ ವಾಟ್ ಶುಡ್ ಬಿ ಡನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ವಿಲ್ ಬಿ ಕನ್ಸಿಡರಿಂಗ್, ವಿಲ್ ಕನ್ಸಿಡರ್ ಅಂತ ಹೇಳಿದ್ರೆ ಇದು ಮುಂದೆ ಫ್ಯೂಚರಲ್ಲಿ ಆಗ್ತಕ್ಕಂಥದ್ದಾಗಿರುತ್ತೆ. ವಾಸ್ ಅಂದರೆ ಇಟ್ ಮೀನ್ಸ್ ಪಾಸ್ಟಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳಿದಾಗ ಈ ಸ್ಟಿಲ್ ಈಸ್ ಕನ್ಸಿಡರಿಂಗ್ ವಾಟ್ ಶುಡ್ ಬಿ ಡನ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶನ್, ಸೀತಾ ಹ್ಯಾಸ್ ಬ್ರೋಕನ್ ದ ಸ್ಟಿಕ್. ಓಕೆ, ಸೊ ಹಿಯರ್ ದ ಪಾಸಿವ್ ವಾಯ್ಸ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಅಂತ ಕೇಳಿದರೆ, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಲ್ಲಿ ನೋಡ್ತಾ ಹೋದರೆ ಏನಾಗುತ್ತೆ ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತೆ. ಹೌದಾ? ಸೊ ಸೀತಾ ಅಂತಕ್ಕಂಥದ್ದು ಏನಿದೆಯೋ ಇಲ್ಲೊಂದು ಸೀತಾ ಅಂತ ನೋಡಿದಾಗ ಇದು ಸಬ್ಜೆಕ್ಟ್ ಆಯಿತು, ಸಬ್ಜೆಕ್ಟು. ದ ಸ್ಟಿಕ್ ಅಂತಕ್ಕಂಥದ್ದು ಆಬ್ಜೆಕ್ಟು. ಸೊ ಈ ರೀತಿ ಇರಬೇಕಾದ್ರೆ ಮಧ್ಯ ಬರ್ತಕ್ಕಂಥದ್ದು ಒಂದು ಹೊರ ಬರುತ್ತೆ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗಬೇಕು, ಆಬ್ಜೆಕ್ಟು ಸಬ್ಜೆಕ್ಟ್ ಆಗಬೇಕು. ಅದಾದ ನಂತರ ಬೈನ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಬೈ ಅಂತಕ್ಕಂಥ ಇಲ್ಲದಲ್ಲೂ ಇದೆ. ಓಕೆ, ಇಲ್ಲೇನಾಗುತ್ತೆ ದ ಸ್ಟಿಕ್. ಸೊ ಆಬ್ಜೆಕ್ಟು ಸಬ್ಜೆಕ್ಟ್ ಆಗಬೇಕು, ಸಬ್ಜೆಕ್ಟು ಆಬ್ಜೆಕ್ಟ್ ಆಗಬೇಕಲ್ಲ. ಸೊ ಫಸ್ಟ್ ದ ಸ್ಟಿಕ್ ಅಂತ ಬರಬೇಕು. ಸೊ ಓಕೆ, ಎಲ್ಲದರಲ್ಲೂ ಸ್ಟಿಕ್ ಇದೆ. ಬಟ್ ಇಲ್ಲಿ ವರ್ಬ್ ಏನು ಕೊಟ್ಟಿದ್ದಾರೆ, ಹ್ಯಾಸ್ ಬ್ರೋಕನ್ ಅಂತ ಕೊಟ್ಟಿದ್ದಾರೆ. ಸೊ ಹ್ಯಾಸ್ ಅಂತ ಬಂದಾಗ ನಾವು ಹ್ಯಾಸ್ನ ಯೂಸ್ ಮಾಡ್ತೀವಿ, ಈಸ್ ವಾಸ್ ಬರಲ್ಲ ಸ್ನೇಹಿತರೆ. ಸೊ ಇಲ್ಲಿ ಹ್ಯಾಸ್ ಬೀನ್ ಬ್ರೋಕನ್. ಆನ್ಸರ್ ಆಪ್ಷನ್ ಒಂದು, ದ ಸ್ಟಿಕ್ ಹ್ಯಾಸ್ ಬೀನ್ ಬ್ರೋಕನ್ ಬೈ ಸೀತಾ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದರೆ ನಾವು ಯಾವ ವರ್ಬಲ್ ಕೊಟ್ಟಿರ್ತಾರೋ ಸೊ ಆ ವರ್ಬಲ್ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ದ ಆಪೋಸಿಟ್ ಆಫ್ ಅಸೆಂಟ್ ಈಸ್, ಅಸೆಂಟ್ ಪದದ ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ರೆ ಅಸೆಂಟ್, ಡಿಸೆಂಟ್, ಲೋ, ಡಿಸೆಂಟ್. ಓಕೆ, ಅಸೆಂಟ್ ಅಂತ ಅಂದರೆ ಏನು ಫಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಅಸೆಂಟ್ ಅಂತಂದರೆ ಗ್ರ್ಯಾಂಟ್ ಅಂತ ಅಂದರೆ ಒಪ್ಪಿಗೆ ಕೊಡ್ತಕ್ಕಂಥದ್ದು, ಸಮ್ಮತಿ ಸೂಚಿಸ್ತಕ್ಕಂಥದ್ದಾಗಿರ್ಬೋದು, ಆಕ್ಸೆಪ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇದನ್ನು ನಾವು ಏನಂತೀವಿ ಅಸೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆಪೋಸಿಟ್ ಅಂತ ಹೇಳಿದ್ರೆ ಡಿಸೆಂಟ್. ಆಪ್ಷನ್ 2 ಇದು ಬರೋದಿಲ್ಲ, ಆಪ್ಷನ್ 2 ಡಿಸೆಂಟ್ ಅಂತಕ್ಕಂಥದ್ದು. ಸೊ ಅದು ಅಗ್ರಿ ಆಗದೆ ಇರ್ತಕ್ಕಂಥದ್ದು, ಒಪ್ಕೊಳ್ದೇ ಇರ್ತಕ್ಕಂಥದ್ದು. ಸೊ ಆ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಎ ಶಾಪ್ ಕೀಪರ್ ಹೂ ಸೇಲ್ಸ್ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ ಈಸಾ ಅಂತ ಕೊಟ್ಟರೆ, ಎ ಶಾಪ್ ಕೀಪರ್ ಅಂದರೆ ಒಬ್ಬ ವ್ಯಕ್ತಿ, ಹೂ ಸೇಲ್ಸ್ ಅಂದರೆ ಮಾರ್ತಕ್ಕಂಥವ್ರು ಯಾರು ಮಾರ್ತಾರೋ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ಗ್ರೀನ್ ವೆಜಿಟೇಬಲ್ಸ್ನ ಮಾರ್ತಕ್ಕಂಥವ್ರನ್ನ ಏನಂತ ಕರೀತಾರೆ? ಓಕೆ, ಸೊ ವೆಜಿಟೇರಿಯನ್, ವೆಂಡರ್, ಗ್ರೋಸರ್, ಗ್ರೀನ್ ಗ್ರೋಸರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವೆಜಿಟೇರಿಯನ್ ಅಂತೇಳಿದ್ರೆ ಸೊ ಇಲ್ಲೇನಾಗುತ್ತೆ ಈಟ್ ಓನ್ಲಿ ಓಕೆ, ಸೊ ವೆಜಿಟೇರಿಯನ್ನ ತಿಂತಕ್ಕಂಥವ್ರು ಅಂದರೆ ಅಲ್ಲಿ ಮೀಟ್ ತಿನ್ನಲ್ಲ, ಓನ್ಲಿ ಹೀಟ್ ವೆಜಿಟೇಬಲ್ಸ್. ಓಕೆ, ಸೊ ಅದನ್ನು ನೋಡ್ತಾ ಹೋದಾಗ ಇಲ್ಲೇನಾಗುತ್ತೆ ವೆಜಿಟೇರಿಯನ್ ಅಂತ ಹೇಳಿದ್ರೆ ಇನ್ನೂ ಹೇಳ್ಬೇಕಾದ್ರೆ ಸಸ್ಯಾಹಾರಿ ಅಂತ ಹೇಳ್ತೀವಿ, ಸಸ್ಯಾಹಾರಿ. ಓಕೆ, ಸೊ ಇಲ್ಲಿ ಸಸ್ಯವನ್ನು ಅಂದರೆ ಸಸ್ಯದ ಪ್ರಾಡಕ್ಟ್ಸನ್ನು ಮಾತ್ರ ತಿಂತಕ್ಕಂಥ ಸಸ್ಯಾಹಾರಿ ಅಂತ ಹೇಳ್ತೀವಿ. ಸೊ ವೆಜಿಟೇರಿಯನ್ ಬರೋದಿಲ್ಲ. ಸೊ ಮಾರ್ತಕ್ಕಂಥ ವ್ಯಕ್ತಿನ ಕೇಳಿದ್ದಾರೆ. ಸೊ ವೆಂಡರ್ ಅಂತ ಹೇಳಿದ್ರೆ ಹೂ ಸೇಲ್ಸ್ ಗೂಡ್ಸ್, ಏನು ಗೂಡ್ಸ್ನ ಮಾರ್ತಾರೋ, ವಸ್ತುಗಳನ್ನ ಮಾರಾಟ ಮಾಡ್ತಾರೋ ಅಥವಾ ಥಿಂಗ್ಸ್ಗಳನ್ನ ಮಾರಾಟ ಮಾಡ್ತಾರೋ, ಸೊ ಅವನ್ನ ವೆಂಡರ್ ಅಂತ ಕರಿತೀವಿ. ಇನ್ನು ಗ್ರಾಸರ್ ಅಂತ ಹೇಳಿದ್ರೆ ಗ್ರಾಸರೀಸ್ ಅಂತ ಏನು ಹೇಳ್ತೀವೋ, ಗ್ರಾಸರೀಸ್ನ ಮಾರ್ತಕ್ಕಂಥವ್ರನ್ನ ನಾವು ಗ್ರಾಸರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಗ್ರಾಸರೀಸ್ ಅಂತ ಹೇಳಿದ್ರೆ ಈಗ ಫುಡ್ ಐಟಮ್ಸ್ ಆಗಿರ್ಬೋದು ಅಥವಾ ಧಾನ್ಯಗಳ ಬೇಳೆ ಏನಾದರೂ ಆಗೋಟ್ನಲ್ಲಿ ಗ್ರಾಸರಿ ಧಾನ್ಯಗಳನ್ನು ಮಾರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಥವಾ ಈ ಒಂದು ಏನು ಫುಡ್ ಐಟಮ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಥಿಂಗ್ಸ್ ಆಗಿರ್ಬೋದು, ಸೊ ಅದನ್ನು ಮಾರ್ತಕ್ಕಂಥದ್ದನ್ನ ಗ್ರಾಸರ್ ಅಂತ ಕರಿತೀವಿ. ಸೊ ಗ್ರೀನ್ ಗ್ರಾಸರ್ ಅಂತ ಹೇಳಿದರೆ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್, ಸೊ ಇದೇನು ಬರುತ್ತೋ ಸೊ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಗ್ರೀನ್ ಗ್ರಾಸರ್ಸ್ ಅಂತ ಕರಿತೀವಿ. ಸೊ ಗ್ರಾಸರ್ ಅಂತ ಕರಿತೀವಿ. ಆಪ್ಷನ್ 4. ದ ಮಿನಿಸ್ಟರ್ ಅಲಾಂಗ್ ವಿತ್ ಹೀಸ್ ಆಫೀಸರ್ಸ್ ಡ್ಯಾಶ್ ಟು ಮೈ ವಿಲೇಜ್ ಟುಮಾರೋ ಅಂತ ಕೊಡ್ತಾರೆ. ದ ಮಿನಿಸ್ಟರ್
along with his officers. So along with his officers is coming or coming were coming was coming ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಮಿನಿಸ್ಟರ್ ಅಂತಕ್ಕಂಥದ್ದು ಏನಾಗಿದೆ, ಮಿನಿಸ್ಟರ್ಸ್ ಅಂತ ಇಲ್ಲ, ಮಿನಿಸ್ಟರ್ ಅಂತ ಇದೆ. ಸೊ ಇಲ್ಲೇನಾಯಿತು, ಸಿಂಗ್ಯುಲರ್ ಆಯಿತು. ಸೊ ಸಿಂಗ್ಯುಲರ್ ಆಯಿತು. ಓಕೆ, ಸೊ ಸಿಂಗ್ಯುಲರ್ ಆಯ್ತಾ ಅಂತ ಹೇಳಿದ್ರೆ ಅವರು ಒಂದು ಆಫೀಸರ್ಸ್ ಜೊತೆ ಬರ್ತಿದ್ದಾರೆ. ಓಕೆ, ಸೊ ಬರ್ತಾ ಈಸ್ ಕಮಿಂಗ್ ಆರ್ ಕಮಿಂಗ್. ಸೊ ಇಲ್ಲಿ ಏನಾಗುತ್ತೆ, ಆರು ಮತ್ತು ವರ್ ಅಂತಕ್ಕಂಥದ್ದು ಬರಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಆರು ಮತ್ತು ವರ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು. ಓಕೆ, ಫ್ಲೂರಲ್ ಫಾರ್ಮಲ್ಲಿ ಬರುತ್ತೆ. ಸೊ ಅವಾಗ ಇವೆರಡು ಬರಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಈಸ್ ಕಮಿಂಗ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಇಲ್ಲೇನಾಗುತ್ತೆ, ಪ್ರೆಸೆಂಟಲ್ಲಿ ಬರ್ತಕ್ಕಂಥದ್ದು. ಸೊ ಎಸ್ ದ ಮಿನಿಸ್ಟರ್ ಲಾಂಗ್ ವಿತ್ ಹಿಸ್ ಆಫೀಸರ್ಸ್ ಈಸ್ ಕಮಿಂಗ್ ಟು ಮೈ ವಿಲೇಜ್ ಟುಮಾರೋ. ಓಕೆ, ಸೊ ಆನ್ಸರ್ ಆಪ್ಷನ್ 1 ಈಸ್ ಕಮಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. And next we went to his house dash last Thursday. We went, ನಾವು ಹೋಗಿದ್ವಿ, ಟು ಹಿಸ್ ಹೌಸ್ ಲಾಸ್ಟ್ ಥರ್ಸ್ಡೇ ಏನು ಮಾಡಿದ್ರು ಅವರು ಹೋಗಿದ್ರು ಅವರ ಮನೆಗೆ. ಓಕೆ, ಸೊ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ. ಫಾರ್, ಅಟ್, ಬೈ, ಆನ್. ಸೊ ಇಲ್ಲಿ ಏನಾಗುತ್ತೆ, ವಿ ವೆಂಟ್ ಟು ಹಿಸ್ ಹೌಸ್ ಫಾರ್ ಲಾಸ್ಟ್ ಥರ್ಸ್ಡೇ, ನೋ, ಅಟ್ ಲಾಸ್ಟ್ ಥರ್ಸ್ಡೇ, ಬೈ ಲಾಸ್ಟ್ ಥರ್ಸ್ಡೇ, ಆನ್ ಲಾಸ್ಟ್ ಥರ್ಸ್ಡೇ. ಸೊ ಯಾವ್ದು ಬರ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ನೋಡಿ ಇಲ್ಲಿ ವಿ ವೆಂಟ್ ಟು ಹೀಸ್ ಹೌಸ್ ಆನ್ ಲಾಸ್ಟ್ ಥರ್ಸ್ಡೇ. ಹೌದಾ, ಸೊ ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ ಅಂತಲೇ ಹೇಳ್ಬೋದು. ಲಾಸ್ಟ್ ಥರ್ಸ್ಡೇ ಅಂದರೆ ಮುಗ್ದೋಗಿರ್ತಕ್ಕಂಥ, ಇದು ಆಲ್ರೆಡಿ ಹೋಗಿದ್ವಿ ಥರ್ಸ್ಡೇ. ನೆಕ್ಸ್ಟ್, ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ 8 o'clock. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು, ನಿಮಗೋಸ್ಕರ ನಾವು ಕಾಯ್ತಾ ಇದ್ವಿ ಸಿನ್ಸ್ 8 o'clock. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಅಟ್ ಟು ಫ್ರಮ್ ಅಂತಕ್ಕಂಥ ಇದಕ್ಕೆ ರಿಲೇಟೆಡ್ ಬರಲ್ಲ. ಫಾರ್ ಅಂದರೆ ಅದು ಫ್ಯೂಚರಲ್ಲಿ ಆಗ್ತಕ್ಕಂಥ ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ನಾವು ನೋಡ್ತಾ ಹೋದರೆ ಇಲ್ಲಿ ಏನಾಗಿದೆ, ಹಟ್ ಅಲ್ಲ, ಸಿನ್ಸ್ 8 o'clock ಅಂತ ಬರುತ್ತೆ. ಯಾಕಂದರೆ 8 o'clock ಅಂತಂದರೆ ಎಕ್ಸಾಕ್ಟಾಗಿ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಿನ್ಸ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಟೈಮ್. ಕರೆಕ್ಟಾಗಿ ಒಂದು ಇನ್ ಟೈಮ್ ಏನಿರುತ್ತೋ, ಸೊ ಅಲ್ಲಿ ನಾವೇನು ಮಾಡ್ತೀವಿ, ಸಿನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆಗಿರ್ಬೇಕಾದ್ರೆ ಇಲ್ಲಿ 8 ಅಂತಕ್ಕಂಥ ಸ್ಪೆಸಿಫಿಕ್ಕಾಗಿ ಒಂದು ಟೈಮನ್ನು ಇಂಡಿಕೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ, ನಾವು ಸಿನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಡ್ಯಾಶ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್. ಮೀಟ್ ಮೀನ್ಸ್ ಮಟನ್, ಮಾಂಸ ಅಂತ ಏನು ಹೇಳ್ತೀವೋ, ಸೊ ಅದಾಗಿರುತ್ತೆ. ಡ್ಯಾಶ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂದರೆ ಎಸ್ಟರ್ಡೇ ತೊಗೊಂಡ್ಬಂದಿದ್ವಿ, ಬಟ್ ಅದೇನಾಗಿದೆ, ಹಾಳಾಗಿದೆ. ಓಕೆ, ದ ಕರೆಕ್ಟ್ ವರ್ಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಬ್ಲ್ಯಾಂಕ್ ಈಸ್, ಅಲ್ಲಿ ಯಾವ ಒಂದು ಪದ ಅಥವಾ ವರ್ಡ್ ಬರಬೇಕು ಅಂತಕ್ಕಂಥದ್ದು. ಆ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂತ ತೊಗೊಂಡ್ರೆ ಸ್ನೇಹಿತರೆ, ಏನಂತ ತೊಗೊಂಡ್ರೆ ನೋಡಿ ಇಲ್ಲಿ ಮೀಟ್ ಅಂತಕ್ಕಂಥದ್ದು ಕೌಂಟಬಲ್ ಅಲ್ಲ, ಅದು ಅನ್ಕೌಂಟಬಲ್. ಓಕೆ, ಸೊ ಹಾಗಿರ್ಬೇಕಾದ್ರೆ ಅಂತಕ್ಕಂಥ ಸಿಂಗ್ಯುಲರಾಗಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಮೀಟ್ ಅಂತಕ್ಕಂಥದ್ದು ಅನ್ಕೌಂಟಬಲ್, ಈಗಿರಬೇಕಾದ್ರೆ ಒಂದು ಬರಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಒನ್ ಮೀಟ್, ಸೊ ಅದು ಅಷ್ಟೇ, ಅದು ಅನ್ಕೌಂಟಬಲ್ ಅಂತ ಹೇಳಿದಾಗ ಒನ್ನು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ನೋಡಿ, ಸಮ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂತ ಕೊಟ್ಟಿದ್ದಾರೆ. ಬರುತ್ತಾ, ಯಾಕೆ ಬರಲ್ಲ ಅಂತ ಅಂದರೆ ಸ್ನೇಹಿತರೆ, ಸಮ್ ಬರಲ್ಲ, ದಾ ಬರಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಇದು ಎಸ್ಟರ್ಡೇ ಆಗಿರ್ತಕ್ಕಂಥ, ಈಗ ಫ್ಯೂಚರಲ್ಲಿ ಮುಂದೆ ತೊಗೊಳ್ಬೇಕಂತ ಹೇಳಿದ್ರೆ ಸಮ್ ಮೀಟ್ ಅಂತಂದ್ರೆ ಸಮ್ ಮೀಟ್ ವಿ ಬಾಟ್ ಅಂತ ಹೇಳ್ಬೋದಿತ್ತು. ಓಕೆ, ಸೊ ಈಗಿರಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸಾಕ್ಟಾಗಿ ಆಲ್ರೆಡಿ ಮೀಟ್ ತೊಗೊಬಿಟ್ಟಿದ್ದಾರೆ. ಸೊ ಆ ಒಂದು ಮೀಟ್ ಏನಾಗಿದೆ, ಬ್ಯಾಡ್, ಕೆಟ್ಟೋಗಿದೆ. ಹೌದಾ, ಸೊ ಆಲ್ರೆಡಿ ಇರ್ತಕ್ಕಂಥದ್ದು ಒಂದು ಮೀಟ್ ಏನು ಇದೆಯೋ, ಸೊ ಅದನ್ನು ಸ್ಪೆಸಿಫಿಕ್ಕಾಗಿ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು ಆಗಿರುತ್ತೆ. ಎಸ್ಟರ್ಡೇ ಆಲ್ರೆಡಿ ತೊಗೊಂಡಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸೊ ಇಲ್ಲಿ ಡೆಫಿನೆಟಾಗಿ ಅದೇ ಮೀಟ್ ಅಂತ ಹೇಳಿರೋದ್ರಿಂದ ನಾವು ದಾನ ಯೂಸ್ ಮಾಡ್ತೀವಿ. ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಡೆಫಿನೆಟಾಗಿ ಗೊತ್ತಿರ್ತಕ್ಕಂಥ ಒಂದು ಪದ ಅಥವಾ ಗೊತ್ತಿರ್ತಕ್ಕಂಥ ಒಂದು ವಸ್ತು ಅಥವಾ ಗೊತ್ತಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಾವು ಉದ್ದೇಶಿಸಿ ಮಾತನಾಡ್ತೀವಿ ಅಂತ ಹೇಳಿದಾಗ ಸೊ ಅಲ್ಲಿ ದಾ ಬರಬೇಕಾಗಿರುತ್ತೆ. And next, he is too wise to get involved in dash argument. ಅಂದರೆ he is too wise to get involved in argument. ಸೊ ಇಲ್ಲೇನಾಗಿದೆ ಸ್ನೇಹಿತರೆ, ಈಸ್ ಟೂ ವೈಸ್ ಅಂದರೆ ತುಂಬ ಬುದ್ಧಿವಂತ, ಟು ಗೆಟ್ ಇನ್ವಾಲ್ವ್ಡ್ ಇನ್ ಆರ್ಗ್ಯುಮೆಂಟಲ್ಲಿ ಇನ್ವಾಲ್ವ್ ಆಗ್ತಾನೆ, ತುಂಬ ಬುದ್ಧಿವಂತ ಅವನು. ಓಕೆ, ಸೊ ಯೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲೇನಾಗಿದೆ, ಹೀ ಅಂತಕ್ಕಂಥದ್ದು ಸಿಂಗ್ಯುಲರಲ್ಲೇ ಬರುತ್ತೆ ಸ್ನೇಹಿತರೆ, ಈ ಅವನು ಸಿಂಗ್ಯುಲರೇ ಬರುತ್ತೆ. ಆ್ಯಂಡ್ ಅಂತಕ್ಕಂಥದ್ದೇಂದು ಇದೊಂದು ಓವೆಲ್ ಸೌಂಡು.
ಹೌದಾ. ಸೊ ಓವೆಲ್ ಸೌಂಡ್ ಆಗಿರೋದ್ರಿಂದ ಅದಕ್ಕೆ ಮೊದಲೇ ಬರ್ತಕ್ಕಂಥದ್ದು ಏನಾಗಿರಬೇಕು, ಆ್ಯನ್ ಬರಲ್ಲ. ಸೊ ಸಮ್ ಆರ್ಗ್ಯುಮೆಂಟ್ ನೋಡಿ, ಹಿ ಈಸ್ ಟು ವೈಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಸಮ್ ಆರ್ಗ್ಯುಮೆಂಟ್ ಅಲ್ಲ, ಆ ಆರ್ಗ್ಯುಮೆಂಟ್ ಈಸ್ ಟು ವೈಸ್, ಒಂದು ತುಂಬ ಒಂದು ಬುದ್ಧಿವಂತ, ಇನ್ವಾಲ್ವ್ ಆಗ್ತಕ್ಕಂಥದ್ದು ಆ ಆರ್ಗ್ಯುಮೆಂಟ್ ಅಲ್ಲ, ಅವನೇನು ಮಾಡ್ತಾನೆ, ಇನ್ವಾಲ್ವ್ ಆಗ್ತಾನೆ. ಓಕೆ, ಸೊ ದ ಆರ್ಗ್ಯುಮೆಂಟ್ ಅಲ್ಲ, ಆ ಆರ್ಗ್ಯುಮೆಂಟ್ ಬರುತ್ತೆ. Yes, I gave him $$ for the work. Fill in the blank with the most appropriate word. ಸೊ ನೋಡಿ ಸ್ನೇಹಿತರೆ, I gave him $$ for the work. ವರ್ಕ್ಗೋಸ್ಕರ ಏನು ಮಾಡ್ತಾರೆ, ಅವನಿಗೆ ನಾನು ಡಾಲರ್ನ ಕೊಡ್ತೀನಿ. ಓಕೆ, ಸೊ ಕೊಟ್ಟೆ. ದ ಸಮ್ ಆನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾನ್ ಬರಲ್ಲ, ಡಾಲರ್ಗೆ ಏನು ಮಾಡ್ತೀವಿ ನಾವು, ಇಲ್ಲಿ ಇರ್ತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್. ಸೊ ಹಾಗಿರ್ಬೇಕಾದ್ರೆ ಹ್ಯಾನ್ ಬರಲ್ಲ. ಆ್ಯಂಡ್ ಐ ಗೇವ್ ಹಿಮ್, ಸೊ ಅವನಿಗೆ ಅಮೌಂಟನ್ನು ಕೊಟ್ಟ, ಅಲ್ಲೇನಾಗ್ತದೆ ದಾ ಬರಲ್ಲ ಸ್ಪೆಸಿಫಿಕ್ ಆಗಿ, ಯಾಕಂದರೆ ಇದೇ ಡಾಲರ್ ಕೊಟ್ಟೆ ಅಂತಕ್ಕಂಥದ್ದು ಏನಿಲ್ಲ. ಸೊ ಹೌದಾ. ಸೊ ಇಲ್ಲೇನಾಗುತ್ತೆ, ಆ ಬರುತ್ತೆ, ಬಿಕಾಸ್ ಇಲ್ಲಿ ಡಾಲರ್ಸ್ ಅಂತ ಕೊಟ್ಟಿಲ್ಲ, ಎಸ್ ಬಂದಿಲ್ಲ. ಸೊ ಫ್ಲೂರಲ್ ಫಾರ್ಮಲ್ಲೂ ಬರಲ್ಲ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಇರ್ತಕ್ಕಂಥದ್ದು ಸಿಂಗ್ಯುಲರ್, ಡಾಲರ್ ಅಂತ ಹೇಳಿದಾಗ ಸಿಂಗ್ಯುಲರ್ ಬರುತ್ತೆ. ಆ್ಯಂಡ್ ಇಲ್ಲಿರ್ತಕ್ಕಂಥದ್ದು ಕಾನ್ಸನೆಂಟ್ ಸೌಂಡು. ಸೊ ಹಾಗಾಗಿ ನಾವು ಏನ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1. And next, she is one of the most intelligent girls in her class. This means, ನೋಡಿ, she is one of the most intelligent girls in her class. ಅವರ ಒಂದು ಕ್ಲಾಸ್ನಲ್ಲಿ she is one of the most, ಅಂದರೆ she is, ಅವಳು ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್, ಅಂದರೆ ಇರ್ತಕ್ಕಂಥ ಒಂದು ಏನು ಇಂಟೆಲಿಜೆಂಟ್ ಗರ್ಲ್ಸ್ ಇರ್ತಾರೋ, ಸೊ ಅದರಲ್ಲೂ ಒನ್ ಆಫ್ ದ ಬೆಸ್ಟ್. ಓಕೆ, ಸೊ ಆಲ್ರೆಡಿ ಇದ್ದಾರೆ, ಅದರಲ್ಲೂ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಅವಳಾಗಿರ್ತಾಳೆ. ಇಲ್ಲಿ ಗರ್ಲ್ಸೇ ಇಲ್ಲ ಅಂತ ಅಲ್ಲ, ಅಥವಾ ಇಂಟೆಲಿಜೆಂಟ್ ಗರ್ಲ್ಸೇ ಇಲ್ಲ ಅಂತ ಅಲ್ಲ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್. ಅವಳ ಒಂದು ಕ್ಲಾಸ್ನಲ್ಲಿ ಅವಳು ಒಬ್ಬಳು ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಆಗಿರ್ತಾಳೆ ಅಂತಕ್ಕಂಥದ್ದು ಆಗಿರುತ್ತೆ. ಅವಳು ಒಬ್ಬಳು ಕೂಡ ಅಂತ ಇಲ್ಲಿ ಅವಳು ಒಬ್ಬಳು. ಓಕೆ, ಸೊ ಅವಳು ಒಬ್ಬಳೇ ಅಲ್ಲ, ಅವಳು ಒಬ್ಬಳು, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ದೆರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್, ಇದ್ದಾರೆ, ಅವರ ಒಂದು ಕ್ಲಾಸಲ್ಲಿ ಇದ್ದಾರೆ, ಅದರಲ್ಲಿ ಅವಳು ಒಬ್ಬಳು ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಅಂತಕ್ಕಂಥದ್ದು. ದೇರ್ ಈಸ್ ನೋ ಅದರ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ನೋ ಅಂತಕ್ಕಂಥದ್ದು ಇಲ್ಲ, ಇಲ್ಲಿ ಇದ್ದಾರೆ ಇಂಟೆಲಿಜೆಂಟ್ ಗರ್ಲ್ಸ್ ಬೇರೆ ಇದ್ದಾರೆ. ಸೊ ಅದರಲ್ಲಿ ಅವಳು ಕೂಡ ಒಬ್ಬಳು. ಸೊ ನೋ ಅದರ್ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ ಸ್ನೇಹಿತರೆ. ಆಲ್ ದ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಆರ್ ಇಂಟೆಲಿಜೆಂಟ್ಸ್. ನೋ, ಆಲ್ ಎಲ್ಲರೂ ಸಹ ಇಂಟೆಲಿಜೆಂಟ್ ಅಲ್ಲ, ಇರ್ತಕ್ಕಂಥ ಇಂಟೆಲಿಜೆಂಟ್ ಗರ್ಲ್ಸಲ್ಲಿ ಅವಳು ಒನ್ ಆಫ್ ದ ಮೋಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ದೇರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್, ಇದ್ದಾರೆ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ಗಳು, ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಅವಳೊಬ್ಬಳಾಗಿರ್ತಾಳೆ. ಹರ್ ಹೆಸ್ಸೆ ಈಸ್ ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್. ಅವಳ ಹೆಸ್ಸೆ ಈಸ್ ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್. ನನ್ನ ಒಂದು ಎಸ್ಸೆ ಅಂತೆ, ಅವಳ ಒಂದು ಎಸ್ಸೆ ನಾಟ್ ಸೋ ಲಾಂಗ್, ಅಂದರೆ ಇಲ್ಲಿ ಮೈನ್ ನಂದು ಲಾಂಗ್ ಇದೆ. ಸೊ ನನ್ನಷ್ಟು ಎಸ್ಸೆ ಲಾಂಗ್ ಅವಳದು ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಇವಳು ಎಸ್ಸೆ ಬರೀತಾಳಲ್ವಾ, ಸೊ ಇವಳಷ್ಟು ಲಾಂಗು ಇವಳದು ಇಲ್ಲ ಅಂತಕ್ಕಂಥದ್ದು ಪಾಯಿಂಟ್ ಇದೆ. ಸೊ ಮೈ ಎಸ್ಸೆ ಈಸ್ ಲಾಂಗರ್ ದ್ಯಾನ್ ಹರ್ಸ್. ಓಕೆ, ಮೈ ಎಸ್ಸೆ ಈಸ್ ಲಾಂಗರ್ ದ್ಯಾನ್ ಹರ್ಸ್. ಹೌದಾ, ಮೈ ನನ್ನದು ಅವಳಿಗೋಸ್ಕರ, ಅವಳಿಗಿಂತ ಜಾಸ್ತಿ ಲಾಂಗ್ ಉದ್ದ ಇದೆ. ಹೌದಾ, ಇದೊಂದು ಪಾಯಿಂಟ್ ಒಪ್ಕೊಳ್ಬೋದು. ಹರ್ ಎಸ್ಸೆ ಈಸ್ ಲಾಂಗ್, ಹರ್ ಎಸ್ಸೇಸು ಇಲ್ಲ, ಅದು ಕಮ್ಮಿ ಇದೆ. ಇದು ಕೊಟ್ಟಿದ್ದು ನೋಡಿ, ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್, ನನ್ನಂತೆ ಅದು ಲಾಂಗ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹರ್ ಎಸ್ಸೆ ಈಸ್ ಲಾಂಗ್ ತಪ್ಪಾಗುತ್ತೆ. ಹರ್ ಎಸ್ಸೆ ಈಸ್ ಹ್ಯಾಸ್ ಲಾಂಗ್ ಆ್ಯಸ್ ಮೈನ್. ಸೊ ನನ್ನ ಒಂದು ಇದರಂತೆಯೇ ಅವಳದು ಸಹ ಲಾಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ, ನಾಟ್. ಹರ್ ಎಸ್ಸೆ ಈಸ್ ಆ್ಯಸ್ ಶಾರ್ಟ್ ಆ್ಯಸ್ ಮೈನ್, ನನ್ನ ಒಂದು ಎಸ್ಸೆ ಅಂತ ಅವಳದು ಸಹ ಶಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ತಪ್ಪು. ಸೊ ಇಲ್ಲೇನಾಗುತ್ತೆ, ಹರ್ ಅಂದರೆ ಅವಳದು ಲಾಂಗ್ ಇಲ್ಲ. ಸೊ ನಂದು ಲಾಂಗ್ ಎಸ್ಸೆ ಅಂತಕ್ಕಂಥದ್ದು ಅರ್ಥ ಇದೆ. ಸೊ ಆನ್ಸರ್ ಆಪ್ಷನ್ 1, ಮೈ ಎಸ್ಸೆ ಈಸ್ ಲಾಂಗರ್ ದ್ಯಾನ್ ಹರ್ಸ್. ಅವಳಿಗಿಂತ ನನ್ನ ಒಂದು ಎಸ್ಸೆ ಲಾಂಗ್ ಆಗಿದೆ. ದ ಬುಕ್ ಈಸ್ ನಾಟ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ಓಕೆ, ದ ಬುಕ್ ಈಸ್ ನಾಟ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ನಾನು ಲಾಸ್ಟ್ ವೀಕಲ್ಲಿ ಏನು ಓದಿದ್ನೋ ಅದರಷ್ಟು ಇಂಟ್ರೆಸ್ಟ್ ಆಗಿ ಇಲ್ಲ ಈ ಬುಕ್ಕು ಅಂತಕ್ಕಂಥದ್ದು. ದ ಬುಕ್ ಈಸ್ ನಾಟ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ನಾನು ಓದಿರ್ತಕ್ಕಂಥ ಬುಕ್ಕಿಗೆ ಕಂಪೇರ್ ಮಾಡಿದ್ರೆ ಈ ಬುಕ್ಕು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಇಲ್ಲ. ಓಕೆ, ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ಸೊ ಇತ್ತು, ಅದು ಇಂಟ್ರೆಸ್ಟ್ ಇತ್ತು, ಸೊ ಅದರಷ್ಟು ಇಂಟ್ರೆಸ್ಟ್ ಇವಾಗಿಲ್ಲ. ಓಕೆ, ಇದನ್ನು ಒಪ್ಕೊಳ್ಳೋಣ, ಆಮೇಲೆ ನೋಡೋಣ. ಈ ಬುಕ್
the book I read last week is not interesting at all. The book I read last week is not interesting at all. ಅಂದರೆ ಲಾಸ್ಟ್ ವೀಕ್ ಓದಿರ್ತಕ್ಕಂಥ ಒಂದು ಬುಕ್ಕು ಇಂಟ್ರೆಸ್ಟ್ ಇಲ್ಲ ಅಂತ ಕೊಟ್ಟಿದ್ದಾರೆ, ತಪ್ಪಾಯಿತು. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಇಸ್ ಲೆಸ್ ಇಂಟ್ರೆಸ್ಟಿಂಗ್ ಅಂತ ಅಂದರೆ ಲಾಸ್ಟ್ ವೀಕಲ್ಲಿ ಓದಿರ್ತಕ್ಕಂಥದ್ದು ಲೆಸ್ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟವ್ರೆ, ತಪ್ಪಲ್ವಾ? ಸೊ ಲಾಸ್ಟ್ ವೀಕ್ ಓದಿರಷ್ಟು ಇಂಟ್ರೆಸ್ಟ್ ಆಗಿ ಈಗ ಓದ್ತಿರ್ತಕ್ಕಂಥ ಬುಕ್ಸ್ ಇಲ್ಲ ಅಂತಕ್ಕಂಥದ್ದು ಕ್ವೆಶನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್, ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್, ಹೌದಾ? ಸೊ ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ನೋಡಿ, ಇವೆರಡೂ ಸಹ ಸೇಮ್ ಇದೆ, ಬಟ್ ಇಲ್ಲಿರ್ತಕ್ಕಂಥದ್ದು ಏನಾಗಿದೆ, ಮೋಸ್ಟ್ ಆ್ಯಂಡ್ ಮೋರ್ ಇಲ್ಲಿ ನಾವು ನೋಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಮೋಸ್ಟ್ ಮತ್ತು ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಯಿತು, ಮೋರ್ ಅಂದರೆ ಈಗ ಓದ್ತಿರ್ತಕ್ಕಂಥ ಬುಕ್ಕಿಗಿಂತ ಮೋರ್ ಜಾಸ್ತಿ ಇಂಟ್ರೆಸ್ಟ್ ಆಗಿದೆ ಅಂತ. ಮೋಸ್ಟ್ ಇಂಟ್ರೆಸ್ಟ್ ಅಂದರೆ ಆ ಬುಕ್ಸ್ಗೆ ಹೋಲಿಸ್ಕೊಂಡ್ರೆ ಇನ್ಯಾವ ಬುಕ್ಸು ಮೋಸ್ಟಾಗಿ ಅಂದರೆ ಮೋಸ್ಟ್ ಇಂಟ್ರೆಸ್ಟಾಗಿ ಇಲ್ಲವೇ ಇಲ್ಲ ಅನ್ನೋದು ಅರ್ಥ ಬರುತ್ತೆ ಸ್ನೇಹಿತರೆ. ಸೊ ಮೋಸ್ಟ್ ಅಂದರೆ ಸೊ ಅದೇ ಫೈನಲ್, ಅವನೇನು ಓದ್ತಾ ಇರ್ತಾನೋ ಲಾಸ್ಟ್ ವೀಕು ಅದಕ್ಕಿಂತ ಇಂಟ್ರೆಸ್ಟ್ ಆಗಿರೋ ಬುಕ್ಸೇ ಇಲ್ಲ ಅನ್ನೋದು ಮೋಸ್ಟಲ್ಲಿ ಬಂದುಬಿಡುತ್ತೆ. ಸೊ ಮೋರ್ ಅಂತ ಹೇಳಿದ್ರೆ ಇವನು ಈಗ ಏನು ಓದ್ತಾ ಇದ್ದಾನೋ ಸೊ ಅದಕ್ಕಿಂತ ಬೆಟರ್ ಆಗಿರುತ್ತೆ ಮೋರ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 ತೊಗೊಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಮೋಸ್ಟ್ ಅಂದರೆ ಇವನು ಹೇಳಿದ್ದಾನೆ ಲಾಸ್ಟ್ ವೀಕ್ ಏನು ಓದಿದ್ದು ಆ ಒಂದು ಬುಕ್ಸಷ್ಟು ಇಂಟ್ರೆಸ್ಟ್ ಆಗಿ ಈ ಬುಕ್ ಇಲ್ಲ ಅಂತ ಹೇಳಿದ್ರು, ಬಟ್ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಬುಕ್ಸ್ಗೆಲ್ಲ ಬೆಸ್ಟ್ ಬುಕ್ಕು ಅಂತ ಹೇಳಿಲ್ಲ. ಸೊ ಮೋಸ್ಟ್ ಅಂತ ಬಂದಾಗ ಎಲ್ಲ ಬುಕ್ಸ್ಗಿಂತ ಮೀರಿಸಿದ್ದು ಅಂತ ಅರ್ಥ ಬರುತ್ತೆ. ಓಕೆ, ಸೊ ಹಾಗಾಗಿ ನಾವು ಇಲ್ಲಿ ಆನ್ಸರ್ ಯಾವ್ದು ತೊಗೊಳ್ತೀವಿ, 4ನೇ ತೊಗೊಳ್ತೀವಿ. ಯು ಡಿಡ್ ನಾಟ್ ರೀಡ್ ದಟ್ ಬುಕ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್. ಕ್ವೆಶನ್ ಟ್ಯಾಗನ್ನು ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಯು ಡಿಡ್ ನಾಟ್ ರೀಡ್ ದಟ್ ಬುಕ್, ಡಿಡ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ನೆಗೆಟಿವ್ ಫಾರ್ಮಲ್ಲಿದೆ. ಸೊ ನಾವೇನು ಮಾಡಬೇಕು, ಪಾಸಿಟಿವಲ್ಲಿ ಈ ಒಂದು ಕ್ವೆಶನ್ ಟ್ಯಾಗ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಪಾಸಿಟಿವ್ ಅಂತ ಹೇಳಿದಾಗ ಸೊ ಇದು ಬರಲ್ಲ. ಆ್ಯಂಡ್ ಎಸ್ ಇಲ್ಲಿ ಡಿಡ್ ಅಂತ ಇರೋದ್ರಿಂದ ಸ್ನೇಹಿತರೆ ನಾವೇನು ಮಾಡ್ತೀವಿ, ಡಿಡ್ ಯು ಅಂತಲೇ ತೊಗೊಳ್ತೀವಿ. ಸೊ ಇಲ್ಲಿ ಏನಿರುತ್ತೋ ಈಸ್ ಇದ್ರೆ ಈಸೇ ತೊಗೊಳ್ತೀವಿ, ವಾಸ್ ಇದ್ರೆ ವಾಸ್ ತೊಗೊಳ್ತೀವಿ, ಡಿಡ್ ಇದ್ರೆ ಡಿಡ್ ತೊಗೊಳ್ತೀವಿ. ಸೊ ಓಕೆ, ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಡಿಡ್ ಯು ಬರುತ್ತೆ. ಪಾಸ್ ಮೀ ದ ಶುಗರ್ನ ಪಾಸ್ ಮಾಡಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಎಸ್ ಇಲ್ಲ ಏನು ಮಾಡ್ತೀರಾ ನೀವು, ಸೊ ಪಾಸ್ ಮೀ ದ ಶುಗರ್ ಇದೇನಿದೆ ಪಾಸಿಟಿವಲ್ಲಿದೆ. ಸೊ ಈಗ ನಾವು ನೆಗೆಟಿವ್ ಆಗಬೇಕಂತ ಹೇಳಿದ್ರೆ ವಿಲ್ ಯು ಬರುತ್ತಾ, ವುಡ್ ಯು ಬರುತ್ತಾ, ಆ್ಯಂಡ್ ಡು ಯು ಬರುತ್ತಾ? ಸೊ ನೋಡಿ, ಪಾಸ್ ಮೀ ದ ಶುಗರ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಸೊ ಇಲ್ಲಿ ಆನ್ಸರ್ ಯಾವ್ದು ಬರಬೇಕಂತ ಸ್ನೇಹಿತರೆ, ಪಾಸಿಟಿವಲ್ಲಿ ಇದ್ರೂ ಸಹ ಆನ್ಸರ್ ನಮಗೆ ಆಪ್ಷನ್ 3 ವಿಲ್ ಯು ಬರಬೇಕು. ಓಕೆ, ಸೊ ವಾಂಟ್ ಯು ಅಲ್ಲ, ಸೊ ವಿಲ್ ಯು. ಸೊ ಆನ್ಸರ್ ಆಪ್ಷನ್ 3 ವಿಲ್ ಯು, ಪಾಸ್ ಮಿ ದ ಶುಗರ್ ವಿಲ್ ಯು. ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ ಆಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಶಿ ಡ್ಯಾಶ್ ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್. ಅವಳು ಡ್ಯಾಶ್ ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್ಲಿ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ಲು. ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರೇಸ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನಾಗಿದೆ, ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಏನಾಗಿದೆಯೋ ಸೊ ಇಲ್ಲೇನಾಗಿದೆ ಪ್ರೆಸೆಂಟ್. ಸೊ ವಿಲ್ ನೋಡಿ, ಇದು ಲಾಸ್ಟ್ ಇಯರ್ ಇಟ್ ಮೀನ್ಸ್ ಪಾಸ್ಟ್ ಆಯಿತು. ಸೊ ಹೀಸ್ ಅಂತಕ್ಕಂಥದ್ದು ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ ನಮಗೆ. ಓಕೆ, ಇನ್ನು ವರ್ ಕೊಟ್ಟಿರ್ತಕ್ಕಂಥದ್ದು ಎಸ್. ಓಕೆ, ವರ್ ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ಫ್ಲೂರಲ್ ಫಾರ್ಮಲ್ಲಿ ನಮಗೆ ಬರುತ್ತೆ. ಫ್ಲೂರಲ್ ಫಾರ್ಮ್, ಶಿ ಅಂತಕ್ಕಂಥದ್ದು ಸಿಂಗ್ಯುಲರ್. ಸೊ ಹೀಗಿರ್ಬೇಕಾದ್ರೆ ನಮಗೆ ಆನ್ಸರು ಆಪ್ಷನ್ 2 ವಾಸ್ ಟು ಅಂತಕ್ಕಂಥದ್ದು. ಸೊ ಪಾಸ್ಟಲ್ಲಿ ಬರ್ತಕ್ಕಂಥದ್ದು ಶಿ ವಾಸ್ ಟು ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ, ಸೊ ಬರೋದಿಲ್ಲ. ಸೊ ಇದು ಪಾಸ್ಟ್ಗೆ ಬರ್ತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮಲ್ಲಿ ವಾಸ್ ಟು ಅಂತಕ್ಕಂಥದ್ದು ಆಗಿರುತ್ತೆ. Am I responsible for your failures? Asked the man. The man suggests that. ಅಂದರೆ ಇವನೇನು ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್ಸ್, ನಿಮ್ಮ ಒಂದು ಫೇಲ್ಯೂರ್ಸ್ಗೆ ನಾನು ಕಾರಣನ, ರೆಸ್ಪಾನ್ಸಿಬಲ್ಲ. ಓಕೆ, ರೆಸ್ಪಾನ್ಸಿಬಲ್ಲ. ಆಸ್ಕ್ ದ ಮ್ಯಾನ್ನ ಕೇಳ್ತಾನೆ. ಸೊ ಅದಕ್ಕೆ ಹಿ ವಾಸ್ ರೆಸ್ಪಾನ್ಸಿಬಲ್. ಸೊ ಅಲ್ಲಿಗೆ ಏನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ಈ ವಾಸ್ ರೆಸ್ಪಾನ್ಸಿಬಲ್, ಈ ವಾಸ್ ನಾಟ್ ರೆಸ್ಪಾನ್ಸಿಬಲ್, ಈ ಹ್ಯಾಡ್ ಫೇಲ್ಡ್, ಈ ವಾಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಕ್ವಶನ್ ಏನಕ್ಕೆ ಕೇಳಿದ್ದು ಅಂದರೆ ಆಸ್ಕ್ ದ ಮ್ಯಾನ್, ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್ಸ್, ನಿಮ್ಮ ಒಂದು ಫೇಲ್ಯೂರ್ಸ್ಗೆ ನಾನು ರೆಸ್ಪಾನ್ಸಿಬಲ್ಲ. ಆಸ್ಕ್ ದ ಮ್ಯಾನ್ ಅದು ಕೇಳಿದಾಗ
ದ ಮ್ಯಾನ್ ಸಜೆಸ್ಟ್ ದಟ್ ಹಿ ವಾಸ್ ನಾಟ್ ರೆಸ್ಪಾನ್ಸಿಬಲ್. ಸೊ ಆನ್ಸರ್ ಆಪ್ಷನ್ 2. ಯಾಕೆ ಅಂತೇಳಿ ನೋಡಿ, ಹ್ಯಾಡ್ ಫೇಲ್ಡ್ ಈ ವಾಸ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂದರೆ ಇದಕ್ಕೂ ಸರಿಯಾದಂಥ ಒಂದು ಅರ್ಥ ಬರೋದಿಲ್ಲ. ಸೊ ಇಲ್ಲಿ ಈ ವಾಸ್ ರೆಸ್ಪಾನ್ಸಿಬಲ್ ಬರಬೇಕು, ಇಲ್ಲ ಈ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಅನ್ನೋದು ಆನ್ಸರ್ ಆಗಬೇಕು. ಹೌದಾ? ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ದ ಮ್ಯಾನ್ ಸಜೆಸ್ಟ್ ಮಾಡ್ತಕ್ಕಂಥ ಸಜೆಸ್ಟ್ ದಟ್ ಅಂತ ಕೇಳಿದರೆ, ಸೊ ಸಜೆಸ್ಟ್ ಅಂತ ಹೇಳಿದಾಗ ಅಲ್ಲಿ ನಾಟ್ ರೆಸ್ಪಾನ್ಸಿಬಲೇ ಬರುತ್ತೆ. The wolf and the lamb went into the forest, but only the farmer returned. Farmer means, so the wolf and the lamb ಮತ್ತು wolf ಏನು ಮಾಡ್ತವೆ, ಫಾರೆಸ್ಟ್ಗೆ ಹೋಗ್ತವೆ, ಬಟ್ ಓನ್ಲಿ ದ ಫಾರ್ಮರ್ ರಿಟರ್ನ್. ಫಾರ್ಮರ್ ಮೀನ್ಸ್, ಈಗ ಫಾರ್ಮರ್ ಸ್ಪೆಲ್ಲಿಂಗ್ ಏನು ಬರುತ್ತೆ, FARMER ಫಾರ್ಮರ್. ಓಕೆ, ಸೊ ಇಲ್ಲಿ ಫಾರ್ಮರ್ ಅಂದರೆ ಏನು, ದ wolf, ದ lamb ಅರ್ಲಿಯರ್ ಪೀಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ದ ವೂಲ್ಫ್ ಆಗಿರುತ್ತೆ. ವೂಲ್ಫ್ ಯಾಕಾಗುತ್ತೆ ಅಂತಂದರೆ, ಈಗ ಫಾರ್ಮರ್ ಅಂತ ಹೇಳಿದರೆ ತುಂಬ ಅರ್ಥ ಬರುತ್ತೆ. ಸೊ ಅರ್ಲಿಯರ್ ಅಂದರೆ ಮೊದಲನೇದು, ಪ್ರಾಚೀನ ಆ ರೀತಿ ಬರುತ್ತೆ ಒಂದು, ಮತ್ತು ಓಲ್ಡ್ ಹಳೆಯದಾದಂತಹ ಅಂದರೆ ವಯಸ್ಸಾದಂತಹ ಅಂತ ಅರ್ಥದಲ್ಲೂ ಬರುತ್ತೆ. ಈಗ ಲ್ಯಾಂಬ್ ಅಂತ ಹೇಳಿದ್ರೆ ಮರಿ ಅಥವಾ ಏನಂತ ಹೇಳ್ತೀವಿ, ಶೀಪ್, ಕುರಿ ಮರಿ ಅಂತ ಏನು ಹೇಳ್ತೀವೋ, ಸೊ ಇದಕ್ಕೆ ವಯಸ್ಸು ಚಿಕ್ಕದು, ವೂಲ್ಫ್ ಅಂತಕ್ಕಂಥದ್ದು ದೊಡ್ಡದು. ಸೊ ಹಾಗೆ ಸೊ ಆ ಒಂದು ಇದ್ರಲ್ಲಿ ನಾವು ನೋಡ್ತಾ ಹೋದಾಗ ವೂಲ್ಫ್ನ ನಾವು ಫಾರ್ಮರ್ ಅಂತ ಹೇಳ್ತೀವಿ. ಅಂದರೆ ವಯಸ್ಸಿನಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ತುಂಬ ಹಿಂದಿನದು ಅಂತ ಹೇಳ್ಬೋದು, ಅಥವಾ ಪ್ರಾಚೀನ ಅಂತ ಹೇಳ್ಬೋದು. ಸೊ ಓಕೆ, ಅಥವಾ ಮಾಜಿ ಅಂತ ಹೇಳ್ಬೋದು. ಸೊ ಈ ಅರ್ಥದಲ್ಲೆಲ್ಲ ಬರುತ್ತೆ. ಬಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ವೂಲ್ಫ್ ಅಂತಕ್ಕಂಥದ್ದು ತುಂಬ ಏಜ್ ಓಲ್ಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ವೂಲ್ಫ್ನ ಆನ್ಸರ್ ಆಗಿ ತೊಗೊಳ್ತೀವಿ ಸ್ನೇಹಿತರೆ. The money is had to recovered from the ailing doctor. This means that the doctor has paid, is missing, has been paid, has not paid. The money is yet to recovered from the ailing doctor ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಒಂದು ಆನ್ಸರ್ನ ನೋಡ್ತಾ ಹೋದ ಸ್ನೇಹಿತರೆ, ಹ್ಯಾಸ್ ನಾಟ್ ಪೇಯ್ಡ್. ದಿಸ್ ಮೀನ್ಸ್ ದಟ್ ದ ಡಾಕ್ಟರ್ ಹ್ಯಾಸ್ ನಾಟ್ ಪೇಯ್ಡ್, ಮನಿನ ಅವರು ಕೊಡೋದಿಲ್ಲ ಅಂತಕ್ಕಂಥದ್ದು, ಪೇ ಮಾಡೋದಿಲ್ಲ. ಸೊ ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಹ್ಯಾಸ್ ಮೈ ಬ್ರದರ್. ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಹ್ಯಾಸ್ ಮೈ ಬ್ರದರ್. ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಅಲ್ಲ. ಬ್ರೇವ್ ಮೀನ್ಸ್ ಧೈರ್ಯವಂತ ಅಲ್ಲ ಅಂತಕ್ಕಂಥದ್ದು. ಸೊ ಹ್ಯಾಸ್ ಮೈ ಬ್ರದರ್ ಅಂದರೆ ಬ್ರದರ್ ಇಲ್ಲಿ ಬ್ರೇವ್ ಆಗಿರ್ತಾರೆ. ಸೊ ಐ ಅಂತಕ್ಕಂಥವ್ರು ಏನಾಗಿರ್ತಾರೆ ಇಲ್ಲಿ ವೀಕ್ ಅಂತ ಹೇಳ್ಬೋದು. ಓಕೆ, ಸೊ ವೀಕ್ ಆಗಿರ್ತದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ದ ಕರೆಕ್ಟ್ ಕ್ವೆಶನ್ ವಿಚ್ ಗೆಟ್ಸ್ ದ ಅಂಡರ್ಲೈನ್ ವರ್ಡ್ಸ್ ಹ್ಯಾಸ್ ಆನ್ಸರ್ ಈಸ್, ಅಂದರೆ ಏನು ಕೊಟ್ಟಿದ್ದಾರೋ ಕರೆಕ್ಟಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅಂಡರ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್. ನೀನು ನಿಮ್ಮ ಎಸ್ ನೋಡಿ, ಇಲ್ಲಿ ಎಸ್, ಇಲ್ಲಿ ಬ್ರೇವ್ ಅಂತ ನಾವು ನೋಡ್ತಾ ಹೋದರೆ ಇಲ್ಲೇ ನಾಟ್ ಹ್ಯಾಸ್ ಬ್ರೇವ್ ಅಂತ ನಾವು ತೊಗೊಳ್ಬಹುದು ಸ್ನೇಹಿತರೆ. ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್, ನೀನು ನಿನ್ನ ಬ್ರದರ್ ಅಂತೆ ಬ್ರೇವ್ ಆಗಿದೆಯಾ ಅಂತಕ್ಕಂಥದ್ದು ಒಂದಾಯಿತು. ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್. ಆಮ್ ಐ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್ ಅಂದರೆ ನನ್ನ ಬ್ರದರ್ ಅಂತ, ಓಕೆ, ಮೈ ಬ್ರದರ್, ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಇದ್ದೀನಾ ಅಂತಕ್ಕಂಥದ್ದಾಗಿದೆ. ಈಸ್ ಯುವರ್ ಬ್ರದರ್ ಬ್ರೇವ್, ನಿಮ್ಮ ಬ್ರದರ್ ಬ್ರೇವ್ ಧೈರ್ಯವಂತರ ಅಂತಕ್ಕಂಥದ್ದು ಒಂದು ಕ್ವೆಶನ್ ಆಯಿತು. ಐ ಆಮ್ ಹೈಯೆಸ್ಟ್ ಸ್ಟ್ರಾಂಗ್ ಪರ್ಸನ್, ನಾನು ಸ್ಟ್ರಾಂಗ್ ಪರ್ಸನ್ನ ಅಂತಕ್ಕಂಥದ್ದು ಇನ್ನೊಂದು ಕ್ವೆಶನ್ ಆಯಿತು. ಸೊ ಇಲ್ಲೇನಿದೆ, ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್, ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಅಲ್ಲ ಅಂತಕ್ಕಂಥದ್ದು. ಸೊ ಇಲ್ಲೇನು ಪ್ರಶ್ನೆ ಬರ್ಬೋದು, ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್, ನಿನ್ನ ಬ್ರದರ್ ಅಂತೆ ನೀನು ಬ್ರೇವ್ ಆಗಿದ್ದೀಯಾ ಅಂತ ಪ್ರಶ್ನೆ ಬರ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಆನ್ಸರ್ ಇದಾಗಬಹುದು. ಓಕೆ, ದ ಟೀಚರ್ ಸೆಟ್ ಟು ದ ಸ್ಟೂಡೆಂಟ್ಸ್ ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್ಸ್. ಟೀಚರ್ಸ್ ಏನು ಮಾಡ್ತಾರೆ, ಮಕ್ಳಿಗೆ ಹೇಳ್ತಾರೆ ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್ಸ್, ನಿಮ್ಮ ನೈಬರ್ ಹತ್ರ ಕಾಪಿ ಮಾಡಬೇಡಿ. ದಿಸ್ ಮೀನ್ಸ್ ದ ಟೀಚರ್ ಸಜೆಸ್ಟ್ ದಟ್ ಟು ದ ಸ್ಟೂಡೆಂಟ್ಸ್ ದಟ್ ದೇ ಶುಡ್ ನಾಟ್ ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತ ಕೊಟ್ಟರೆ. ಸೊ ಸಜೆಸ್ಟ್ ಮಾಡಲ್ಲ, ಟೀಚರ್ಸ್ ಎಲ್ಲೂ ಸಜೆಸ್ಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಈ ಒಂದು ಓಕೆ ದೇ ಅಟೆಂಡ್, ಓಕೆ, ಸೊ ದೇ ಅಟೆಂಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತಕ್ಕಂಥದ್ದಾಗಿದೆ ಆರ್ಡರ್ ಮಾಡ್ತಕ್ಕಂಥದ್ದು. ದ ಟೀಚರ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಟೀಚರ್ ರಿಕ್ವೆಸ್ಟು ಮಾಡಲ್ಲ ಸ್ನೇಹಿತರೆ. ಇನ್ ರಿಟರ್ನ್ ಇಲ್ಲಿ ಈ ಬರೋಂಗಿಲ್ಲ, THREATNED, ರಿಟರ್ನ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾರೆ. ದ ಟೀಚರ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್. ಫಸ್ಟ್ ಏನು ಮಾಡ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾರೆ ಅವರು ಎಕ್ಸಾಮ್ ಬರೀಬೇಕಾದ್ರೆ, ಹೌದಲ್ವಾ. ಸೊ ಇಲ್ಲ ಆರ್ಡರ್ ಮಾಡ್ಬೋದು ಅಥವಾ ಇನ್ಸ್ಟ್ರಕ್ಟ್ ಮಾಡ್ಬೋದು. ರಿಕ್ವೆಸ್ಟ್ ಬರಲ್ಲ ಆ್ಯಂಡ್
ಎಸ್ ಸಜೆಸ್ಟ್ ಬರಲ್ಲ, ಸಜೆಸ್ಟ್ ಎಸ್ ಆ್ಯಂಡ್ ನೆಕ್ಸ್ಟು ಥ್ರೀಟನ್ ಬರಲ್ಲ. ಆನ್ಸರ್ ಆಪ್ಷನ್ 3 ದ ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. Every child had enough to eat. Complete this sentence using the appropriate verb ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಡ್ಯಾಶ್ ಎವ್ರಿ ಚೈಲ್ಡ್ ಹ್ಯಾಡ್ ಎನಫ್ ಟು ಈಟ್. ಸೊ ಇಲ್ಲಿ ಹೀಸ್ ಬರಬೇಕಾ ಅಥವಾ ಎಸ್ ಹ್ಯಾಸ್ ಡಸ್ ಹ್ಯಾವ್ ಬರಬೇಕಾ ಅಂತಕ್ಕಂಥದ್ದಾದರೆ ಸೊ ಆನ್ಸರ್ ನೋಡಿದ್ರೆ ಆಪ್ಷನ್ 3 ಹ್ಯಾಸ್ ಎವ್ರಿ ಚೈಲ್ಡ್ ಹ್ಯಾಡ್ ಎನಫ್ ಟು ಈಟ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು if any of the candidates cheated, he would be disqualified. If any of the candidates cheat ಅಂದರೆ ಯಾವುದೇ ಒಂದು ಕ್ಯಾಂಡಿಡೇಟು ಚೀಟ್ ಮಾಡಿದ್ದೇ ಆಗಿದ್ದರೆ ಈ ವುಡ್ ಬಿ ಡಿಸ್ಕ್ವಾಲಿಫೈಡ್, ಅವನ್ನ ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹೀಸ್ ಸೆಂಟೆನ್ಸ್ ಈ ಸೆಂಟೆನ್ಸ್ ಏನು ಹೇಳುತ್ತೆ, ಸಮ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ನನ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ಆಲ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ಎನಿ ಕ್ಯಾಂಡಿಡೇಟ್ಸ್ ಹೂ ಚೀಟೆಡ್ ವುಡ್ ಬಿ ಡಿಸ್ಕ್ವಾಲಿಫೈಡ್. ಹೌದಾ? ಸೊ ನೋಡ್ತಾ ಹೋದರೆ ಇಲ್ಲಿ ಸಮ್ ಆಫ್ ದ ಕ್ಯಾಂಡಿಡೇಟ್ ಇಲ್ಲಿ ಏನಾಗಿದೆ, ಇಫ್ ಎನಿ ಆಫ್ ದ ಕ್ಯಾಂಡಿಡೇಟ್ಸ್ ಅಂದರೆ ಇಫ್ ಆಗಿದ್ದಲ್ಲಿ, ಓಕೆ, ಚೀಟ್ ಮಾಡಿದ್ದೇ ಆಗಿದ್ದಲ್ಲಿ ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತಕ್ಕಂಥದ್ದು. ಸಮ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್ ಮಾಡೋರ ಇಲ್ಲ, ನನ್ ಆಫ್ ದ ಕ್ಯಾಂಡಿಡೇಟ್ಸ್ ಇಲ್ಲ, ಸೊ ಆಲ್ ದ ಕ್ಯಾಂಡಿಡೇಟ್ಸ್ ಇಲ್ಲ, ಎನಿ ಕ್ಯಾಂಡಿಡೇಟ್ಸ್ ಹೂ ಚೀಟೆಡ್ ವುಡ್ ಬಿ ಡಿಸ್ಕ್ವಾಲಿಫೈಡ್. ಎನಿ ಕ್ಯಾಂಡಿಡೇಟ್ಸ್ ಯಾರೇ ಆದರೂ ಅಷ್ಟೇ, ಯಾರು ಚೀಟ್ ಮಾಡ್ತಾರೋ ಸೊ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಐ ಡ್ಯಾಶ್ ರೀಡ್ ಅ ಬುಕ್ ಟು ನೈಟ್. ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಮೋಸ್ಟ್ appropriate choice. I dash read a book tonight. I will read a book tonight. I shall read a book tonight. I am going to read a book tonight. Answer option 3 I am going to read a book tonight ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಲೈಸೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ರೆ ಕೋಶದ ಶಕ್ತಿ ಗೃಹ ಅಥವಾ ಶಕ್ತಿಯ ಕಾರ್ಖಾನೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ 3 ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಲ್ಲಿ ATP ಟೈಪಲ್ಲಿ ಈ ಒಂದು ಶಕ್ತಿ ಈ ಒಂದು ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಲೈಸೋಸೋಮ್, ರೈಬೋಸೋಮ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಜೀವಕೋಶದ ಕಣದಂಗಗಳ ಕಾರ್ಯಗಳನ್ನು ನೋಡ್ತಾ ಹೋದಾಗ ಮೈಟೋಕಾಂಡ್ರಿಯಾ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಆ್ಯಂಡ್ ಲೈಸೋಸೋಮ್ನ ಆತ್ಮಹತ್ಯಾ ಸಂಚಿಗಳಂತ ಕರಿತೀವಿ. ಯಾಕಂತ ಅಂದರೆ ಈ ಒಂದು ಸೆಲ್ಲಲ್ಲಿ ಇರ್ತಕ್ಕಂಥ ಡೆಡ್ ಸೆಲ್ಸ್ ಏನಿರುತ್ತೋ ಸೊ ಇದೆಲ್ಲ ಈ ಒಂದು ಲೈಸೋಸೋಮಲ್ಲಿ ಕಂಡು ಬರುತ್ತೆ. ಸೊ ಹಾಗೆ ಅದು ಆತ್ಮಹತ್ಯಾ ಸಂಚಿಗಳಂತ ಹೇಳ್ತಾ ಹೋಗ್ತೀವಿ. ಇನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ಸಾಗಾಣಿಕಾ ವ್ಯೂಹ ಅಂತ ಹೇಳ್ತೀವಿ. ಸೆಂಟ್ರಿಯೋಲ್ ಬಂದು ಕೋಶ ವಿಭಜನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ರೈಬೋಸೋಮ್ಗಳ ಬಂದು ಪ್ರೋಟೀನ್ನ ಕಾರ್ಖಾನೆ ಅಂತ ರೈಬೋಸೋಮ್ಗಳನ್ನು ಕರಿತೀವಿ. ಆ್ಯಂಡ್ ಪ್ಲಾಸ್ಟಿಡ್ಗಳನ್ನು ಬಂದು ಬಣ್ಣ ಹಾಗೂ ದ್ಯುತಿಸಂಶ್ಲೇಷಣೆಗೆ ಮುಖ್ಯವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪ್ಲಾಸ್ಟಿಡ್ಗಳು ಇದು ಬಂದು ಸಸ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಗಾಲ್ಗಿ ಸಂಕೀರ್ಣ ಬಂದು ಕಿಣ್ವಗಳ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಓಕೆ, ಇಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೈಟೋಕಾಂಡ್ರಿಯಾ ವೆರಿ ಇಂಪಾರ್ಟೆಂಟು, ಲೈಬೋಸೋಮು ಇಂಪಾರ್ಟೆಂಟೆ, ರೈಬೋಸೋಮು ಇಂಪಾರ್ಟೆಂಟು, ಗಾಲ್ಗಿ ಸಂಕೀರ್ಣ, ಪ್ಲಾಸ್ಟಿಡ್ಗಳು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವಂತಹ ಅಥವಾ ಕಂಡು ಬರದೇ ಇರತಕ್ಕಂಥ ಪಾರ್ಟ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಈಗೇನು ಪ್ಲಾಸ್ಟಿಡ್ ಆಗಿರ್ಬೋದು ಅಥವಾ ಕೋಶಭಿತ್ತಿ ಅಂತಕ್ಕಂಥದ್ದು ಅಷ್ಟೇ ಈ ಒಂದು ಸಸ್ಯಗಳಲ್ಲಿ ಕಂಡು ಬರುತ್ತೆ, ಪ್ರಾಣಿಗಳಲ್ಲಿ ಕಂಡು ಬರೋದಿಲ್ಲ ಕೋಶಭಿತ್ತಿ. ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ. ಸೊ ನೋಡ್ತಾ ಹೋಗಿ. ಹೌದಲ್ಲ, ಸೊ ಈಗ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಶಕ್ತಿಯ ಗೃಹ ಬಂದು ಮೈಟೋಕಾಂಡ್ರಿಯಾ ಆಗಿರುತ್ತೆ. ಮುಂದಿನ ಪ್ರಶ್ನೆ ಯುರೇನಿಯಂಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶ್ಚನ್ ಇದೆ. ಪರಮಾಣು ಬೀಜದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಇದನ್ನು ನೋಡ್ತಾ ಹೋದರೆ ಯು ಅಂತ ಹೇಳಿದ್ರೆ ಯುರೇನಿಯಂ ಅಂತ ಹೇಳ್ತೀವಿ. ಓಕೆ, ಯುರೇನಿಯಂನ ಒಂದು ಪರಮಾಣು ಬೀಜನ ಕೊಟ್ಟಿದ್ದಾರೆ. ಸೊ ಇಲ್ಲಿ 92 ಏನಿದೆಯೋ 92 ಬಂದು ಈ ಒಂದು ಆಟೋಮಿಕ್ ನಂಬರ್ ಅಂತ ಹೇಳ್ತೀವಿ. ಆಟೋಮಿಕ್ ನಂಬರ್. ಓಕೆ, ಸೊ 92 ಆಗಿರುತ್ತೆ ಯುರೇನಿಯಂನ ಆಟೋಮಿಕ್ ನಂಬರ್ 92. ಇನ್ನು 235 ಏನಿದೆಯೋ ಇದು ಬಂದು ಆಟೋಮಿಕ್ ಮಾಸ್ ಆಗಿರುತ್ತೆ. ಓಕೆ, ಮಾಸ್ ನಂಬರ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಆಟೋಮಿಕ್ ನಂಬರಲ್ಲಿ ಏನು 92 ಇದೆಯೋ ಸೊ ಇದು ಪ್ರೋಟಾನನ್ನು ಸೂಚನೆ ಮಾಡುತ್ತೆ. ಅಂದರೆ ಪ್ರೋಟಾನ್ ಇರ್ತಕ್ಕಂಥ ಒಟ್ಟು 92 ಅಂತ ಹೇಳ್ತೀವಿ. ಆ್ಯಂಡ್ ಮಾಸ್ ನಂಬರಲ್ಲಿ 232 ಇದೆಯಲ್ಲ, ಸೊ ಇದರಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಬರುತ್ತೆ. ಸೊ ನ್ಯೂಟ್ರಾನ್ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ಈ ಒಂದು
ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ನ್ಯೂಕ್ಲಿಯಸ್ಸಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆ 0 ಆಗಿರುತ್ತೆ. ಆನ್ಸರ್ ಆಪ್ಷನ್ 4 0. ಓಕೆ, ಒಂದು ಖಾಲಿ ಫ್ಲಾಸ್ಕ್ ಓಕೆ, ಫ್ಲಾಸ್ಕಿನ ತೂಕ 17 ಗ್ರಾಮ್, ಪೂರ್ತಿ ಮದ್ಯಸಾರದಿಂದ ತುಂಬಿದಾಗ 193 ಗ್ರಾಮ್ ತೂಗುತ್ತದೆ. ಮದ್ಯಸಾರದ ಸಾಂದ್ರತೆ 0.80 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಆದರೆ ಫ್ಲಾಸ್ಕಿನ ಗಾತ್ರವನ್ನು ಕೇಳಿದರೆ, ಸೊ ಸಾಂದ್ರತೆ ಅಂತ ಹೇಳಿದ್ರೆ ಇಲ್ಲಿ ಡೆನ್ಸಿಟಿ ಅಂತ ಹೇಳ್ತೀವಿ, ಡೆನ್ಸಿಟಿ ಬರುತ್ತೆ. ಗಾತ್ರ ಅಂತ ಹೇಳಿದಾಗ ವಾಲ್ಯೂಮ್ ಬರುತ್ತೆ. ಓಕೆ, ಸೊ ವಾಲ್ಯೂಮ್ ಬರುತ್ತೆ. ತೂಕ ಅಂತ ಹೇಳಿದಾಗ ಇದು ಮಾಸ್ ಅಥವಾ ವೆಯ್ಟ್ ಅಂತ ಹೇಳ್ತೀವಿ, ದ್ರವ್ಯರಾಶಿ ಅಥವಾ ವೆಯ್ಟ್ ಮಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಫ್ಲಾಸ್ಕಿನ ತೂಕವನ್ನು ಕೊಟ್ಟಿದ್ದಾರೆ. ಫ್ಲಾಸ್ಕಿನ ಮಾಸ್ ಅಥವಾ ತೂಕ ಬಂದು ಎಷ್ಟಿದೆ, 17 ಗ್ರಾಮನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪೂರ್ತಿ ಮದ್ಯಸಾರದಿಂದ ತುಂಬಿದಾಗ, ಅಂದರೆ ಒಂದು ಫ್ಲಾಸ್ಕ್ಗೆ ಮದ್ಯಸಾರವನ್ನು ತುಂಬಿದಾಗ ಎಷ್ಟಾಯಿತು, 193 ಗ್ರಾಮ್ ಆಯಿತು. ಟೋಟಲ್ ಆಗಿ 193 ಗ್ರಾಮ್ ಆದರೆ ಈ ಒಂದು ಮದ್ಯಸಾರದ ಒಂದು ವೆಯ್ಟ್ ಅಥವಾ ಮಾಸ್ ಎಷ್ಟು ಬರುತ್ತೆ, ಇರ್ತಕ್ಕಂಥ ಟೋಟಲ್ 193 ಗ್ರಾಮಲ್ಲಿ 17 ಗ್ರಾಮ್ನ ನಾವು ಲೆಸ್ ಮಾಡಿದ್ರೆ ನಮಗೆ ಮದ್ಯಸಾರ ಕಂಡು ಬರುತ್ತೆ. ಮದ್ಯಸಾರ ಅಂತ ಹೇಳಿದ್ರೆ ಆಲ್ಕೋಹಾಲ್ ಸ್ನೇಹಿತರೆ. ಓಕೆ, ಸೊ 193ರಲ್ಲಿ ನಾವು 17ನ್ನು ಲೆಸ್ ಮಾಡಿದ್ರೆ ನಮಗೆ 176 ಬರುತ್ತೆ. 176 ಗ್ರಾಮ್ ಬಂದು ಇದು ಮದ್ಯಸಾರ ಆಯಿತು. ಇನ್ನು ಕೇಳಿರ್ತಕ್ಕಂಥದ್ದೇನು, ಮದ್ಯಸಾರದ ಸಾಂದ್ರತೆ 0.80 ಗ್ರಾಮ್ ಆದರೆ ಫ್ಲಾಸ್ಕಿನ ಗಾತ್ರವನ್ನು ಕೇಳಿದರೆ ಈ ಒಂದು ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದ್ರೆ, ಫ್ಲಾಸ್ಕಿನ ಗಾತ್ರ ವಾಲ್ಯೂಮ್ ಆಫ್ ಫ್ಲಾಸ್ಕ್. ಓಕೆ, ವಾಲ್ಯೂಮ್ ಆಫ್ ಫ್ಲಾಸ್ಕ್ ಈಕ್ವಲ್ಸ್ ಮಾಸ್ ಆಫ್, ಈ ಒಂದು ಮಾಸ್ ಏನು ಮದ್ಯಸಾರದ ಮಾಸ್ ಇದೆಯೋ ಮಾಸ್ ಬರುತ್ತೆ, ಡಿವೈಡೆಡ್ ಬೈ ಇದರ ಒಂದು ಸಾಂದ್ರತೆ ಡೆನ್ಸಿಟಿ ಏನಿದೆಯೋ, ಡೆನ್ಸಿಟಿ ಆಫ್ ಈ ಒಂದು ಮದ್ಯಸಾರ ಡೆನ್ಸಿಟಿ ಡಿ ಬರುತ್ತೆ. ಓಕೆ, ಸೊ ಇಲ್ಲಿ ಮಾಸ್ ಅಂದರೆ ಎಷ್ಟು ಬಂತು, 176 ತೂಕ, ಯಾವುದದು ಮದ್ಯಸಾರದ್ದು 176 ಗ್ರಾಮ್ ಮದ್ಯಸಾರ ತೂಕ ಬಂತು. ಡೆನ್ಸಿಟಿ ಅಂತ ಹೇಳಿದಾಗ 0.80 ಇದೆ. ಸೊ ಇದನ್ನು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು 220 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ 2220 ಅಂತ ಕೊಟ್ಟಿದ್ದಾರೆ, ಆಪ್ಷನ್ 3, 4. ಸೊ ಆನ್ಸರ್ ಬಂದು 220 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಫ್ಲಾಸ್ಕಿನ ಗಾತ್ರ ಆಯಿತು. ನಿಮ್ಗೆ ಏನಾದ್ರು ಫ್ಲಾಸ್ಕಿನ ಒಂದು ಸಾಂದ್ರತೆ ಡೆನ್ಸಿಟಿನ ಕಂಡುಹಿಡಿಬೇಕಂತ ಹೇಳಿದ್ರು ಅಷ್ಟೇ. ನೀವು ಡೆನ್ಸಿಟಿ ಕಂಡುಹಿಡಿಬೇಕಂದ್ರೆ ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು m/v ಬರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲಾಸ್ಕ್ನ ಮಾಸ್ ಏನಿರುತ್ತೋ, ಅಂದರೆ ಫ್ಲಾಸ್ಕ್ ಏನು ಮಾಸ್ ಇರುತ್ತೋ 17 ಗ್ರಾಮ್ ಡಿವೈಡೆಡ್ ಬೈ, ಸೊ ಇಲ್ಲಿ ವಾಲ್ಯೂಮ್ ಏನು ಕೊಟ್ಟು ಬಂದಿದೆ 220 ಬಂದಿದೆ ಅಲ್ವಾ. ಸೊ 220 ನಾವು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು 0.0773 ಗ್ರಾಮ್ ಬರುತ್ತೆ. ಸೊ ಇದು ಬಂದು ಡೆನ್ಸಿಟಿ ಆಗಿರುತ್ತೆ. ಸೊ ಈ ರೀತಿ ಕಂಡುಹಿಡಿತಕ್ಕಂಥದ್ದು ಇದು ಬಂದು ವಾಲ್ಯೂಮು, ಫ್ಲಾಸ್ಕಿನ ವಾಲ್ಯೂಮ್ ಗಾತ್ರ ಆಗಿರುತ್ತೆ, ಇದು ಡೆನ್ಸಿಟಿ ಆಗಿರುತ್ತೆ. ಕ್ಲೋರಿನ್ 3 ಅಣುಗಳನ್ನು ಸರಿಯಾಗಿ ಸೂಚಿಸುವ ರೀತಿ ಯಾವುದಂತ ಕೇಳಿದರೆ, ಕ್ಲೋರಿನ್ನ 3 ಅಣುಗಳಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ 3 ಇದೆ ನೋಡಿ. ಫಸ್ಟ್ ಏನು 3 ಇದೆಯೋ ಸೊ ಇದು ಆನ್ಸರ್ ಆಗಿರುತ್ತೆ 3 Cl2. ಸೊ ಕ್ಲೋರಿನ್ ಅಂತಕ್ಕಂಥ 2 ಆಟಮಿಂದ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3Cl2 ಅಂತ ಬರುತ್ತೆ. ಸೊ 6Cl ಇಲ್ಲ 2Cl3 ಅಂತಕ್ಕಂಥದ್ದಾಗಲಿ Cl6 ಅಂತಕ್ಕಂಥದ್ದಾಗಲಿ ನಾವು ಈ ಒಂದು ಕ್ಲೋರಿನಲ್ಲಿ ನೋಡ್ತಾ ಹೋಗೋದಿಲ್ಲ. ಸೊ ಆನ್ಸರು 3 Cl2 ಅಂತಕ್ಕಂಥದ್ದು ಆಗಿರುತ್ತೆ. ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟ ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ವಾಯುಭಾರ ಮಾಪಕ ಅಂತ ಹೇಳಿದಾಗ ಅಲ್ಲಿ ಪಾದರಸ ಇರುತ್ತೆ ಅದರೊಳಗಡೆ, ಹೌದಾ. ಈ ಒಂದು ಬೆಟ್ಟದ ತುದಿಗಳಿಗೆ ತೊಗೊಂಡೋದ್ರೆ ಬೆಟ್ಟದ ತುದಿ ಏನು ಕಂಡು ಬರುತ್ತೋ ಸೊ ಅಥವಾ ಎತ್ತರವಾದ ಒಂದು ಪ್ರದೇಶಕ್ಕೆ ಹೋದಾಗ ನಮಗೇನಾಗುತ್ತೆ, ಕಮ್ಮಿ ಆಗುತ್ತೆ, ಪಾದರಸದ ಲೆವೆಲ್ಲು ಕಮ್ಮಿ ಆಗುತ್ತೆ. ಎತ್ತರದ ಒಂದು ಸ್ಥಳಗಳಿಗೆ ಅಥವಾ ಎತ್ತರಕ್ಕೆ ಹೋದಂತೆ ಪಾದರಸದ ಮಟ್ಟ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಭೂಮಿಯ ಒಳಗಡೆ ಅಥವಾ ಅಂಡರ್ಗ್ರೌಂಡ್ ಅಂತ ಹೇಳ್ಬೋದು ಅಥವಾ ಕೆಳಗಡೆ ಹೋದಂತೆ ನಾವು ಈ ಒಂದು ಕೆಳಗೆ ಹೋದಂತೆ ಏನಾಗುತ್ತೆ, ಪಾದರಸದ ಮಟ್ಟ ಏನಾಗ್ತಾ ಹೋಗುತ್ತೆ, ಹೈ ಆಗ್ತಾ ಹೋಗುತ್ತೆ. ಈ ಒಂದು ಸಮುದ್ರ ಆಗಿರಬಹುದು ಅಥವಾ ಈ ಒಂದು ಕಲ್ಲಿದ್ದಲ ಗಣಿಗಳಾಗಿರ್ಬೋದು. ಇಟ್ ಮೀನ್ಸ್ ಭೂಮಿಯ ಒಳಗಡೆ ಹೋದಂತೆ ಪಾದರಸದ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಎತ್ತರದ ಪ್ರದೇಶಗಳಿಗೆ ಹೋದಂತೆ ಪಾದರಸದ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ತಗೋತೀವಿ ಅಂತ ಹೇಳಿದ್ರೆ ಕಲ್ಲಿದ್ದಲ ಗಣಿ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಹೋಗ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪಾದರಸದ ಮಟ್ಟ ಏರ್ತಾ ಹೋಗುತ್ತೆ.
ದ್ಯುತಿಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಯಾವುದು ಅಂತ ಕೇಳಿದರೆ, ಸೊ ವಿಚ್ ಆಫ್ ಒನ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್? ನೀರು, ಬೆಳಕು, ಆಮ್ಲಜನಕ, ಪತ್ರ ಹರಿತು. ಸೊ ನೀರು ಅಂತ ಹೇಳಿದಾಗ H2O ಆರಾಮ್ ನಮಗೆ ಬೇಕೇ ಬೇಕು. ಅಂದರೆ ಇದ್ರಲ್ಲಿ ನೋಡ್ತಾ ಹೋದಾಗೆ, ದ್ಯುತಿಸಂಶ್ಲೇಷಣ ಕ್ರಿಯೆ ಸಸ್ಯಗಳನ್ನ ನೋಡ್ತಾ ಹೋದಾಗೆ ನೀರು ಬೇಕು, ಬೆಳಕು ಬೇಕಾಗುತ್ತೆ, ಪತ್ರ ಹರಿತು ಬೇಕಾಗುತ್ತೆ, ಬಟ್ ಆಮ್ಲಜನಕ ಬೇಕಾಗಿಲ್ಲ. CO2 ಇಂಗಾಲ ಡೈಆಕ್ಸೈಡ್ ಅಂತ ಏನು ಹೇಳ್ತೀವೋ ಅದು ಬೇಕಾಗಿರುತ್ತೆ. ಸೊ ಇಲ್ಲಿ ಆಮ್ಲಜನಕ ಅಂತಕ್ಕಂಥದ್ದು ಅನಾವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ ಈ ಒಂದು ದ್ಯುತಿಸಂಶ್ಲೇಷಣ ಕ್ರಿಯೆಗೆ. ಆನ್ಸರ್ ಆಪ್ಷನ್ 3 ನಾವು ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಇನ್ನು ನಾವು ನೋಡ್ತಾ ಹೋದ್ರೆ ದ್ಯುತಿಸಂಶ್ಲೇಷಣೆ ತುಂಬ ಸಲ ಮಾಡಿದ್ದೀವಿ ನಾವು ಫೋಟೋಸಿಂಥೆಸಿಸಲ್ಲಿ. ಈ ಒಂದು ಪತ್ರ ಹರಿತು ಏನಿರುತ್ತೋ ಸೊ CO2ನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಅದಾದಂಥ ಕ್ಲೋರೋಫಿಲ್ ಬರುತ್ತೆ. ಕ್ಲೋರೋಫಿಲ್ ಬಂದು ಏನು ಮಾಡುತ್ತೆ, ಸೂರ್ಯನ ಬೆಳಕನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೀರು ಬೇಕಾಗುತ್ತೆ. ಸೊ ಇದೆಲ್ಲ ನಾವು ನೋಡ್ತಾ ಹೋದಾಗ ಅಲ್ಲಿ ಡೈರೆಕ್ಟಾಗಿ ಲಾಸ್ಟ್ ಉಳ್ಕೊಳ್ತಕ್ಕಂಥದ್ದು ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಅಥವಾ ಪಿಷ್ಟ ಅಂತ ಸ್ಟಾರ್ಚ್ ರೂಪದಲ್ಲಿ ಅದು ಆಹಾರ ಬಿಡುಗಡೆ ಆಗ್ತಕ್ಕಂಥದ್ದು ಸಹ ಆಗಿರುತ್ತೆ. ಆ್ಯಂಡ್ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಹೌದಾ? ಸೊ ಇಲ್ಲಿ ಆಪ್ಷನ್ 3 ಬೇಕಾಗಿಲ್ಲ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಅಂತ ಕೇಳಿದರೆ ಭೂಮಿ, ಮಂಗಳ, ಶುಕ್ರ ಆ್ಯಂಡ್ ಬುಧ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಫಸ್ಟ್ ಬರ್ತಕ್ಕಂಥದ್ದು ಒಂದು ಸೂರ್ಯ ಅಂತ ಹೇಳಿದ್ರೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಬುಧ, ಮರ್ಕ್ಯೂರಿ ಬರುತ್ತೆ. ಅದಾದ ನಂತರ ಶುಕ್ರ ಬರುತ್ತೆ. ಅದಾದ ನಂತರ ಭೂಮಿ. ಓಕೆ, ಸೊ ಈ ರೀತಿ ಬರ್ತಾ ಹೋಗುತ್ತೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಸೊ ಈ ರೀತಿ ಹೋಗ್ತಾ, ಪ್ಲೂಟೋ ತೆಗೆದಿದ್ದಾರೆ. ಸೊ ಆ ಒಂದು ಆರ್ಡರ್ ವೈಸಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಅತಿ ಸಮೀಪದ ಗ್ರಹ ಅಂತ ಹೇಳಿದ್ರೆ ಬುಧ ಆಗಿರುತ್ತೆ, ಮರ್ಕ್ಯೂರಿ. ಕರ್ಪೂರವನ್ನು ಉರಿಸಿದಾಗ ಬೂದಿಯಾಗುತ್ತದೆ, ದ್ರವರೂಪಕ್ಕೆ ಬರುತ್ತದೆ, ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ, ದ್ರವರೂಪಕ್ಕೆ ಬಂದು ಅನಿಲವಾಗುತ್ತದೆ. ಕರ್ಪೂರವನ್ನು ಉರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ನೋಡಿರಬಹುದು ನಿಮ್ಮ ಒಂದು ಮನೆಗಳಲ್ಲಿ ನೀವು ಕರ್ಪೂರ ಹಚ್ಚಿದ್ರೆ ಅದು ದ್ರವ ರೂಪಕ್ಕೆ ಬರಲ್ಲ, ಬೂದಿನೂ ಸಹ ಆಗೋಲ್ಲ. ಹೌದಾ? ಒಂದು ಕರ್ಪೂರವನ್ನು ಇಲ್ಲಿ ಉರಿಸ್ತೀವಿ ಅಂತ ಹೇಳಿದ್ರೆ ಕೆಳಗಡೆ ಏನಾಗುತ್ತೆ, ಒಂದು ಸ್ವಲ್ಪ ತೇವಾಂಶದಿಂದ ಕೂಡಿದಂಥ ಒಂದು ಹೊಗೆ ರೀತಿಯಲ್ಲಿ ಅಥವಾ ಒಂದು ಕಪ್ಪಾದಂಥ ಒಂದು ಮಸಿಯಾಗಿರುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವುದೇ ಒಂದು ಅಲ್ಲಿ ದ್ರವರೂಪ ಆಗಲಿ ಕಂಡು ಬರೋದಿಲ್ಲ. ಡೈರೆಕ್ಟಾಗಿ ಅನಿಲವಾಗ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಘನದಿಂದ ಅನಿಲ ಆಗ್ತಕ್ಕಂಥದ್ದು. ದ್ರವರೂಪಕ್ಕೆ ಬಂದು ಅನಿಲವಾಗೋದಿಲ್ಲ ಅಥವಾ ಬೂದಿಯಾಗೋದಿಲ್ಲ, ದ್ರವರೂಪಕ್ಕೆ ಬರೋದೇ ಇಲ್ಲ, ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ. ಸೊ ಇದನ್ನು ನಾವು ಉತ್ಪತನ ಅಂತ ಹೇಳ್ತೀವಿ, ಉತ್ಪತನ. ಸೊ ವೆರಿ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ ಒಂದು ಪ್ರಶ್ನೆ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು? ಕ್ಷಯ, ಕಾಮಾಲೆ, ರೇಬಿಸ್ ಮತ್ತು ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೋಗ ಯಾವುದು ಅಂತ ಹೇಳಿದರೆ ರೇಬಿಸ್. ಆಪ್ಷನ್ 3 ರೇಬಿಸ್ ಆಗಿರುತ್ತೆ. ಹೌದಾ? ಸೊ ಹುಚ್ಚುನಾಯಿ ಕಡಿತದಿಂದ ಬರುವಂತಹ ಒಂದು ರೋಗ ಇನ್ನು ಕ್ಷಯ, ಕಾಮಾಲೆ, ಕ್ಯಾನ್ಸರ್ ಇವೆಲ್ಲ ಒಂದು ಪ್ರಾಣಿಗಳಿಂದ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ರೇಬಿಸ್ ಅಂತಕ್ಕಂಥದ್ದು ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥದ್ದು. ಸೊ ಇದಕ್ಕೊಂದು ಚುಚ್ಚುಮದ್ದು ಸಹ ಹಾಕ್ತಾರೆ. ಸೊ ಲೂಯಿ ಪಾಶ್ಚರ್ ಅವರು ಈ ಒಂದು ಚುಚ್ಚುಮದ್ದನ್ನು ಕಂಡುಹಿಡ್ತಕ್ಕಂಥದ್ದು, ಲೂಯಿ ಪಾಶ್ಚರ್ ಅವರು. ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಕೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಲೋಹಾಂಶವಿಲ್ಲದ ಕ್ಷಾರ ಯಾವುದು? ಸರಿಯಾದಂಥ ಒಂದು ಉತ್ತರ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದಾಗ NaOH ಅಂತ ಹೇಳ್ತೀವಿ. ಇದರ ಒಂದು ಫಾರ್ಮುಲಾ ಬಂದು, ಸೊ ಇದನ್ನು ನಾವು ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ, ಕಾಸ್ಟಿಕ್ ಸೋಡಾ. ಸೊ ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಸಾಬೂನು ಆಗಿರ್ಬೋದು, ಕಾಗದ ತಯಾರಿಕೆ ಮಾಡೋದಾಗಿರ್ಬೋದು, ಅಥವಾ ಈ ಒಂದು ಕೃತಕ ರೇಷ್ಮೆ ಏನಂತ ಏನು ಹೇಳ್ತೀವೋ ಕೃತಕ ರೇಷ್ಮೆ ಅಲ್ಲಿ ಬಳಸ್ತಾ ಹೋಗ್ತಾರೆ. ಇನ್ನು ಕೈಗಾರಿಕೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ, ಮತ್ತು ಬಾಯ್ಲರ್ಸ್ ಕ್ರಿಯೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ. ಸೊ ಇದು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಇದೊಂದು ಲೋಹಾಂಶ ಇರ್ತಕ್ಕಂಥ ಒಂದು ಕ್ಷಾರ ಆಗಿರುತ್ತೆ. ಸೊ ಹಾಗೆ ಇದು ಆನ್ಸರ್ ಬರಲ್ಲ. ಇನ್ನು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ NH4OH ಅಂತ ಹೇಳ್ತೀವಿ, NH4OH ಅಂತ ಹೇಳ್ತೀವಿ. ಇದರ ಒಂದು ಫಾರ್ಮುಲಾ ಬಂದು, ಸೊ ಇದೊಂದು ಅಮೋನಿಯಾ ಅಂತ ಕರಿತಾ ಹೋಗ್ಬೋದು. ಅದು ಆ್ಯಂಡ್ ಇದನ್ನು ಕೀಟಕ್ಕೆ ಶುಚಿತ್ವಕ್ಕೆ ಮತ್ತು ಗೃಹೋಪಯೋಗಿಗೆ ಬಳಸ್ತಕ್ಕಂಥದ್ದಾಗಿರುತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು. ಇನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ಬರುತ್ತೋ, ಕ್ಯಾಲ್ಶಿಯಂ ಅಂತ ಹೇಳಿದಾಗ Ca ಬರುತ್ತೆ, ಕ್ಯಾಲ್ಶಿಯಂ Ca ಬರುತ್ತೆ, ಹೈಡ್ರಾಕ್ಸೈಡ್ OH ಟ್ವೈಸ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಸ್ಲಾಕಡ್ ಲೈಮ್ ಅಂತ ಹೇಳ್ತೀವಿ. ಇದನ್ನು ಸ್ಲಾಕಡ್ ಲೈಮ್. ಓಕೆ, ಸುಣ್ಣದ ಒಂದು ತಿಳಿ ನೀರಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ ಪೊಟ್ಯಾಷಿಯಂ K ಬರುತ್ತೆ, KOH ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಾಸ್ಟಿಕ್ ಪೊಟ್ಯಾಷ್ ಅಂತಲೂ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈ ಸೋಪ್ ತಯಾರಿಕೆಯಲ್ಲಾಗಿರ್ಬೋದು, ಅಥವಾ ವಾಷಿಂಗ್ ಜೆಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಜೈವಿಕ ಈ ಒಂದು ಡೀಸೆಲ್ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು. ಸೊ ಓಕೆ, ಸೊ ಇಲ್ಲೆಲ್ಲ ಬಳಸ್ತಾ ಹೋಗ್ತೀವಿ. ಬಟ್ ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಹೇಳಿರೋದು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಆಪ್ಷನ್ 2 ಅಮೋನಿಯಂ ಹೈಡ್ರಾಕ್ಸೈಡ್.
ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗೆ ಹೇಗೆ ಅಂತ ಕೇಳಿದರೆ, ಸೊ ಇಲ್ಲಿ ಉಷ್ಣ ವಹನ, ಉಷ್ಣ ವಿಕಿರಣ, ಉಷ್ಣ ನಿರೋಧಕ ಮತ್ತು ಉಷ್ಣ ಸಂವಹನ ಅಂತ ಕೊಟ್ಟಿದ್ದಾರೆ. ನೋಡಿ, ಉಷ್ಣ ವಹನ ಅಂತ ಹೇಳಿದರೆ, ಉಷ್ಣ ವಾಹಕ ಅಂತ ಹೇಳಿದರೆ ತಮ್ಮ ಮೂಲಕ ಯಾವುದು ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಟ್ಕೊಡುತ್ತೋ ಅಂಥ ವಸ್ತುವನ್ನು ನಾವು ಉಷ್ಣ ವಾಹಕಗಳು, ಕಂಡಕ್ಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಅದರ ಜೊತೆಗೆ ಉಷ್ಣ ಸಂವಹನ ಅಂತ ಹೇಳಿದಾಗ ಬೆಸ್ಟ್ ಎಕ್ಸಾಂಪಲ್ ನೋಡಿ, ನೀರನ್ನು ಕಾಯಿಸಿದಾಗ ಬೆಂಕಿಯ ಜ್ವಾಲೆಯ ಹತ್ತಿರ ನೀರು ಬಿಸಿಯಾಗುತ್ತೆ, ನಂತರ ಏನಾಗುತ್ತೆ, ಬಿಸಿಯಾದ ನೀರು ಮೇಲಾಗುತ್ತೆ, ಅಕ್ಕಪಕ್ಕದ ತಣ್ಣನೆಯ ನೀರು ಕೆಳಗೆ ಬರುತ್ತೆ. ಓಕೆ, ಸೊ ಇದು ಒಂದು ಸಾರಿ ಏನು ಹೀಟ್ ಆದಂತಹ ನೀರು ಮೇಲೋಗುತ್ತೆ, ಅಕ್ಕಪಕ್ಕ ಅಥವಾ ಹೀಟ್ ಆಗದೆ ಇರ್ತಕ್ಕಂಥ ನೀರು ಕೆಳಗಡೆ ಬರುತ್ತೆ. ಸೊ ಬಬಲ್ಸ್ ನೋಡಿರ್ಬೋದು, ನೀರು ಕಾಯ್ತಾ ಇದ್ರೆ ಬಬಲ್ಸ್ ಬರುತ್ತೆ. ಸೊ ಅದೇನಂತ ಹೇಳಿದ್ರೆ, ಇದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಕಬ್ಬಿಣನ ಇಟ್ಕೊಂಡು ನಾವು ಈ ಕಡೆ ತುದಿನ ಕಾಯಿಸಿದ್ರೆ ಏನಾಗುತ್ತೆ, ಹೀಟ್ ಈ ರೀತಿ ಪ್ರಸಾರವಾಗುತ್ತೆ, ಇದು ಉಷ್ಣ ವಾಹಕಕ್ಕೆ ಬರುತ್ತೆ. ಬಟ್ ನೀರು ಹಾಗಲ್ಲ, ನೀರು ಇರ್ತಕ್ಕಂಥ ಅಣುಗಳೇನಿರುತ್ತೋ, ಹೀಟ್ ಆಗಿರ್ತಕ್ಕಂಥ ಅಣು ಮೇಲೋಗುತ್ತೆ, ಹೀಟ್ ಆಗದೆ ಇರ್ತಕ್ಕಂಥ ಅಣು ಕೆಳಗಡೆ ಬರುತ್ತೆ. ಸೊ ಅದು ಸಂವಹನ ಆಗ್ತಕ್ಕಂಥದ್ದು, ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅಥವಾ ವಹನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದನ್ನು ನಾವು ಸಂವಹನ ಅಂತ ಕರಿತೀವಿ. ಸೊ ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಕಾಯ್ದೆ ಇರ್ತಕ್ಕಂಥ ನೀರು ಕೆಳಗಡೆ ಬರುತ್ತೆ, ಕಾಯ್ದ ನೀರು ಮೇಲೋಗುತ್ತೆ, ಅದನ್ನು ಉಷ್ಣ ಸಂವಹನ ಅಂತ ಹೇಳ್ತೀವಿ. ಓಕೆ, ಇನ್ನು ಉಳಿದಿರ್ತಕ್ಕಂಥ ವಿಕಿರಣವನ್ನು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅವಕಾಶದಲ್ಲಿ ಬಹುಪಾಲು ವಾಯು ಮಾಧ್ಯಮವೇ ಇಲ್ಲದೆ ಇರುವುದರಿಂದ ಉಷ್ಣವು ವಹನ ಅಥವಾ ಸಂವಹನದಿಂದ ನಮ್ಮನ್ನು ತಲುಪಲಾರದು. ವಿಕಿರಣ ಎಂಬ ಮತ್ತೊಂದು ಪ್ರಕ್ರಿಯೆಯಿಂದ ಸೂರ್ಯನ ಉಷ್ಣವು ನಮ್ಮನ್ನು ತಲುಪುತ್ತದೆ. ಅಂದರೆ ವಿಕಿರಣದಿಂದ ಉಷ್ಣ ವರ್ಗಾವಣೆಯಾಗಲು ಯಾವುದೇ ಒಂದು ಮಾಧ್ಯಮದ ಅಗತ್ಯವಿರುವುದಿಲ್ಲ. ಸೊ ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ಇದು ನಡೆಯುತ್ತದೆ. ಸೊ ಇದು ಒಂದು ವಿಕಿರಣದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ, ಅಂದರೆ ರೇಡಿಯೇಷನ್ ಅಂತ ಹೇಳ್ತೀವಿ. ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಏನು ವಿಕಿರಣ ಇರುತ್ತೋ, ಶಾಖ ಇರುತ್ತೋ, ಸೊ ಅದು ಭೂಮಿಯ ತಲುಪಬೇಕಂದ್ರೆ ಅಲ್ಲಿ ಮಧ್ಯೆ ಯಾವುದೇ ಒಂದು ಮೀಡಿಯೇಟರ್ ಆಗಿ ಅಥವಾ ಮಧ್ಯವರ್ತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡೋದಿಲ್ಲ. ಸೊ ಅಂಥದ್ದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಉಷ್ಣ ವಿಕಿರಣ ಅಂತ ಕರಿತೀವಿ. ಆಪ್ಷನ್ 2. ಸೊ ಅರ್ಥ ಆಯ್ತಲ್ಲ. ಉಷ್ಣ ವಹನ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲೇ ಕಬ್ಬಿಣ ಅಥವಾ ಈ ಒಂದು ಏನು ಹೀಟ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೋ, ಸೊ ಅದನ್ನು ಉಷ್ಣ ವಹನ ಅಂತ ಹೇಳ್ತೀವಿ. ಉಷ್ಣ ಸಂವಹನ ಅಂತ ಹೇಳಿದ್ರೆ ಈ ಒಂದು ವಾಟರ್ನ ಕಾಯಿಸ್ತಕ್ಕಂಥದ್ದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಉಷ್ಣ ವಿಕಿರಣ ಅಂತ ಹೇಳಿದಾಗ ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಸೂರ್ಯನಿಂದ ಬರ್ತಕ್ಕಂಥ ಶಾಖ ಭೂಮಿನ ತಲುಪ್ತಕ್ಕಂಥದ್ದನ್ನು ನಾವು ಉಷ್ಣ ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಅಕಶೇರುಕಕ್ಕೆ ಉದಾಹರಣೆಯನ್ನು ಕೇಳಿದರೆ, ಎರೆಹುಳು, ಕಪ್ಪೆ, ಹಾವು, ಮನುಷ್ಯ. ಅಕಶೇರುಕ ಅಂತ ಅಂದರೆ ಏನು? ಸೊ ಕಶೇರುಕ ಮತ್ತು ಅಕಶೇರುಕ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ. ಕಶೇರುಕ ಅಂತ ಹೇಳಿದರೆ ಬೆನ್ನು ಮೂಳೆನ ಹೊಂದಿರತಕ್ಕಂಥದ್ದು ನಾವು ಕಶೇರುಕ ಅಂತ ಹೇಳ್ತೀವಿ. ಬೆನ್ನು ಮೂಳೆನ ಹೊಂದಿಲ್ಲದೆ ಇರ್ತಕ್ಕಂಥ ಜೀವಿಗಳನ್ನು ನಾವು ಅಕಶೇರುಕಗಳು ಅಂತ ಕರಿತಾ ಹೋಗ್ತೀವಿ. ಹೌದಾ? ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಈಗ ಮನುಷ್ಯನಿಗೆ ಒಂದು ಬೆನ್ನು ಮೂಳೆ ಇದೆ, ಇದೊಂದು ಕಶೇರುಕಕ್ಕೆ ಬರ್ತಕ್ಕಂಥದ್ದು, ಕಶೇರುಕ. ಇನ್ನು ಕಪ್ಪೆ, ಎರೆಹುಳು, ಹಾವು ನಾವು ತಗೊಳ್ತಾ ಹೋದಾಗ ಸ್ನೇಹಿತರೆ, ಈ ಒಂದು ಕಪ್ಪೆ ಮತ್ತು ಹಾವುಗೂ ಸಹ ಒಂದು ಬೆನ್ನು ಮೂಳೆನ ಹೊಂದಿದೆ, ಇದು ಸಹ ಕಶೇರುಕಕ್ಕೆ ಸೇರ್ತಕ್ಕಂಥ ಒಂದು ಪ್ರಾಣಿಗಳಾಗಿರುತ್ತೆ, ಕಪ್ಪೆ, ಹಾವು. ಬಟ್ ಎರೆಹುಳು ಅಂತಕ್ಕಂಥದ್ದು ಒಂದು ಅಕಶೇರುಕವಾಗಿರುತ್ತೆ. ಸೊ ನೀವು ನೋಡಿರ್ಬೋದು, ಅದು ಯಾವ ರೀತಿ ಬೇಕಾದರೂ ರೌಂಡ್ ಹಾಕುತ್ತೆ ಆ್ಯಂಡ್ ಅದು ಬೆನ್ನು ಮೂಳೆನ ಹೊಂದಿಲ್ಲ, ಅದೊಂದು ಅಕಶೇರುಕಕ್ಕೆ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಹಾವು ಅಂತ ಕೇಳಿದರೆ ನೀವು, ಹಾವು ಅದು ರೌಂಡ್ ಆಗ್ಬೋದು, ಬಟ್ ಅದಕ್ಕಾದಂಥ ಒಂದು ಕಶೇರುಕ ಬೆನ್ನುಮೂಳೆ ಇದೆ. ಈ ಹಾವುಗಳನ್ನು ಅಥವಾ ಕೇರೆ ಹಾವು ಇದನ್ನೆಲ್ಲ ನಾವು ಸುಟ್ಟಾಗ ನೋಡ್ತೀವಿ, ಆ ಒಂದು ಮೂಳೆಗಳ ಅಥವಾ ಮುಳ್ಳುಗಳಂತ ಏನು ಬರುತ್ತೋ, ಸೊ ಅದನ್ನು ನೋಡಬಹುದು ನಾವು. ಬಟ್ ಇಲ್ಲಿ ಹಾವು ಅಂತಕ್ಕಂಥದ್ದು ಕಶೇರುಕಕ್ಕೆ ಬರುತ್ತೆ, ಆ ಕಶೇರುಕಕ್ಕೆ ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 1 ಎರೆಹುಳು ಆಗಿರುತ್ತೆ. ಇನ್ನು ನೋಡ್ತಾ ಹೋದರೆ ಅಕಶೇರುಕಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಅಮೀಬಾ ಆಗಿರ್ಬೋದು, ಬಸವನ ಹುಳು ಆಗಿರ್ಬೋದು, ನಕ್ಷತ್ರ ಮೀನು ಆಗಿರ್ಬೋದು, ಅಥವಾ ಸೊ ನೆಕ್ಸ್ಟ್ ನಾನು ಹೇಳ್ತೀನಿ, ಕಶೇರುಕದಲ್ಲಿ ಬರ್ತಕ್ಕಂಥದ್ದು ಮೀನುಗಳು, ಉಭಯವಾಸಿಗಳಾಗಿರ್ಬೋದು, ಮತ್ತು ಈ ಮನುಷ್ಯರು ಸಹ ಸೇರ್ಕೊಂಡು ಇನ್ಕ್ಲೂಡ್ ಆದಂಗೆ ನಾವು ನೋಡ್ತಾ ಹೋದರೆ ಕಶೇರುಕಗಳು ಬೆನ್ನು ಮೂಳೆನ ಹೊಂದಿರತಕ್ಕಂಥವ್ರು ಬಂದು ಈ ಮೀನುಗಳು, ಉಭಯವಾಸಿಗಳು ಏನು ಬರ್ತಾವೋ ಸೊ ಅದು ಕಶೇರುಕಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಅಕಶೇರುಕಕ್ಕೆ ಬರ್ತಕ್ಕಂಥದ್ದು ಯಾವುದಾದ್ರು ಅಂತ ಹೇಳಿದ್ರೆ, ಒಟ್ಟು ನಾವು 7 ರೀತಿ ನೋಡ್ತಾ ಹೋಗ್ತೀವಿ. ಸ್ಪಂಜು ಪ್ರಾಣಿಗಳಾಗಿರ್ಬೋದು, ಕುಟುಕು ಕಣವಂತಗಳಾಗಿರ್ಬೋದು, ಚಪ್ಪಟೆ ಹುಳುಗಳಾಗಿರ್ಬೋದು, ದುಂಡು ಹುಳುಗಳು, ವಲಯವಂತ, ಸಂದೀಪದಿಗಳು, ಕಂಟಕ ಚರ್ಮಿಗಳು. ಸೊ ಏನು ಈ 7 ಹಂತಗಳಲ್ಲೂ ಅಥವಾ 7 ಇದರಲ್ಲೂ ಸಹ ಕಂಡು ಬರುತ್ತೋ ಪ್ರಾಣಿಗಳು, ಸೊ ಅದೆಲ್ಲ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ಮಂಜುಗಡ್ಡೆ ಕರಗುವುದು, ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು. ಸೊ 2 ರೀತಿಯಲ್ಲಿ ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಒಂದು ರಾಸಾಯನಿಕ ಬದಲಾವಣೆ, ಮತ್ತೊಂದು ಭೌತಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂತ ಹೇಳಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಒಂದು ನಾವು ಬದಲಾವಣೆ ಮಾಡಿದ್ರೆ ಮತ್ತೆ ಒರಿಜಿನಲ್ ಸ್ಟೇಜ್ ಏನಿರುತ್ತೋ, ಒರಿಜಿನಲ್ ಹಂತ ಏನಿರುತ್ತೋ, ಸೊ ಅದು ಮತ್ತೆ ತೊಗೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಭೌತಿಕ ಬದಲಾವಣೆ ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ, ನೀರನ್ನು ಕಾಯಿಸ್ತೀವಿ, ಕಾಯಿಸಿದಂಥ ನೀರು ಏನಾಗುತ್ತೆ, ಆವಿಯಾಗುತ್ತೆ, ಅಥವಾ
ಈ ಒಂದು ಐಸನ್ನು ಕಾಯಿಸಿದ್ರೆ ನಾವು ನೀರು ಮಾಡಬಹುದು, ಹೌದಾ. ಸೊ ಮಂಜುಗಡ್ಡೆ ಏನಿರುತ್ತೋ ಮಂಜುಗಡ್ಡೆನ ಕಾಯಿಸಿದಾಗ ನೀರು ಮಾಡ್ತೀವಿ. ಅದೇ ರೀತಿ ನೀರನ್ನು ನಾವು ತಂಪುಗೊಳಿಸ್ಬಿಟ್ಟು ಮಂಜುಗಡ್ಡೆನಾಗಿ ಮಾಡ್ಬೋದು. ಮೊದಲೇ ಏನಿತ್ತೋ ಒರಿಜಿನಲ್ ಸ್ಥಿತಿ ಅದಕ್ಕೆ ತೊಗೊಂಡು ಬರಬಹುದು. ಇದನ್ನು ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ಇನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳಿದಾಗ ಯಾವುದಾಗುತ್ತೆ, ಈಗ ಹಾಲು ಮೊಸರು ಮಾಡ್ತೀವಿ, ಹಾಲಿನಿಂದ ಮೊಸರು ಮಾಡ್ತೀವಿ, ಬಟ್ ಮೊಸರಿಂದ ಮತ್ತೆ ಹಾಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥದ್ದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು, ಮಂಜುಗಡ್ಡೆ ಕರಗುವುದು ಅಂತ ಕೊಟ್ಟಿದ್ದಾರೆ. ಯಾವುದು ರಾಸಾಯನಿಕ ಬದಲಾವಣೆ ಆಗಿದೆ? ಈಗ ಮಂಜುಗಡ್ಡೆ ಕರಗಿ ನೀರಾಗುತ್ತೆ, ನೀರು ಮತ್ತೆ ನಾವು ಮಂಜುಗಡ್ಡೆ ಮಾಡಬಹುದು. ಸೊ ಇದನ್ನು ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ, ಹೌದಾ. ಇನ್ನು ಮೇಣ ಕರಗುತ್ತೆ, ಮೇಣ ದ್ರವ ರೂಪಕ್ಕೆ ಬರುತ್ತೆ, ಮತ್ತೆ ಅದನ್ನು ನಾವು ಗಟ್ಟಿ ಮಾಡಿ ಮೇಣ ಮಾಡಬಹುದು. ಕರಗಿರ್ತಕ್ಕಂಥ ಒಂದು ಮೇಣ ಏನಿರುತ್ತೆ ಮತ್ತೆ ಗಟ್ಟಿಯಾದರೆ ಅದು ಮೇಣ ಆಗುತ್ತೆ. ಸೊ ಇದು ಸಹ ಒಂದು ಭೌತಿಕ ಬದಲಾವಣೆಗೆ ಬರುತ್ತೆ. ನೀರು ಆವಿಯಾಗಿರ್ತಕ್ಕಂಥ ನೀರನ್ನು ಮತ್ತೆ ನಾವು ದ್ರವ ರೂಪಕ್ಕೆ ತರಬಹುದು. ನೋಡಿರಬಹುದು, ಪ್ಲೇಟ್ ಮೇಲ್ಗಡೆ ಏನಿರುತ್ತೋ ನೀರು ಕಾಯಿಸಿದಾಗ ಆವಿಯಾಗಿ ಪ್ಲೇಟ್ ಮೇಲ್ಗಡೆ ನೀರು ಥರ ಇರುತ್ತೆ. ಸೊ ತೆಗೆದಾಗ ನೀರೆಲ್ಲ ಒಂದು ಸೈಡ್ ನಮಗೆ ಶೇಖರಣೆ ಆಗಬಹುದು. ಸೊ ನೀರು ಆವಿಯಾದಂಥ ನೀರು ಮತ್ತೆ ನಾವು ತಂಪುಗೊಳಿಸಿದ ನೀರು ಸಹ ಆಗುತ್ತೆ. ಇದು ಒಂದು ಭೌತಿಕ ಬದಲಾವಣೆ ಆಗುತ್ತೆ. ಬಟ್ ಬೆಣ್ಣೆ ತುಪ್ಪವಾಗುವುದು ಅಂತಕ್ಕಂಥದ್ದೇನು, ಇದು ರಾಸಾಯನಿಕ ಬದಲಾವಣೆ. ಯಾಕಂತಂದರೆ ತುಪ್ಪವನ್ನು ಮತ್ತೆ ನಾವು ಬೆಣ್ಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಣ್ಣೆ ತುಪ್ಪ ಮಾಡ್ತೀವಿ, ಬಟ್ ತುಪ್ಪನ ಬೆಣ್ಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಒರಿಜಿನಲ್ ಸ್ಟೇಜ್ ಏನಿರುತ್ತೋ, ಸೊ ಅದಕ್ಕೆ ನಾವು ಚೇಂಜಸ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಸ್ಥಿತಿ ಏನು ಬರುತ್ತೋ, ಸೊ ಅಂಥ ಬದಲಾವಣೆಗಳನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಓಕೆ, ಸೊ ಆನ್ಸರ್ ಆಪ್ಷನ್ 4, ಬೆಣ್ಣೆ ತುಪ್ಪವಾಗುವುದು ಒಂದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವ ಒಂದು ರೋಗ ಯಾವುದು? ಇರುಳು ಕುರುಡು, ಬೆರಿ ಬೆರಿ, ರಿಕೆಟ್ಸ್ ಅಂಡ್ ಸ್ಕರ್ವಿ ಅಂತ ಕೊಟ್ಟಿದ್ದಾರೆ. ಡಿ ಜೀವಸತ್ವದ ಕೊರತೆ ಅಂತ ಬಂದಾಗ ಸೊ ಆನ್ಸರ್ ಆಪ್ಷನ್ 3 ರಿಕೆಟ್ಸ್ ಆಗಿರುತ್ತೆ. ಬಿಕಾಸ್ ಇರುಳು ಕುರುಡು ಅಂತಕ್ಕಂಥದ್ದು ಜೀವಸತ್ವ ಎ ಒಂದು ಕೊರತೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಬೆರಿ ಬೆರಿ ಅಂತ ಹೇಳಿದಾಗ B2 ಅಂತಕ್ಕಂಥದ್ರಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸ್ಕರ್ವಿ ಬಂದು ವಿಟಮಿನ್ ಸಿ ಇಂದ. ಓಕೆ, ಸೊ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಅಡಿಗೆ ಸೋಡದ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದರೆ, ಸೊ ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳಿದಾಗ ಸ್ನೇಹಿತರೆ, ಇದನ್ನು ನಾವು ಅಡಿಗೆ ಸೋಡಾ ಅಂತ ಹೇಳ್ತೀವಿ. ಅಡಿಗೆ ಸೋಡಾ ಬರುತ್ತೆ. ಸೊ ಇದರ ಒಂದು ಫಾರ್ಮುಲಾ NaHCO3 ಆಗಿರುತ್ತೆ. ಸೊ ಇದು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಆ್ಯಂಟಾಸಿಡ್ಗಳಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಡುಗೆ ಮಾಡೋದಕ್ಕಾಗಿರ್ಬೋದು, ಅಥವಾ ಅಗ್ನಿಶಾಮಕ ಯಂತ್ರಗಳಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ ಸೋಡಿಯಂ ಬೈಕಾರ್ಬನೇಟ್. ಇನ್ನು ಸೋಡಿಯಂ ಕಾರ್ಬನೇಟ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ವಾಷಿಂಗ್ ಸೋಡಾ. ಸೊ ಇದರ ಒಂದು ಫಾರ್ಮುಲಾ Na2CO3. ಇದು ಸೋಡಿಯಂ ಕಾರ್ಬನೇಟ್ ಆಗಿರುತ್ತೆ. ಇದು ಅಷ್ಟೇ ನೀರನ್ನು ಮೆದುಗೊಳಿಸೋದಕ್ಕೆ ಮೇನ್ ಇಂಪಾರ್ಟೆಂಟು. ನೀರನ್ನು ಮೆದು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಸೋಡಿಯಂ ಕಾರ್ಬನೇಟ್ ಅಥವಾ ವಾಷಿಂಗ್ ಸೋಡಾ ಆಗಿರುತ್ತೆ. ಗಾಜು ಸಾಬೂನು ತಯಾರಿಕೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ ಇದನ್ನು. ಆ್ಯಂಡ್ ಬಟ್ಟೆ ತೊಳೆಯೋಕ್ಕೋಸ್ಕರ ಸಹ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬೆಸ್ಟ್ ಅಂತಿದೆ ಸೋಡಿಯಂ ಕ್ಲೋರೈಡು, NaCl, ಉಪ್ಪು, ಅಡಿಗೆ ಉಪ್ಪು ಅಂತಕ್ಕಂಥದ್ದು ಏನಿದೆಯೋ ಅದರ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಏನಿದೆಯೋ NaOH ಅಂತ ಹೇಳ್ತೀವಿ. NaOH ಇದು ಬಂದು ಕಾಸ್ಟಿಕ್ ಸೋಡಾ. ಓಕೆ, ಸೊ ಇದು ಅಷ್ಟೇ ಒಂದು ಸಾಬೂನು, ಕಾಗದ ಇದೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಆನ್ಸರ್ ಅಡಿಗೆ ಸೋಡಾ ಬಂದು ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ. ನೆಕ್ಸ್ಟ್ ಇವುಗಳಲ್ಲಿ ಯಾವುದನ್ನು ಅಳೆಯಲು ಜ್ಯೋತಿರ್ವರ್ಷವನ್ನು ಮೂಲಮಾನವಾಗಿ ಬಳಸಲಾಗುತ್ತದೆ? ಬೆಳಕಿನ ತೀವ್ರತೆ, ಕಾಲ, ದೂರ, ಬೆಳಕಿನ ವೇಗ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ದೂರವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥದ್ದು ಈ ಒಂದು ಜ್ಯೋತಿರ್ವರ್ಷ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕೇಳಿದರೆ ಬ್ಯಾಕ್ಟೀರಿಯಾ, ಆಲ್ಗೆ, ಪ್ರೋಟೋಜೋವಾ ಮತ್ತು ವೈರಸ್ ಅಂತ ಕೊಟ್ಟಿದ್ದಾರೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸಣ್ಣದು ಯಾವುದು ಅಂತ ಹೇಳಿದರೆ ಅದು ಬಂದು ವೈರಸ್ ಆಗಿರುತ್ತೆ. ಆಪ್ಷನ್ 4 ವೈರಸ್ಸು. ಇಲ್ಲಿ ನಾವೇನು ಮಾಡ್ತೀವಿ, ಸೂಕ್ಷ್ಮ ಜೀವಿಗಳನ್ನು ಅಳಿತಕ್ಕಂಥ ಒಂದು ಮಾನ ಅಂತ ಹೇಳಿದ್ರೆ ಮೈಕ್ರಾನ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅಥವಾ ಮೈಕ್ರೋಮೀಟರ್. ಓಕೆ, ಸೊ ಮೈಕ್ರೋಮೀಟರ್ ಅಂತಕ್ಕಂಥದ್ದು ಅಥವಾ ಮೈಕ್ರಾನಲ್ಲಿ ಅಳಿತಾ ಹೋಗ್ತೀವಿ. ಸೊ 1 ಮೈಕ್ರಾನ್ಗೆ ಅಂತ ಹೇಳಿದ್ರೆ 1 ಮೈಕ್ರೋಮೀಟರ್ಗೆ 0.001 ಮಿಲಿಮೀಟರ್ ಸಮ. ಈ ಒಂದು ಪ್ರಶ್ನೆ ಯಾವಾಗಲೂ ಒಂದ್ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. 1 ಮೈಕ್ರೋಮೀಟರ್ಗೆ ಎಷ್ಟು ಸಮ ಅಂತಿದೆ? 0.001 ಮಿಲಿಮೀಟರ್ ಅಷ್ಟು ಸಮ ಆಗಿರುತ್ತೆ. ಈ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಸೂಕ್ಷ್ಮ ಜೀವಿನ ಅಳಿತಕ್ಕಂಥದ್ದು ಮೈಕ್ರೋಮೀಟರ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ವೈರಸ್ ಅಂತಕ್ಕಂಥದ್ದು ಏನಿದೆ, ವೈರಸ್ನ ಒಂದು ಗಾತ್ರ ಅಂತ ಹೇಳಿದ್ರೆ 0.02ರಿಂದ 0.3
ಮೈಕ್ರೋಮೀಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಬ್ಯಾಕ್ಟೀರಿಯಾ ಅಂತ ನೋಡ್ತಾ ಹೋದಾಗ ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದು 0.5ರಿಂದ 5 ಮೈಕ್ರೋಮೀಟರ್ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆಲ್ಗಿ ಅಥವಾ ಶಿಲೀಂಧ್ರ ಅಂತ ಹೇಳ್ತೀವಿ. ಸೊ ಇದು ಬಂದು 3ರಿಂದ 40 ಓಕೆ ಮೈಕ್ರೋಮೀಟರ್ ಇರುತ್ತೆ, ಮೈಕ್ರಾನ್ ಮೀಟರ್ ಇರುತ್ತೆ. ಆ್ಯಂಡ್ ಪ್ರೋಟೋಜೋವಾ ಹೈಯೆಸ್ಟ್ ಇರ್ತಕ್ಕಂಥದ್ದು. ಪ್ರೋಟೋಜೋವಾ ಎಷ್ಟಿರುತ್ತೆ ಅಂತಂದರೆ 10ರಿಂದ 50 ಮೈಕ್ರಾನ್ ಮೀಟರ್ ಒಂದು ಗಾತ್ರವನ್ನು ಹೊಂದಿರತಕ್ಕಂಥದ್ದಾಗುತ್ತೆ. ಅತಿ ಚಿಕ್ಕ ಅಂತ ಹೇಳಿದ್ರೆ ವೈರಸ್ಸು, ಅತಿ ದೊಡ್ಡದು ಅಂತ ಹೇಳಿದ್ರೆ ಪ್ರೋಟೋಜೋವಾ ಆಗಿರುತ್ತೆ. ನೆಕ್ಸ್ಟ್ 1.5 ಆಂಪೇರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ 1.5 ಆಂಪೇರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಾಮರ್ಥ್ಯ ಮೀನ್ಸ್ ಇಲ್ಲಿ ಬಂದು ಪವರನ್ನು ಕಂಡುಹಿಡಿಬೇಕು, ಪವರ್ ಪಿ ಅನ್ನು ಕಂಡುಹಿಡಿಬೇಕು. ಸೊ ಆಂಪೇರ್ ವಿದ್ಯುತ್ ಪ್ರವಾಹ ಕರೆಂಟನ್ನು ಕೊಟ್ಟಿದ್ದಾರೆ. ಸೊ 1.5 ಆಂಪೇರ್ ಆಗಿದೆ. ಸೊ ಅಂಡ್ ವೋಲ್ಟನ್ನು ಕೊಟ್ಟಿದ್ದಾರೆ, ವೋಲ್ಟೇಜ್ ಅಥವಾ ವೋಲ್ಟ್ ಅಂತ ಹೇಳಿದಾಗ ನಾವು ಇಲ್ಲಿ 12 ವೋಲ್ಟ್ ಆಗಿದೆ. ಸೊ ಏನು ಕಂಡುಹಿಡಬೇಕು, ಪಿ ಕಂಡುಹಿಡಬೇಕು. ಸೊ ಕರೆಂಟ್ ಅಂತ ಹೇಳಿದ್ರೆ ಹೈ ಬರುತ್ತೆ, ವಿ ಬರುತ್ತೆ ಇದು. ಸೊ ಫಾರ್ಮುಲಾ ಏನಿದೆ, ಪಿ ಇಸ್ ಈಕ್ವಲ್ ಟು ವಿ ಇಂಟು ಹೈ ಆಗಿದೆ. ವಿ ಬಂದು ನಮಗೆ ಎಷ್ಟಿದೆ, 12 ಇದೆ, ಇಂಟು ಹೈ ಕರೆಂಟ್ ಕೊಟ್ಟಿದ್ರೆ 1.5 ಇದೆ. ಸೊ ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 18 ವೋಲ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗೆ ಇಲ್ಲಿ ವ್ಯಾಟ್ ಅಂತಕ್ಕಂಥದ್ದು 18 ವ್ಯಾಟ್ ಬಂದು ಆನ್ಸರ್ ಆಪ್ಷನ್ ಒಂದು 18 ವ್ಯಾಟ್ ಆಗಿರುತ್ತೆ. ಈ ಕೆಳಗಿನಲ್ಲಿ ಅರೆವಾಹಕ ಯಾವುದು ಅಂತ ಕೇಳಿದರೆ ಗಂಧಕ, ತಾಮ್ರ, ರಂಜಕ ಆ್ಯಂಡ್ ಸಿಲಿಕನ್ ಅಂತ ಕೊಟ್ಟಿದ್ದಾರೆ. ಸೊ ಅರೆವಾಹಕ, ವಾಹಕ ಅಂತ ನೋಡ್ತಾ ಹೋದಾಗ, ಸೊ ವಾಹಕ ಅಂದರೆ ತಮ್ಮ ಮೂಲಕ ಏನು ವಿದ್ಯುತ್ತನ್ನು ಪ್ರವಹಿಸುತ್ತೋ ಸೊ ಅದನ್ನು ವಾಹಕ ಅಂತ ಕರಿತೀವಿ. ಅರೆವಾಹಕ ಅಂತ ಹೇಳಿದಾಗ ಅರ್ಧಂಬರ್ಧ ಬಿಟ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅರೆವಾಹಕ ಯಾವುದಂತ ಹೇಳಿದರೆ ಸಿಲಿಕಾನ್ ಆಗಿರುತ್ತೆ. ಆಪ್ಷನ್ 4 ಸಿಲಿಕಾನ್. ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು? ಉಗುರು, ಅಪೆಂಡಿಕ್ಸ್, ಕಿರುಬೆರಳು, ಕೂದಲು. ಮಾನವನ ದೇಹದ ನಿರುಪಯುಕ್ತ ಅಂಗ. ಸೊ ಇಲ್ಲ ನೋಡ್ತಾ ಹೋದಾಗ ಕೂದಲು ಸಹ ನಿರುಪಯುಕ್ತನೇ ಆಗಿರುತ್ತೆ, ಉಗುರು ಸಹ ನಿರುಪಯುಕ್ತ ಆಗಿರುತ್ತೆ. ಬಟ್ ಇಲ್ಲೊಂದು ಬೇಕಾದ್ರೆ ಕಿರುಬೆರಳು ಒಂದು ಬೇಕಾಗಿರುತ್ತೆ. ಬಟ್ ಇಲ್ಲಿ ಅಂಗ ಅಂತ ಕೇಳಿದರೆ, ಸೊ ಅಂಗ ಅಂತ ಹೇಳಿದಾಗ ಇಲ್ಲಿ ಆಪ್ಷನ್ 2 ಅಪೆಂಡಿಕ್ಸ್ ಆಗಿರುತ್ತೆ. ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗವಾದಾಗ 60 ಮೀಟರ್ ವೇಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದರೆ, ಸೊ ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗ ಅಂತ ಹೇಳಿದಾಗ ಫೋರ್ಸ್ ಆಯ್ತು. ಇದು ಫೋರ್ಸ್ ಬಂದು 15 ನ್ಯೂಟನ್. ಆ್ಯಂಡ್ 60 ಮೀಟರ್ ವೇಗೋತ್ಕರ್ಷ ಅಂತ ಕೊಟ್ಟಿದ್ದಾರೆ. ವೇಗೋತ್ಕರ್ಷ ಮೀನ್ಸ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಆಕ್ಸಲರೇಷನ್ ಎ ಇಸ್ ಈಕ್ವಲ್ ಟು 60 ಕೊಟ್ಟಿದ್ದಾರೆ. ದ್ರವ್ಯರಾಶಿ ಮಾಸನ್ನು ಕಂಡುಹಿಡಿಬೇಕು, ಮಾಸನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಫಾರ್ಮುಲಾ ಬರುತ್ತೆ. ಎಫ್ ಕೊಟ್ಟಿದ್ದಾರೆ 15, ಎಮ್ ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕಾಗಿದೆ. ಎ ಬಂದು 60 ಆಗಿದೆ ಸ್ನೇಹಿತರೆ. ಸೊ ಎಮ್ ಈಕ್ವಲ್ಸ್ 15/60 ನಾವು ಡಿವೈಡ್ ಮಾಡ್ತಾ ಹೋದ್ರೆ ನೋಡಿ, 15 1 15, 15 4 60, 1/4 ಆಯಿತು. 0.25 ಕಿಲೋಗ್ರಾಮ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 0.25 ಅಥವಾ 1/4 kg ಅಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟ್ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಯಾವುದು ಅಂತ ಕೇಳಿದರೆ CnH2n+2, CnH2n-2, CnH2n, CnHn ಅಂತ ಕೊಟ್ಟಿದ್ದಾರೆ. ಹೆಸರಿನ ನೋಡ್ತಾ ಹೋದರೆ ಆಲ್ಕೈನ್ ಅಂತ ನೋಡಿದಾಗ CnH2n-2 ಬರುತ್ತೆ. ಇದು ತ್ರಿಬಂಧ ಅಥವಾ 3 ಬಂಧಗಳನ್ನು ಹೊಂದಿರತಕ್ಕಂಥದ್ದು. ಆ್ಯಂಡ್ CnH2n+2 ಅಂತಕ್ಕಂಥದ್ದು ಇದು ಆಲ್ಕೇನ್ ಬರುತ್ತೆ. ಆಲ್ಕೇನ್ನ ಒಂದು ಅಣುಸೂತ್ರ, ಇದು ಏಕಬಂಧವನ್ನು ಹೊಂದಿರತಕ್ಕಂಥದ್ದಾಗಿದೆ. ಇನ್ನು CnH2n ಅಂತಕ್ಕಂಥದ್ದು ಇದು ಆಲ್ಕೀನ್ ಬರುತ್ತೆ. ಆಲ್ಕೀನ್ನ ಒಂದು ಅಣುಸೂತ್ರ, ಇದು ಡಬಲ್ ಅಂದರೆ 2 ಬಂಧವನ್ನು ಹೊಂದಿರತಕ್ಕಂಥದ್ದು. ಸೊ ಇಷ್ಟು ಬಂದು ಆಲ್ಕೀನ್, ಆಲ್ಕೇನ್, ಆಲ್ಕೈನ್ನ ಒಂದು ಅಣುಸೂತ್ರ, ಸಾಮಾನ್ಯ ಸೂತ್ರ ಆಗಿರುತ್ತೆ. ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ? ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಅಂತ ಕೇಳಿದರೆ, ಸೊ ಇನ್ನು ನೋಡಬೇಕಂತ ಇದು ರೈಬೋಸಿಯಮ್ ಅಂತ ಏನು ಹೇಳ್ತೀವೋ ಸೊ ಅಲ್ಲಿ ಕಂಡು ಬರುತ್ತೆ ನಮಗೆ. ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಹೀರಿಕೊಳ್ತಕ್ಕಂಥದ್ದು ಯಾವುದು ಅಂತ ಬರುತ್ತೆ. ಸೊ ಅಲ್ಲ ನೋಡಬಹುದು. ಸೊ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ 2 ಬ್ಯಾಕ್ಟೀರಿಯಾ ಆಗಿರುತ್ತೆ. ಈ ಒಂದು ಏನು ಮಣ್ಣಿನಲ್ಲಿರುತ್ತೋ ಸಾರಜನಕ, ನೈಟ್ರೋಜನ್ ಅಂತಕ್ಕಂಥದ್ದು, ಸೊ ಅದನ್ನು ಹೀರ್ಕೊಳ್ತಕ್ಕಂಥದ್ದು ಬ್ಯಾಕ್ಟೀರಿಯಾದ ಒಂದು ಕೆಲಸ ಆಗಿರುತ್ತೆ. ಅದು ಯಾವುದು ಎಸ್ ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ.
ನೆಕ್ಸ್ಟ್ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವಂಥ ವಿಕಿರಣ ಯಾವುದು? ರಕ್ತಾತೀತ ವಿಕಿರಣ, ನೇರಳಾತೀತ ಕಿರಣಗಳು, ಕ್ಷ ಕಿರಣಗಳು ಮತ್ತು ಗ್ಯಾಮ ಕಿರಣಗಳಂತ ಕೊಟ್ಟಿದ್ದಾರೆ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸ್ತಕ್ಕಂಥ ಒಂದು ವಿಕಿರಣ ಯಾವುದು ಅಂತ ಹೇಳಿದ್ರೆ ರಕ್ತಾತೀತ ವಿಕಿರಣಗಳು. ಆಪ್ಷನ್ 1 ಅಲ್ಟ್ರಾವೈಲೆಟ್ ಸೌಂಡ್ ಏನೋ ರೇಸ್ ಅಂತ ಹೇಳ್ತೀವೋ ಸೊ ಅದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ನೋಡ್ತಾ ಹೋದ ಸ್ನೇಹಿತರೆ, ಪ್ರಸಾರವಾಗುತ್ತಿರುವ ಅಡ್ಡ ಅಲೆಯ ಒಂದು ಹುಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವ ದೂರ 0.5 ಮೀಟರ್ ಆದರೆ ಅಲೆಯ ತರಂಗ ದೂರ ಎಷ್ಟು ಅಂತ ಕೇಳಿದೆ. ನೋಡಿ, ಈ ಒಂದು ಪ್ರಸಾರವಾಗ್ತಿರ್ತಕ್ಕಂಥದ್ದು ಈ ರೀತಿ ಹೋಗುತ್ತೆ, ಹೌದಾ? ಅಲೆಗಳಂತ ಹೇಳಿದಾಗ ಈ ರೀತಿ ಹೋಗ್ತಾ ಇರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಅಡ್ಡ ಅಲೆಯ ಒಂದು ಹುಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವಂತಹ ಒಂದು ಇದನ್ನು ವೇವ್ ಲೆಂತ್ ಅಂತ ಹೇಳ್ತೀವಿ. 0.5 ಮೀಟರ್ ಅಂತ ಏನು ಹೇಳ್ತೀವೋ 0.5 ವೇವ್ ಲೆಂತ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅಲೆಯ ತರಂಗ ದೂರ ಅಂದರೆ ಇಲ್ಲಿಂದ ಏನು ಹೋಗಿದೆಯೋ ಓಕೆ ಇಷ್ಟು ಬರುತ್ತೆ ಒಂದು ತರಂಗ ದೂರ ಅಂತ ಹೇಳಿದಾಗ ನೋಡಿ ಇದು. ಸೊ ಇಷ್ಟು. ಸೊ ಇಲ್ಲಿ ಕೊಟ್ಟಿರೋದು ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ 0.5 ಆದರೆ ಸೊ ಇದು 0.5 ಆಯಿತು. ಸೊ ಟೋಟಲಾಗಿ 0.5 ಪ್ಲಸ್ 0.5 ಎಷ್ಟಾಯಿತು? 1 ಮೀಟರ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 2 1 ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸೈನ್ಸ್ ಕ್ವೆಶನ್ ಪೇಪರು 2001ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಟೋಟಲಾಗಿ 25 ಕ್ವೆಶನ್ಸ್ಗಳನ್ನ ಕೇಳಿದರು. ಸೊ ಈ ಒಂದು ರೇಂಜಲ್ಲಿ ಆ ಒಂದು ಇದರಲ್ಲಿ ಕೇಳಿದರು. ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಇನ್ನೂ ಸ್ವಲ್ಪ ಪೇಪರ್ ಟಫ್ ಆಗಿರಬಹುದು ಆ್ಯಂಡ್ ಅಪ್ಲಿಕೇಶನ್ ಟೈಪಲ್ಲಿ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಹೇಳಿಕೆಗಳ ಟೈಪಲ್ಲಿ ಅಂದರೆ ಹೇಳಿಕೆಗಳನ್ನ ಕೊಟ್ಟು 3-4 ಹೇಳಿಕೆನ ಕೊಟ್ಟು ಸರಿಯಾದಂಥ ಹೇಳಿಕೆಗಳನ್ನ ಒಂದು ಪ್ರಯತ್ನ ಅದು ಬಿಡಿಸ್ತಕ್ಕಂಥ ಒಂದು ಗಣಿತ ನಮಗೆ ಇರಬೇಕಾಗುತ್ತೆ, ನಾಲೆಡ್ಜ್ ನಮ್ಗೆ ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ x-5 = 7 ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಿಯಬೇಕಾಗುತ್ತೆ. ಫಸ್ಟ್ ನಾವು ಇಲ್ಲಿ ಪ್ರಾಬ್ಲಮ್ನ ಹಾಕೊಳ್ಳೋಣ. x-5 = 7. ಸೊ ಇಲ್ಲಿ ಡೈರೆಕ್ಟಾಗಿ ತೊಗೊಳ್ಬಹುದು ಸ್ನೇಹಿತರೆ. ನೋಡಿ, x-5 = 7 ಅಂತ ಕೊಟ್ಟಿದ್ದಾರೆ. ನೋಡಿ, 5ರಲ್ಲಿ 5 ಹೋದರೆ 0 ಬರುತ್ತೆ. ಸೊ ಇದು ಆಗೋದಿಲ್ಲ. 7ರಲ್ಲಿ 5 ಹೋದರೆ 2 ಬರುತ್ತೆ. ಸೊ ಇದು ಆಗೋದಿಲ್ಲ. 12ರಲ್ಲಿ 5 ಹೋದರೆ ನಮಗೆ 7 ಬರುತ್ತೆ. ಇದು ಸರಿ ಹೋಗುತ್ತೆ. ಇನ್ನು 2ರಲ್ಲಿ -5 ಕಳೆದ್ರೆ ನಮಗೆ -3 ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಸೊ ಈ ರೀತಿ ಮಾಡಬಹುದು ಡೈರೆಕ್ಟಾಗಿ, ಇಲ್ಲ ಅಂದರೆ ಈ ರೀತಿನಾದರೂ ಮಾಡಬಹುದು. ನೋಡಿ, ಎಕ್ಸ್ನ ಒಂದು ಕಡೆ ತೊಗೊಂಡ್ರೆ ಸಂಖ್ಯೆಗಳನ್ನ ಒಂದು ಸೈಡ್ ತೊಗೊಳ್ರಿ. ಸೊ ಈ ಸಂಖ್ಯೆ ಈ ಕಡೆ ಬಂದಾಗ ನಮ್ಗೆ ಏನಾಗುತ್ತೆ? 7 ಹಾಗೆ ಬರ್ಕೊಂಡಿದ್ದೀನಿ. -5 ಇರೋದು +5 ಆಗುತ್ತೆ. x = 7 + 5 12 ಆಗುತ್ತೆ. ಸೊ ಈ ರೀತಿ ಅಂದರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಕೊಟ್ಟಾಗ ಈ ರೀತಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೋದು. ಬಟ್ ಇದು ತುಂಬಾ ಚಿಕ್ಕ ಒಂದು ಪ್ರಾಬ್ಲಮ್. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಆನ್ಸರ್ನ ತೊಗೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ಅಷ್ಟೇ ತುಂಬಾ ಸಿಂಪಲ್. ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್ಗೆ ಸಮ ಅಂತ ಕೊಟ್ಟಿದ್ದಾರೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್ಗೆ ಸಮ. ಎಷ್ಟು? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹೌದಾ? ಸೊ 380 ಡಿಗ್ರಿ ಬರುತ್ತೆ. 360 ಬಂದು 4 ಕೋನಗಳನ್ನು ಹೊಂದಿರತಕ್ಕಂಥದ್ದು 360ಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಕೆಳಗಿನಗಳಲ್ಲಿ ಯಾವುದು ಪೈಥಾಗೋರಿಯನ್ ತ್ರಿವಳಿ ಅಲ್ಲ? ಪೈಥಾಗೋರಸ್ನ ಪ್ರಮೇಯ ನೋಡ್ತಾ ಹೋದ ಸ್ನೇಹಿತರೆ, ಏನು ಒಂದು ತ್ರಿಭುಜನ ತಗೊಂಡ್ರೆ ಅಂದ್ರೆ ತ್ರಿಭುಜ ಅಂತಕ್ಕಂಥದ್ದು ಏನಾಗಿರ್ಬೇಕು? ಲಂಬಕೋನ ತ್ರಿಭುಜ ಆಗಿರ್ಬೇಕು. ಇದು 90 ಡಿಗ್ರಿ ಇರಬೇಕು ಲಂಬಕೋನ ತ್ರಿಭುಜನ ತಗೊಂಡಾಗ. ಸೊ ನಾವು ಇದನ್ನ ವಿಕರ್ಣ ಅಂತ ಹೇಳ್ತೀವಿ. ವಿಕರ್ಣ, ಈ ಒಂದು ಬಾಹು ಏನು ಬರುತ್ತೆ ಇದು ವಿಕರ್ಣ ಆಗಿರುತ್ತೆ. ವಿಕರ್ಣ ಅಂತ ಹೇಳಿದಾಗ AC² = AB² + BC² ಆಗಿರುತ್ತೆ. ಅಂದರೆ ಈ ವಿಕರ್ಣದ ಏನು ವಿಕರ್ಣ ಬಾಹು ಇರುತ್ತೋ ಆ ಒಂದು ಸ್ಕ್ವೇರ್ ಮಾಡಿದಾಗ ಉಳಿದಂತಹ 2 ಬಾಹುಗಳ ಸ್ಕ್ವೇರ್ ಮಾಡಿ ಕೂಡಿದ್ರೆ ನಮಗೆ ಆ ಒಂದು ವಿಕರ್ಣಕ್ಕೆ ಸಮವಾಗಿರ್ತಕ್ಕಂಥದ್ದು. ಓಕೆ, ಸೊ ಈಗ ಏನು ಮಾಡಬಹುದು? 8, 15, 17 ಕೊಟ್ಟಿದ್ದಾರೆ. ಇಲ್ಲಿ ಈ ವಿಕರ್ಣ ಅಂದರೆ 17 ಯಾವುದು ದೊಡ್ಡ ಸಂಖ್ಯೆ ಇರುತ್ತೋ ಅದು ವಿಕರ್ಣ ಆಗಿರುತ್ತೆ. ನೀವು 17² = 15² + 8² ಅನ್ನು ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? 17 × 17 ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಥವಾ 17² ಮಾಡಿದ್ರೆ ನೀವು 289 ಬರುತ್ತೆ. = 15 × 15 ಮಾಡಿ 225 ಪ್ಲಸ್ ಇದೆಷ್ಟು? 8 × 8 = 64. ಸೊ ಇಲ್ಲಿ 289 = 289 ಬಂತು. ಸೊ ಇದು ಒಂದು ಪೈಥಾಗೋರಸ್ ತ್ರಿವಳಿಲಿ ಓಕೆ ಆಗುತ್ತೆ. ಇನ್ನು ಎರಡನೇ ಏನು ಮಾಡಬಹುದು ನೋಡಿ, 12² ತಗೊಂಡು ಅಂದರೆ 13 ವಿಕರ್ಣ ಬರುತ್ತೆ. ಸೊ 13² ಅಂತ ಹೇಳಿದ್ರೆ 100 ನೋಡಿ 13² = 12² + 5² ಆಗುತ್ತೆ. 13² ಮಾಡಿದ್ರೆ 169 ಬರುತ್ತೆ. 12² ಮಾಡಿದ್ರೆ 12 × 12 ಅಂತ ಮಾಡಿದ್ರೆ ನಿಮಗೆ 144 ಬರುತ್ತೆ. ಪ್ಲಸ್ 5 × 5 = 25 ಆಯಿತು. ಸೊ ಟೋಟಲ್ ನಮಗೆ 169 ಈಕ್ವಲ್ಸ್ ಇದನ್ನ ಕೂಡಿದ್ರೆ ನಮಗೆ 169 ಬರುತ್ತೆ. ಸೊ ಇದು ಒಂದು ಪೈಥಾಗೋರಸ್ ತ್ರಿವಳಿಲಿ ಬರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇದನ್ನ ನೋಡ್ತಾ ಹೋದಾಗ ಇದು
ವಿಕರಣ ಆಗುತ್ತೆ. 25 × 25 ನಮಗೆ 625 ಬರುತ್ತೆ ಸ್ನೇಹಿತರೆ. 7ನ ತಗೊಂಡ್ರೆ 7 49 ಆಗುತ್ತೆ. ಓಕೆ, ಸೊ 24 × 24 ನೀವು ಮಲ್ಟಿಪ್ಲೈ ಮಾಡಿದ್ರೆ 576 ಆಗುತ್ತೆ. ಕೂಡ್ತಾ ಹೋಗಿ 9 6 15 5 ದಶಕ 1 ಆಯಿತು. 7 1 8 8 4 12 2 ದಶಕ 1 6. ಸೊ 625 625 ಸರಿ ಹೋಯ್ತು. ಸೊ ಇದು ಒಂದು ತ್ರಿವಳಿ ಆಗುತ್ತೆ. ಇನ್ನು ಇದನ್ನ ನೋಡ್ತಾ ಹೋದಾಗ ಇದು ವಿಕರಣ ಆಗುತ್ತೆ. 9 81 ಸ್ನೇಹಿತರೆ. ಇನ್ನು 6 36 ಪ್ಲಸ್ 8 8 64 ಆಯಿತು. ಸೊ ಕೂಡಿ ನೀವು 6 4 10 ಆಯಿತು. ದಶಕ 1 6 3 9 1 10. ಸೊ 100 ಬಂತು. ಬಟ್ ಇಲ್ಲಿ 81 ಬರಬೇಕು. ಸೊ ಇದು ಪೈಥಾಗೋರಸ್ಗೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ನಾವು 4ನ್ನ ಚೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ 1 2 3 ಏನು ಬರುತ್ತೆ, ಇದು ಪೈಥಾಗೋರಸ್ ನಿಯಮಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿರ್ತಕ್ಕಂಥ ಒಂದು ನಂಬರ್ಸ್ಗಳು. ಬಟ್ 6 8 9 ಇದು ಪೈಥಾಗೋರಸ್ನ ತ್ರಿವಳಿಗೆ ಸೇರ್ಕೊಳ್ಳೋದು ಇಲ್ಲ. ಸೊ ಆನ್ಸರ್ ಆಪ್ಷನ್ 4. ಒಂದು ಬಹುಭುಜಾಕೃತಿಗೆ 5 ಬಾಹುಗಳಿದ್ದಾಗ ಅದು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬಹುಭುಜಾಕೃತಿಗೆ 5 ಬಾಹುಗಳಂತ ಹೇಳಿದ್ರೆ ಪಂಚಭುಜಾಕೃತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅಷ್ಟಭುಜಾಕೃತಿ ಅಂತ ಹೇಳಿದಾಗ 8 ಬರುತ್ತೆ. ನವ ಅಂತ ಹೇಳಿದಾಗ 9 ಬಾಹುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಷಷ್ಠ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ತಪ್ಪಾಗುತ್ತೆ. ಷಷ್ಠಿ ಅಂತ ಕೊಟ್ಟಾಗ 6 ಬರುತ್ತೆ. ನೆಕ್ಸ್ಟ್ ಎಕ್ಸ್ನ ಪೂರಕ ಕೋನವು ಎಷ್ಟು ಅಂತ ಕೇಳಿದರೆ, ಎಕ್ಸ್ನ ಪೂರಕ ಕೋನ ಎಷ್ಟು ನೋಡಿ. ಇಲ್ಲಿ ಎಕ್ಸ್ನ ಪೂರಕ ಕೋನ ಅಂದರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 132. ಸೊ ಒಟ್ಟು ಪೂರಕ ಕೋನ ಇರ್ತಕ್ಕಂಥ ಒಟ್ಟು 180 ಡಿಗ್ರಿ ಆದರೆ ಎಕ್ಸ್ನ ಪಕ್ಕ ಇರ್ತಕ್ಕಂಥ ಪೂರಕ ಕೋನ ಎಷ್ಟು ಬರುತ್ತೆ. ಸೊ 180 ಮೈನಸ್ 132 ಡಿಗ್ರಿ ನಾವು ಮಾಡಿದ್ರೆ ಬರ್ತಕ್ಕಂಥದ್ದು 48 ಡಿಗ್ರಿ. ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇದು 48 ಡಿಗ್ರಿ. ಸೊ ಇದು 132 ಡಿಗ್ರಿ ಬರುತ್ತೆ. ಈ ಎಕ್ಸ್ನ ಒಂದು ಪೂರಕ ಕೋನ ಈ ಕಡೆದಾಗಿರುತ್ತೆ. ಇದನ್ನ ಎಕ್ಸ್ನ ಪೂರಕ ಕೋನ ಅಂತ ಕರಿತೀವಿ. ಚಿತ್ರದಲ್ಲಿ ಓ ದತ್ತವೃತ್ತದ ಕೇಂದ್ರ BOD ನೋಡಿ. ಇದು BOD ಏನು ಕೊಟ್ಟಿದ್ರು 120 ಡಿಗ್ರಿ ಇದೆ. ಆಗ BAD ಅಂದರೆ ಈ ಒಂದು ಕೋನ ಇದೆ, ಇದು 60 ಡಿಗ್ರಿಗೆ ಸಮ. ಅಂದರೆ ಈ ಒಂದು ಪರಿಧಿಯಿಂದ ಹೊರಟಂಥ ಕೋನ ಏನಿರುತ್ತೋ ಸೊ ಇದಕ್ಕೆ ಇದು ಹಾಫ್ ಇರುತ್ತೆ. ಓಕೆ, ಸೊ ಸರಿಯಾದಂಥ ಒಂದು ಹೇಳಿಕೆ ಯಾವ್ದು ಸರಿ ಇದೆ ಅಂತ ಹೇಳಿದ್ರೆ ಕೋನ BAD ಅಂದರೆ ಕೋನ B ಇಲ್ಲಿದೆ ನೋಡಿ, BAD ಮೇಲ್ಗಡೆ BAD 60 ಡಿಗ್ರಿ ಏನಿದೆಯೋ ಅದು ಮತ್ತು ಕೋನ BOD 120 ಡಿಗ್ರಿ ಇದೆಯಲ್ವಾ. ಸೊ ಅದಾಗಗಳು ಒಂದೇ ಕಂಸ BD ಮೇಲೆ ನಿಂತಿರೋದ್ರಿಂದ ಕೇಂದ್ರ ಕೋನದ ಅರ್ಧದಷ್ಟು ಕಂಡು ಬರುತ್ತೆ ಸ್ನೇಹಿತರೆ. ಇದು ಸರಿಯಾಗಿರ್ತಕ್ಕಂಥದ್ದು. ಇದನ್ನ ಒಂದು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸಲ ಕೇಳಿದ್ದಾರೆ. ಈ ಒಂದು ಇದನ್ನ ಕೊಟ್ಬಿಟ್ಟು 120 ಡಿಗ್ರಿ ಕೊಟ್ಟು ಇದರ ಒಂದು ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಅಂಡ್ ಇದ್ರದ್ದು ಕೊಟ್ಟು ಇದರ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಬಟ್ ಇದು ಅವರೇ ಕೊಟ್ಬಿಟ್ಟು ಯಾಕೆ ಈ ರೀತಿ ಇದೆ ಅದಕ್ಕೆ ಒಂದು ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಕೋನ BAD ಮತ್ತು ಕೋನ BODಗಳು ನೋಡಿ. BAD ಮತ್ತು BODಗಳು ಒಂದೇ ಕಂಸ BXT ನೋಡಿ. ಇದು ಏನಿದೆಯೋ ಇದು ಕಂಸ ಆಗಿರುತ್ತೆ. ಓಕೆ, ಸೊ ಇದ್ರ ಮೇಲೆ ನಿಂತಿದೆ. ಹಾಗೆ ಕೇಂದ್ರ ಕೋನದ ಅರ್ಧದಷ್ಟು ಕಂಡು ಬರುತ್ತೆ. ನೋಡಿ, ಇದಂತೂ ತುಂಬಾ ಈಸಿ ಕ್ವೆಶ್ಚನ್. 1 3 2 5 ಈ ಅಂಕಿಗಳನ್ನು ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ 4 ಅಂಕಿ ಸಂಖ್ಯೆ ಅಂತ ನೋಡಿ. ಎಂಥ ಕ್ವೆಶ್ಚನ್ ಇದು. ಇದರಿಂದ ಯಾವುದು ಫಸ್ಟ್ ದೊಡ್ಡ ಸಂಖ್ಯೆ ಯಾವ್ದಿರುತ್ತೋ ಅದು ತಗೊಳ್ತೀವಿ. ಅದಾದಂತ ಚಿಕ್ಕ ಸಂಖ್ಯೆ, ಅದಾದಂತ ಚಿಕ್ಕ ಸಂಖ್ಯೆ. ಸೊ ಇದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ 5 3 2 1. ಹೌದಾ? ಇಂಥ ಈಸಿ ಕ್ವಶನ್ಸ್ಗಳು ಆ ಒಂದು 2001ರಲ್ಲಿ ಕೊಟ್ಟಿರ್ತಕ್ಕಂಥ ಪೇಪರ್ ನೋಡಿ. 4289ರಲ್ಲಿ 2ರ ಸ್ಥಾನ ಬೆಲೆಯನ್ನು ಕೇಳಿದ್ರೆ, ಸ್ಥಾನ ಬೆಲೆ ಅಂತ ಹೇಳಿದಾಗ ಇದು ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಫೇಸ್ ವ್ಯಾಲ್ಯೂ ಒಂದು ಬರುತ್ತೆ. ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ ಅಂತ ಹೇಳ್ತೀವಿ. ಮುಖ ಬೆಲೆ. ಪ್ಲೇಸ್ ವ್ಯಾಲ್ಯೂ ಬಂದು ಸ್ಥಾನ ಬೆಲೆ. ಫೇಸ್ ವ್ಯಾಲ್ಯೂ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫೇಸ್ ವ್ಯಾಲ್ಯೂಲಿ ಈಗ ಏನಿರುತ್ತೋ 4ರ ಒಂದು ಮುಖ ಬೆಲೆ ಎಷ್ಟು ಅಂದರೆ 4 ಇರುತ್ತೆ. 2ರ ಮುಖ ಬೆಲೆ 2 ಇರುತ್ತೆ. 8ರ ಮುಖ ಬೆಲೆ 8 ಇರುತ್ತೆ. 9ರ ಒಂದು ಮುಖ ಬೆಲೆ 9 ಇರುತ್ತೆ. ಓಕೆ, ಮುಖ ಬೆಲೆ ಅಂದರೆ ಯಾವುದು ಚೇಂಜಸ್ ಆಗಲ್ಲ, ಏನು ಕೊಟ್ಟಿರ್ತಾರೋ ಅದೇ ಇರುತ್ತೆ. ಬಟ್ ಸ್ಥಾನ ಬೆಲೆ ಅಂತ ಹೇಳಿದಾಗ ನೋಡಿ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000 ಸ್ಥಾನ. ಹೌದಾ? ಸೊ 2 ಇಲ್ಲಿದೆ ಅಂತ ಹೇಳಿದ್ರೆ ಇದು ಯಾವುದರ ಸ್ಥಾನ? ಬಿಡಿ 10 100ರ ಸ್ಥಾನ. 100ರ ಸ್ಥಾನ ಅಂತ ಹೇಳಿದಾಗ 200 ಆಯಿತು. ಸೊ ಹಾಗೆ ಆನ್ಸರ್ ಆಪ್ಷನ್ 2 200 ಆಗಿರುತ್ತೆ. ಓಕೆ, ಸ್ಥಾನ ಬೆಲೆ ಅಂತ ಹೇಳಿದಾಗ ಆ ಒಂದು ಯಾವುದರ ಸ್ಥಾನದಲ್ಲಿರುತ್ತೋ ಅದನ್ನ ತಗೊಳ್ತೀವಿ. ಮುಖ ಬೆಲೆ ಅಂತ ಹೇಳಿದಾಗ ಅಲ್ಲಿ ಡೈರೆಕ್ಟ್ ಈಗ 2ರ ಮುಖ ಬೆಲೆ ಎಷ್ಟು ಅಂತ ಹೇಳಿದ್ರೆ 2ರ ಮುಖ ಬೆಲೆ 2 ಆಗಿರುತ್ತೆ.
ಸ್ಥಾನ ಬೆಲೆ ಬಂದು 200. ಅದೇ 4ರ ಒಂದು ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ರೆ 4ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಬಂದು 4000. ಯಾಕಂದ್ರೆ ಇಲ್ಲಿ ನೋಡಿ ಬಿಡಿ 10, 100, 1000 ಸ್ಥಾನದಲ್ಲಿ ಅಲ್ವಾ. ಸೊ ಹಾಗಾಗಿ 4 × 1000 ತಗೊಂಡು ನಮಗೆ 4000 ಬರುತ್ತೆ. ಓಕೆ, ಸೊ ಇಲ್ಲಿ 2ರ ಸ್ಥಾನ ಬೆಲೆ 200 ಆಗಿರುತ್ತೆ. 20 ಮತ್ತು 24 ಎಂಬ ವರ್ಗ ವಿಸ್ತಾರದ ಮಧ್ಯ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಂತೆಂಥ ಈಸಿ ಕ್ವೆಶನ್ಸು. 20 ಆದ್ಮೇಲೆ ನಮ್ಗೆ ಏನು ಬರುತ್ತೆ? 21, 22, 23, 24. ಹೌದಾ? ಸೊ ಇದ್ರಲ್ಲಿ ಮಧ್ಯ ಬಿಂದು ಯಾವ್ದು ಬರುತ್ತೆ? 22 ಬರುತ್ತೆ. ಈ ಕಡೆ 2 ಸಂಖ್ಯೆ, ಈ ಕಡೆ 2 ಸಂಖ್ಯೆ, ಮಧ್ಯ ಬರ್ತಕ್ಕಂಥ 22. ಸೊ ಆನ್ಸರ್ ಆಪ್ಷನ್ 1. ನೋಡಿ ಇಂಥ ಕ್ವೆಶನ್ಸ್ಗಳೆಲ್ಲ ಕೇಳಿದ್ದಾರೆ. ನೋಡಿ ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸಬಹುದಾದ ಆಧಾರ ಸಂಖ್ಯೆ ಯಾವುದಂತ ಕೇಳಿದರೆ, ಸೊ ದ್ವಿಮಾನ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು 0 ಮತ್ತು 1. ಹೌದಾ? ಪಂಚಮಾನ ಪದ್ಧತಿ ಅಂತ ನೋಡಾಗ 0, 1, 2, 3, 4 ಬರುತ್ತೆ ಪಂಚಮಾನ ಪದ್ಧತಿಲಿ. ಸೊ 5 ಬರಲ್ಲ. ಒಟ್ಟಿನಲ್ಲಿ ಟೋಟಲ್ ಆಗಿ 5 ಸಂಖ್ಯೆ ಬರುತ್ತೆ. 1, 2, 3, 4, 5 ಸಂಖ್ಯೆ ಬರ್ತಕ್ಕಂಥದ್ದು 0 ಇಂದ 4. ಇದು ಪಂಚಮಾನ ಬರುತ್ತೆ. ಸೊ 0, 1 ಇಲ್ಲಿ 2 ಸಂಖ್ಯೆ ಬಂತು. ಅಂದ್ರೆ 0 1 ಸಂಖ್ಯೆ, 1 1 ಸಂಖ್ಯೆ 2 ಸಂಖ್ಯೆ ಬಂತು ದ್ವಿಮಾನ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಯಾವುದು ಇಲ್ಲಿ? ಆಪ್ಷನ್ 3 ಆಗಿರುತ್ತೆ. ಇದು ನೋಡಿ 120 kgಗಳ ಶೇಕಡ 15 ಡ್ಯಾಶ್ kgಗೆ ಸಮ. 120 kgಗಳ ಶೇಕಡ 15 ಡ್ಯಾಶ್ kgಗೆ ಸಮ ಅಂತ ಕೊಟ್ಟಿದ್ದಾರೆ. ನೋಡಿ ಶೇಕಡ 15 ಅಂತ ಹೇಳಿದ್ರೆ 100ಕ್ಕೆ 15 ಆದರೆ 120 kgಗೆ ಎಷ್ಟು ಸಮ ಅಂತ. 100ಕ್ಕೆ ಶೇಕಡ 15 ಅಂತ ಅಂದರೆ 120ಕ್ಕೆ ಎಷ್ಟು? ಸೊ ನೋಡಿ ಇದು ಅಷ್ಟು ಡೈರೆಕ್ಟ್ ನೀವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಈ 0 ಕ್ಯಾನ್ಸಲ್ ಆಯಿತು. 5 3 15, 5 10 ಆಯಿತು, 2 1 2, 2 6 12. ಸೊ 3 × 6 = 6 3 18, 18 kgಗೆ ಸಮ. ಎಷ್ಟು ಈಸಿ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಇದು ಅಷ್ಟೇ. ABC ಎಂಬ 3 ಪಾಲುಗಾರರು ತಲಾ 2000, 4000, 6000 ಬಂಡವಾಳವನ್ನು ಹೂಡಿದಾಗ ಲಾಭವನ್ನು ಹಂಚಿಕೊಳ್ಳಬೇಕಾದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸ್ನೇಹಿತರೆ, ಏನಿಲ್ಲ. 2000, 4000 ಮತ್ತು 6000 ಯಾವ ಅನುಪಾತದಲ್ಲಿ ಹಂಚ್ಕೊಳ್ತಾರೆ? ಸೊ 3 0 ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀವು 2:4:6 ಮತ್ತೆ 2ನ ಡಿವೈಡ್ ಮಾಡಿ. 2 1 2 2 3. ಸೊ 1:2:3 ಇವೆಲ್ಲ ಲೆಕ್ಕನೆ ಮಾಡೋ ಹಾಗಿಲ್ಲ. ಹಾಗೆ ಡೈರೆಕ್ಟಾಗಿ ಆನ್ಸರ್ ಕೊಡಬಹುದು. ಒಂದು ಉಗಿಬಂಡಿಯು 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅದರ ವೇಗವು ಎಷ್ಟು ಅಂತ ಕೇಳಿದರೆ, ಫಸ್ಟ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಗಂಟೆನಲ್ಲಿ ಕೊಟ್ಟಿದ್ದಾರೆ ಟೈಮನ್ನು, ಮತ್ತೆ ಕಿಲೋಮೀಟರ್ ಕೊಟ್ಟಿದ್ದಾರೆ ಈ ಅದರ ಒಂದು ಪ್ರಯಾಣ ಮಾಡಿದ ದೂರವನ್ನು. ಸೊ ವೇಗವು ಸಹ km/ಗಂಟೆಲೇ ಇರಬೇಕು. ಸೊ ಅದು ಅಷ್ಟೇ ಅದರಲ್ಲೇ ಇದೆ. ಓಕೆ, ಸೊ ಇಲ್ಲಿ ನಾವು ಯಾವುದೇ ಒಂದು ಕನ್ವರ್ಟನ್ನು ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಇಲ್ಲಿ ಏನು ಕೊಟ್ಟಿದ್ದಾರೆ? ಟೈಮನ್ನು ಕೊಟ್ಟಿದ್ದಾರೆ 4 ಗಂಟೆ ಅಥವಾ 4 ಅವರ್ ಅಂತ ಹೇಳ್ಬೋದು. ಸೊ 360 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿ ಬಂದು 360 ಕಿಲೋಮೀಟರ್ಸ್. ವೇಗ ಕಂಡುಹಿಡಿಬೇಕು ನಾವು. V = D/T ಫಾರ್ಮುಲಾ ಇದೆ. ಡಿ ಎಷ್ಟು ಕೊಟ್ಟಿದ್ದಾರೆ? 360 ಕೊಟ್ಟಿದ್ದಾರೆ. ಟೈಮ್ ಎಷ್ಟು? 4 ಕೊಟ್ಟಿದ್ದಾರೆ ಟೈಮು. ಸೊ ಡಿವೈಡ್ ಮಾಡಿ 4 ನಾವು 9 36 90 ಬಂತು. ಸೊ V = 90 km/h ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2. ಕರ್ನಾಟಕದಲ್ಲಿ 8ನೇ ತರಗತಿಗೆ ಪ್ರವೇಶಿಸುವ ಮಕ್ಕಳ ಸರಾಸರಿ ವಯಸ್ಸಿನ ವ್ಯಾಪ್ತಿಯನ್ನು ಕೇಳಿದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೋಡಿ ಇಲ್ಲಿ 6ರಿಂದ 7 ವರ್ಷಕ್ಕೆ ನಮಗೆ 1ನೇ ಕ್ಲಾಸ್ ಬರುತ್ತೆ. 7ರಿಂದ 8 2, 8ರಿಂದ 9 3, 9ರಿಂದ 10 4 ಆಗುತ್ತೆ. 10ರಿಂದ 11 5, 11ರಿಂದ 12 6, 12ರಿಂದ 13 7, 13ರಿಂದ 18 13ರಿಂದ 14 8ನೇ ಕ್ಲಾಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಬಿಫೋರ್ 6ರಿಂದ ಓಲ್ಡ್ ಏನು ಬರುತ್ತೋ ಸೊ ಅದು ಕಿಂಡರ್ ಗಾರ್ಡನ್ ಅಥವಾ LKG UKGಗೆ ತೊಗೊಳ್ತಾರೆ, ಕೌಂಟ್ ಮಾಡ್ಕೊಳ್ತಾ ಹೋಗ್ತಾರೆ. 6ರಿಂದ 7 1ನೇ ಕ್ಲಾಸು, 7ರಿಂದ 8 2. ಸೊ ಇದು ನಾವು ತೊಗೊಳ್ತಾ ಹೋದಾಗ 8ನೇ ಕ್ಲಾಸ್ ಅಂತ ಹೇಳಿದಾಗ 13ರಿಂದ 14 ವರ್ಷ ಆಗಿರುತ್ತೆ ಸ್ನೇಹಿತರೆ. ಎಬೋ 13 ಬಿಲೋ 14 ಇಯರ್ಸ್. 0.1 × 0.1 × 0.1ಗಳ ಗುಣಲಬ್ಧ ಎಷ್ಟು? ನೋಡಿ 0.1 0.1 0.1 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನ ಡಿವೈಡ್ ಮಲ್ಟಿಪ್ಲೈ ಮಾಡಿದಾಗ 1 × 1 1 1 × 1 1 ಬರುತ್ತೆ. ಹೌದಾ?
ಇಲ್ಲಿ ಪಾಯಿಂಟ್ಸ್ ಎಷ್ಟು ಕೊಟ್ಟಿದ್ರೆ ಅಂದರೆ ನಾವು ಲೆಫ್ಟ್ ಸೈಡಿಂದ ಲೆಕ್ಕ ಹಾಕೊಳ್ಬೇಕು, ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದ ಲೆಕ್ಕ ಹಾಕೊಳ್ಬೇಕಾಗುತ್ತೆ. ಒಂದು ಸಂಖ್ಯೆ ಆದ್ಮೇಲೆ ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಸಂಖ್ಯೆ ಆದ್ಮೇಲೆ ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಸಂಖ್ಯೆ ಆದ್ಮೇಲೆ ಒಂದು ಪಾಯಿಂಟ್ ಇದೆ. ಅಂದರೆ 3 ಸಂಖ್ಯೆ ಆದ್ಮೇಲೆ ನಾವು ಪಾಯಿಂಟ್ ಇಡಬೇಕು. ಈ ಕಡೆಯಿಂದ 3 ಆಗಬೇಕು, ಈ ಕಡೆಯಿಂದ 3 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು. ಬಟ್ ಇಲ್ಲಿ 3 ಸಂಖ್ಯೆ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಇಲ್ಲಿ ನಾವು 0 ಹಾಕೊಂಡು ಪಾಯಿಂಟ್ ಇಡಬೇಕಾಗುತ್ತೆ. 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ ಆದ್ಮೇಲೆ ನಾವು ಪಾಯಿಂಟ್ ಬರಬೇಕು. ಓಕೆ, ಆನ್ಸರ್ ಆಪ್ಷನ್ 1. ಎಸ್, ಇದು ನೋಡಿ, ಇದಂತೂ ತುಂಬ ಈಸಿ ಕ್ವಶನ್. 13/52 ಕನಿಷ್ಠ ರೂಪವನ್ನು ಕೇಳಿದರೆ ಸ್ನೇಹಿತರೆ, 13/52 ಡಿವೈಡ್ ಮಾಡ್ತಾ ಹೋದರೆ 13 ಅಂದರೆ 13, 14 52. ಸೊ 1/4 ಆಯಿತು. ಆಪ್ಷನ್ 3 ಎಷ್ಟು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಎಸ್, ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯು ಪೂರ್ಣ ವರ್ಗ ಹಾಗೂ ಪೂರ್ಣ ಘನ ಸಂಖ್ಯೆಯಾಗಿದೆ ಅಂತೆ. ಅದನ್ನ ನಾವು ತಗೊಳ್ತಾ ಹೋದರೆ ಇದೊಂದು 4 × 4 ನಾವು ನೋಡಬಹುದು. ಇದೊಂದು ವರ್ಗ ಸಂಖ್ಯೆ ಆಗುತ್ತೆ, ಬಟ್ ಪೂರ್ಣ ಘನ ಸಂಖ್ಯೆ ಬರೋದಿಲ್ಲ. ಇನ್ನು 64 ತಗೊಂಡ ಸ್ನೇಹಿತರೆ ನೋಡಿ, 8 × 8 8 8 64 ಆಯ್ತದೆ. 4 × 4 × 4 ಮಾಡಿದ್ರೆ 4 4 16, 16 64. ಓಕೆ, ಸೊ ಇಲ್ಲಿ 64 ಅಂತಕ್ಕಂಥದ್ದು 8 ಸ್ಕ್ವೇರ್ ಒಂದು ಪೂರ್ಣ ವರ್ಗ ಸಂಖ್ಯೆನೂ ಆಯಿತು, 4 ಕ್ಯೂಬ್ ಒಂದು ಪೂರ್ಣ ಘನ ಸಂಖ್ಯೆನೂ ಆಯಿತು. ಸೊ ಹಾಗೆ ಆನ್ಸರ್ ಆಪ್ಷನ್ 2 ಬರುತ್ತೆ. ಇನ್ನು 3ನೇ ನೋಡ್ತಾ ಹೋದರೆ 5 × 5 5 25. ಸೊ 5 ಸ್ಕ್ವೇರ್ ಆಯಿತು, ಬಟ್ ಪೂರ್ಣ ಘನ ಬರೋದಿಲ್ಲ. 39 ವರ್ಗ ಸಂಖ್ಯೆನೂ ಅಲ್ಲ, ಪೂರ್ಣ ಘನ ಸಂಖ್ಯೆನೂ ಅಲ್ಲ. ಓಕೆ, ಸೊ ಆನ್ಸರ್ ಆಪ್ಷನ್ 2. ಎಸ್, 118ನೇ ಪ್ರಶ್ನೆ. ಎ ಈಕ್ವಲ್ಸ್ 4 5 6 ಕೊಟ್ಟಿದ್ದಾರೆ, ಬಿ ಈಕ್ವಲ್ಸ್ ಪುಷ್ಪವರ್ಣ 0 4 6 ಕೊಟ್ಟಿದ್ದಾರೆ, ಎ ಛೇದನ ಬಿ ಅನ್ನ ಕೊಟ್ಟಿದ್ದಾರೆ. ಎ ಛೇದನ ಬಿ ಅಂದ್ರೆ ಏನು ನಮ್ಗೆ ಗೊತ್ತಿರಬೇಕು. ಸೊ ಎ ಸಂಯೋಗ ಬಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಎ ಮತ್ತೆ ಬಿ ಎರಡು ಗಣದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟಾರೆ ಸೇರಿಸಿ ಬರೀತಕ್ಕಂಥದ್ದು ನಾವು ಎ ಸಂಯೋಗ ಬಿ ಅಂತ ಹೇಳ್ತೀವಿ. ಅಂದ್ರೆ ಎ ಸಂಯೋಗ ಬಿ ಅಂದ್ರೆ ಇಲ್ಲಿ ಏನು ಕೊಟ್ಟಿದಾರೋ 0 4 5 6 ಬರುತ್ತೆ. ಅದೇ ರೀತಿ ಎ ಛೇದನ ಬಿ ಅಂತ ಹೇಳಿದ್ರೆ ಎರಡಲ್ಲೂ ಸಹ ಕಾಮನ್ ಆಗಿ ಏನಿದೆ 4 ಮತ್ತು 6 ಇದೆ. ಕಾಮನ್ ಆಗಿ ಇರ್ತಕ್ಕಂಥದ್ದು, ಎರಡಲ್ಲೂ ಸಹ ಕಾಮನ್ ಆಗಿರ್ತಕ್ಕಂಥದ್ದು, ಇದನ್ನ ನಾವು ಎಸ್ ಛೇದನ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಎಸ್, ಇದೆಂತ ಕ್ವಶನ್. m+n ಹೋಲ್ ಸ್ಕ್ವೇರ್ ವಿಸ್ತಾರ ರೂಪವನ್ನು ಕೇಳಿದರೆ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. a² + b² + 2ab. ಹೌದಾ? ಸೊ ಇಲ್ಲಿ m+n ಅಂದರೆ m² + n² + 2mn. ಆಪ್ಷನ್ 4. x = -1 y = 3 ಆದಾಗ 2x + 5y ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಲೆಕ್ಕವನ್ನು ತಗೊಳ್ಳೋಣ ಸ್ನೇಹಿತರೆ. 2x + 5y ಅನ್ನು ತಗೊಂಡಾಗ ಆ ಒಂದು x ವ್ಯಾಲ್ಯೂ ಮತ್ತು y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋಗೋಣ. ಸೊ 2 ಹಾಗೆ ಇರಲಿ. x ವ್ಯಾಲ್ಯೂ ಎಷ್ಟಿದೆ? -1 ಇದೆ, +5 y ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಇದೆ. ಓಕೆ, ಸೊ ಈಗ ಇಲ್ಲಿ ಪ್ಲಸ್ ಇದೆ ಅಂತ ಅನ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 1 2 ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 3 15. ನೋಡಿ ಈಗ -2 + 15, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂತೇಳಿ ನಾವು ಕಳಿಬೇಕಾಗುತ್ತೆ. 15ರಲ್ಲಿ 2 ಹೋದ್ರೆ 13 ಬರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು x - 2 ಹೋಲ್ ಸ್ಕ್ವೇರ್ + x + 5 ಹೋಲ್ ಸ್ಕ್ವೇರ್ನ ಸುಲಭಿಸಿದ ರೂಪ ಕೇಳಿದರೆ. ಸೊ ನೋಡಿ, x - 5 ಹೋಲ್ ಸ್ಕ್ವೇರ್ ಅಂದರೆ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಆ್ಯಂಡ್ x + y ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಇದರ ಒಂದು ಫಾರ್ಮುಲಾ ಏನು ಬರುತ್ತೆ? a² ಮೈನಸ್ ಇರೋದ್ರಿಂದ +b² -2ab ಬರುತ್ತೆ. ಇದರ ಒಂದು ಫಾರ್ಮುಲಾ ನೋಡ್ತಾ ಹೋದಾಗ a² + b² +2ab ಬರುತ್ತೆ. ಸೊ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಪ್ಲಸ್ ಕೊಟ್ಟಿರೋದ್ರಿಂದ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದಾಗ ಏನಾಯಿತು ನೋಡಿ, a² ಇದು ಪ್ಲಸ್ b². ಸೊ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳೋಣ, ಪ್ಲಸ್ a² + b², a² + b² ಆಯಿತು. ಸೊ ಇವಾಗ ಏನಾಗುತ್ತೆ, a² ಅಂದರೆ 2 a² ಆಗುತ್ತೆ, ಪ್ಲಸ್ b² + b² 2 b² ಆಯಿತು. ಸೊ 2ನ್ನ ಕಾಮನ್ ತಗೊಂಡು ನೀವು a² + b² ಉಳಿತು. ಸೊ ಇಲ್ಲಿ ನಾವು x ಮತ್ತು y ತಗೊಳ್ಳೋದ್ರಿಂದ x² + y² ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇದು ಅಷ್ಟೇ 0.2 × s ಇವುಗಳ ದಶಮಾಂಶಗಳ ಮೊತ್ತವನ್ನು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ? 0.2 ಕೊಟ್ಟಿದ್ದಾರೆ. ಎರಡನೇದೇ ಇದೆ 0.02 ಇದೆ. ಮೂರನೇದು ಬಂದು 0.002 ಇದೆ.
ನಾಲ್ಕನೇದು 2.0 ಇದೆ. ಓಕೆ, ಸೊ ಇಲ್ಲಿರ್ತಕ್ಕಂಥ ನಾವು 0 ಹಾಕ್ಕೋಬಹುದು. ಇಲ್ಲಿಗೆ 0ನ ಹಾಕ್ಕೊಳ್ಳೋಣ. ನೋಡಿ 2 ಇದೆ. ಓಕೆ, ಸೊ 2 ಆಯಿತು. ಇಲ್ಲೂ 2ನ್ನು ಕೂಡ್ಕೊಂಡು ನಮ್ಗೆ 2 ಬಂತು. ಇಲ್ಲೂ ಅಷ್ಟೇ ಕೂಡಿದಾಗ ನಮ್ಗೆ 2 ಬರುತ್ತೆ. ಪಾಯಿಂಟ್ ಇಲ್ಲೂ ಕೂಡಿದಾಗ ನಮಗೆ 2 ಬರುತ್ತೆ. ಸೊ ಇವಾಗ ಏನಾಯ್ತು, ನಮಗೆ 2.222 ಇಲ್ಲೇನು ಇಲ್ಲ, ನಾವು 0ನ ಹಾಕ್ಕೊಳ್ಬೋದು ಸ್ನೇಹಿತರೆ. ಆಪ್ಷನ್ 2 ಆಗಿರುತ್ತೆ. ಏನಿಲ್ಲ ನೋಡ್ತಾ ಹೋದರೆ 3n² n⁴ p⁴ ಎಂಬ ಬೀಜ ಪದದಲ್ಲಿನ ಪಿನ ಘಾತಾಂಕ. ಸೊ ಘಾತಾಂಕ ಅಂತ ಕೇಳಿದಾಗ ಏನು ಪವರ್ ಇರುತ್ತೋ ಅದನ್ನ ಘಾತಾಂಕ ಅಂತ ಹೇಳ್ತೀವಿ. m ನ ಘಾತಾಂಕ 2 ಆಗಿರುತ್ತೆ, n ನ ಘಾತಾಂಕ 4 ಆಗಿರುತ್ತೆ, p ನ ಘಾತಾಂಕ 5 ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೋ ಘಾತಾಂಕ ಇದಾಗಿರುತ್ತೆ. ಎಸ್, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿರೋ ಪ್ರಶ್ನೆ. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿದ್ರೆ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಸರಳ ಸಮೀಕರಣದಲ್ಲಿ ಬರುತ್ತೆ ಸ್ನೇಹಿತರೆ. ಇದು ವರ್ಗ ಸಮೀಕರಣ, ಮಿಶ್ರ ಸಮೀಕರಣ, ಸರಳ ಸಮೀಕರಣ, ಸೊ ಎಲ್ಲ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಆಪ್ಷನ್ ಇಲ್ಲಿ ax² + bx + c = 0 ಅಂತಕ್ಕಂಥದ್ದು.